ಸೊ ಹರೇ ಕೃಷ್ಣ. ಸೊ ಇಲ್ಲಿ ನಾವು ನಿನ್ನೆ ನಾವು ಡಿಸ್ಕಷನ್ ಮಾಡಿದ್ದು ಹೆಂಗೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೋ ಹೆಂಗೆ ನೋಡು, ಮೋಸ್ಟ್ ಇಂಪಾರ್ಟೆಂಟ್ ನಿನ್ಗೆ ಕ್ಷತ್ರಿಯ ಆಗಿದೆಯಾ, ಕ್ಷತ್ರಿಯ ಆಗಿದ್ರಿಂದ ಈ ವಿಚಾರದಿಂದ ನೀನ್ ಏನ್ ಮಾಡ್ಬೇಕು, ನಿಂದು ಫಸ್ಟ್ ಧರ್ಮ ಅಂದ್ರೆ ಯುದ್ಧ ಮಾಡೋದು. ಅದಕ್ಕಿಂತ ಶ್ರೇಷ್ಠವಾದ ಮತ್ತು ಇದಕ್ಕಿಂತ ಬಹಳ ಅನುಕೂಲವಾದ ಯಾವುದೂ ಕಾರ್ಯ ನಿನ್ಗೆ ಇಲ್ಲ. ಅದಕ್ಕೆ ನೀನು ಏನ್ ಮಾಡು, ನೀನು ಯುದ್ಧ ಮಾಡು. ಇವೆಲ್ಲ ಸಂಕೋಚವೆಲ್ಲ ಬಿಟ್ಟು ನೀನು ಯುದ್ಧ ಮಾಡು ಅಂತ ಕೃಷ್ಣ ಅಲ್ಲೇ ಹೇಳ್ತಾ ಇದ್ದನು. ಸೊ ನಿನ್ನೆ ನಾವು ಡಿಸ್ಕಷನ್ ಮಾಡಿದ್ದು ಹೆಂಗೆ ಕ್ಷತ್ರಿಯ ಆಗಿದವ್ರದ್ದು, ಕ್ಷತ್ರಿಯ ನಾವು ನಿನ್ನೆ ಡಿಸ್ಕಷನ್ ಆಗಿದಂತ ಪಾಯಿಂಟ್ ನಲ್ಲಿ ನಾವು ಡಿಸ್ಕಷನ್ ಮಾಡಿದ್ದು ಹೆಂಗೆ ಕ್ಷತ್ರಿಯಂದು ಗುಣ ಇರುತ್ತೆ, ಕ್ಷತ್ರಿಯ ಯಾವ ತರ, ಕ್ಷತ್ರಿಯ ಯಾರಿಗೆ ಅಂತಾರೋ, ಯಾರು ಕ್ಷತ್ರಿಯ ಅಂದ್ರೆ ಯಾರು, ಸೊ ಜಸ್ಟ್ ಓನ್ಲಿ ನಾಟ್ ಜಸ್ಟ್ ಏನಂತಾರಲ್ಲ ಆಳ್ಕೆ ಮಾಡೋರು, ರಾಜರಿಗೆ ಕ್ಷತ್ರಿಯ ಅಂತ ಹೇಳೋದಿಲ್ಲ, ಆದ್ರೆ ಪ್ರಜೆಗೆ ರಕ್ಷಣೆ ಮಾಡ್ತಾ ಇರುವಂತಹ ಪ್ರಜೆಗೆ ರಕ್ಷಣೆ ಕೊಡುವಂತಹ ವ್ಯಕ್ತಿಗೆ ಕ್ಷತ್ರಿಯ ಅಂತ ಹೇಳ್ತಾರೆ. ಸೊ ಏನು ಕ್ಷತ್ರಿಯ ಶತ ತ್ರಾಯತೆ, ಶತ ಅಂದ್ರೆ ಪೀಡ ಮತ್ತು ಇತರನಿಂದ, ತ್ರಾಯತೆ ಅಂದ್ರೆ ಮೇಲ್ಗಡೆ ಕರ್ಕೊಂಡ್ ಬರೋನು. ಸೊ ಅಂತಹ ವ್ಯಕ್ತಿಗೆ ಕ್ಷತ್ರಿಯ ಅಂತ ನಾವು ನಿನ್ನೆ ತಿಳ್ಕೊಂಡು ಅದು ಅರ್ಥ. ಸೊ ಅದೇ ತರ ಕ್ಷತ್ರಿಯಗಳನ್ನು ನಾವು ಅದನ್ನು ಅರ್ಥ ಮಾಡ್ಕೊಂಡು ಹೆಂಗೆ ಕ್ಷತ್ರಿಯಗಳನ್ನು ಹೆಂಗೆ ಹಿಂಸೆಗೆ, ಅವ್ರಿಗೆ ಹಿಂಸೆ ಮಾಡ್ಲೇಬೇಕು. ಸೊ ಅದು ಒಂದು ನಿಯಮ, ಹಿಂಸೆ ಮಾಡೋದು. ಸೊ ಕ್ಷತ್ರಿಯನಿಗೆ ಹಿಂಸೆ ಕಲಿಬೇಕು, ಅದಕ್ಕೆ ಪ್ರಶಿಕ್ಷಣ ಸಲುವಾಗಿ ಅವನಿಗೆ ಏನ್ ಮಾಡ್ಬೇಕು, ಅವನು ಹೆಂಗೆ ಅವ್ರಿಗೆ ಫಸ್ಟ್ ಹೆಂಗೆ ಅವ್ರಿಗೆ ಕಾಡ್ನಲ್ಲಿ ಹೆಂಗೆ ಹುಲಿ ಜೊತೆ ಫೈಟ್ ಮಾಡುವಷ್ಟು ಅವ್ರದ್ದು ಪ್ರಶಿಕ್ಷಣ ಮಾಡ್ತಾ ಇದ್ರು. ಹುಲಿ ಜೊತೆ ಫೈಟ್ ಮಾಡೋದು ಮತ್ತು ಅಷ್ಟೇ ಅಲ್ಲ, ಮತ್ತು ಹರನ್ ಅಂತಾನೆ ಜಿಂಕೆಯನ್ನು ಹೆಂಗೆ ಬೇಟೆಯಾಡೋದು, ಇವೆಲ್ಲವನ್ನು ಅದನ್ನು ಇದು ಒಂದು ಪ್ರಶಿಕ್ಷಣದ ಒಂದು ಹಂತ. ಸೊ ನಾವು ಅದನ್ನು ತಿಳ್ಕೊಂಡು ಕ್ಷತ್ರಿಯ ಹಂಗೆ ಮಾಡ್ತಾರಂತ. ಸೊ ಯಾಕೆ ಅದು ಕಾರಣ, ಅದನ್ನು ನಾವು ಹಿಂದೆ ತಿಳ್ಕೊಂಡು, ಯಾಕಂದ್ರೆ ಅವರು ಅದನ್ನು ಅವರು ಪ್ರಶಿಕ್ಷಿತವಾಗಿದ್ರೆ ತಾನೆ ಅವರು ಅಷ್ಟು ಸಾಮರ್ಥ್ಯ ಇದ್ರೆ ತಾನೆ ಅವರು ಅಪೋಸಿಟ್ ಸೈಡ್ ನಲ್ಲಿ ಇರುವಂತಹ ಅಧರ್ಮಿ ಜನರ ಜೊತೆ, ಇಲ್ಲಾಂದ್ರೆ ಅಸುರು ಜನರ ಜೊತೆ ಫೈಟ್ ಮಾಡಕ್ ಸಾಧ್ಯವಾಗುತ್ತೆ. ಸೊ ಅದಕ್ಕೆ ಆ ಎಲ್ಲ ವಿದ್ಯೆಯನ್ನು ಕ್ಷತ್ರಿಯರಿಗೆ ಕಲಿಸ್ತಾ ಇದ್ರು. ಅದು ಹಿಂಸೆಯನ್ನೇ ಕಲಿಸ್ತಾ ಇದ್ದಿದ್ದು. ಸೊ ನಮ್ಮ ಶಾಸ್ತ್ರನಲ್ಲಿ ಅಹಿಂಸೆ ಅಷ್ಟೇ ಇದೆ ಅಂತ ಇಲ್ಲ, ಹಿಂಸೆನೂ ಇದೆ. ಸೊ ಹಿಂಸೆಯನ್ನು ಮಾಡೋದನ್ನು ಸರಿಯಾಗಿ ರೀತಿಯಿಂದ ಶಾಸ್ತ್ರ ಪ್ರಮಾಣತ್ವಾಗಿ ಹಿಂಸೆಯನ್ನು ಹೆಂಗೆ ಕ್ಷತ್ರಿಯ ಮಾಡ್ತಾನೋ, ಸೊ ಕ್ಷತ್ರಿಯನಿಗೆ ಹಿಂಸೆ ಮಾಡೋದೇ ಅವನ ಧರ್ಮ. ಕ್ಷತ್ರಿಯ ಬ್ರಾಹ್ಮಣ ಇಲ್ಲಾಂದ್ರೆ ಸನ್ಯಾಸಿ ಆಗುವಂತಹ ವಿಚಾರವೇ ಇಲ್ಲ. ಶಾಸ್ತ್ರನಲ್ಲಿ ಹೇಳಿದರು, ಕ್ಷತ್ರಿಯ ಯಾವತ್ತು ಸನ್ಯಾಸಿ ಆಗುವಂತ ಅವನು ಇದೇ ಮಾಡಬಾರ್ದು ಅಂತ. ಸೊ ಅವಂದು ವಿಚಾರ, ಅವಂದು ಗುಣ ಮತ್ತು ಅವಂದು ಡ್ಯೂಟಿ ಅಂದ್ರೆ ಅವನು ಯುದ್ಧ ಮಾಡ್ಬೇಕು. ಯುದ್ಧ ಅಲ್ಲ ಅಂದ್ರೆ ಯುದ್ಧ ಮತ್ತು ಪ್ರೊಟೆಕ್ಷನ್ ಮಾಡೋದು ಅವಂದು, ಅದು ಕರ್ತವ್ಯ. ಸೊ ಅದನ್ನ ನಾವು ಹಿಂದಿನ ಇತರನಲ್ಲಿ ನಾವೆಲ್ಲ ತಿಳ್ಕೊಂಡು, ಸೊ ಬರೀ ಇವೆಲ್ಲ ನಾವು ಡಿಸ್ಕಷನ್ ಮಾಡಿದೀವಿ. ಸೊ ಕ್ಷತ್ರಿಯನಿಗೆ ಎಲ್ಲಕ್ಕಿಂತ ದೊಡ್ಡ ಧರ್ಮ, ಅವನು ಕ್ಷತ್ರಿಯ ಗುಣವನ್ನು ಫಾಲೋ ಮಾಡಿದ್ರೆ ಅವನಿಗೆ ಏನಾಗತ್ತೆ, ಒಂದು ಸ್ವರ್ಗದ ಹಂತವನ್ನು, ಅವನು ಕ್ಷತ್ರಿಯ ಧರ್ಮವನ್ನು ಅಷ್ಟೇ ಅವನು ಫಾಲೋ ಮಾಡಿದ್ರೆ ಸಾಕು, ಅವನು ಸ್ವರ್ಗ ಇಲ್ಲಾಂದ್ರೆ ಮೇಲ್ಗಡೆಯ ಲೋಕ ತನಕ ಹೋಗುವಂತ ಪಾತ್ರತೆ ಅವನಿಗೆ ಸಿಗತ್ತೆ. ಅದೇ ಬ್ರಾಹ್ಮಣ ಬ್ರಾಹ್ಮಣಿಗೆ ಹೆಂಗೆ ಯಜ್ಞ ಮಾಡಿದಂತ ಅಶ್ವಮೇಘ ಯಜ್ಞ, ಇಂಥ ದೊಡ್ಡ ಯಜ್ಞ ಮಾಡಿದ್ಮೇಲೆ ಬ್ರಾಹ್ಮಣಿಗೆ ಹೆಂಗೆ ಪುಣ್ಯ ಸಿಗತ್ತೆ, ಅದೇ ತರ ಕ್ಷತ್ರಿಯನ್ಗೆ ಸಮವಾಗಿ ಅದೇ ತರ ಪುಣ್ಯ ಸಿಗತ್ತೆ ಅಂತ ನಾವು ಎಲ್ಲ ನಿನ್ನೆ ಡಿಸ್ಕಷನ್ ಮಾಡಿದ್ವಿ. ಸೊ ಇವತ್ತು ಸ್ವಧರ್ಮ, ಆಕ್ಚುಲಿ ಈಗ ನಾವು ಮುಂದಿನ ಪಾಯಿಂಟ್ ಪ್ರಭುಪಾದ್ ಹೇಳ್ತಾ ಇದ್ರು, ಸ್ವಧರ್ಮ ಯಾವುದು ಅಂತ ಅದು ನಾವು ಡಿಸ್ಕಷನ್ ಆಗುತ್ತೆ ಈಗ ಮುಂದಿನ ಟರ್ಮ್ನಲ್ಲಿ. ಸೊ ಬರ್ರಿ ನಾವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಪಾಯಿಂಟ್ ಇವತ್ತು ನೋಡೋಣ ಇದು. ಸೊ ಯಾರು ಓದ್ತೀರಾ ಇದು ಪಾಯಿಂಟ್ ವನ್ನು? ಸೊ ಯಾರಾದ್ರೂ ಓದಿ. ಓದ್ಲಾ ಪ್ರಭು? ಹಾ ಪ್ಲೀಸ್ ಓದಿ. There are two kinds of swadharmas, specific duties. As long as one is not liberated, one has to perform the duties of that particular body in accordance with a religious principle in order to achieve liberation. When one is liberated, one's swadharma, specific duty, becomes spiritual and is not in the material body concept. In the bodily concept of life, there are specific duties for the Brahmana and Kshatriya respectively, and such duties are unavoidable.
ಮೇಲೆ 2 ಟೈಪ್ಸ್ ಆಫ್ ಸ್ವಧರ್ಮ ಇದೆ ಅಂತ ಹೇಳ್ತಾ ಇದ್ದಾರೆ ಪ್ರಭು. ಒಂದು ನಾವು ಲಿಬರೇಟ್ ಆಗಕ್ಕಿಂತ ಮುಂಚೆ ನಮ್ಗೆ ಬಾಡಿ ಇರುತ್ತಲ್ಲ ಪ್ರಭು, ಆ ಬಾಡಿ ಲೈಕ್ ಆ ಬಾಡಿದು ಡ್ಯೂಟಿ ಏನು ಅಂದ್ರೆ ರಿಲಿಜಿಯಸ್ ಪ್ರಿನ್ಸಿಪಲ್ ನ ಫಾಲೋ ಮಾಡ್ಬೇಕು. ಸೊ ನಮಗೆ ಲಿಬರೇಷನ್ ಸಿಗ್ಬೇಕು ಅಂದ್ರೆ ಅದನ್ನ ಫಾಲೋ ಮಾಡ್ಬೇಕು ಅಂತ. ಲಿಬರೇಷನ್ ಆದ್ಮೇಲೆ ಸ್ವಧರ್ಮ ಏನಾಗುತ್ತೆ ಅಂದ್ರೆ ಅದು ಸ್ಪಿರಿಚುವಲ್ ಆಗುತ್ತೆ. ಅದು ಇಲ್ಲಿ ಬಾಡಿ ರಿಲೇಟೆಡ್ ಕಾನ್ಸೆಪ್ಟ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಬಾಡಿಲಿ ಕಾನ್ಸೆಪ್ಟ್ ಅಲ್ಲಿ ನಮ್ದು ಸ್ವಧರ್ಮ ಏನು ಅಂದ್ರೆ ಇದು ಅದೇ ರಿಲಿಜಿಯಸ್ ಪ್ರಿನ್ಸಿಪಲ್ ಫಾಲೋ ಮಾಡ್ಬೇಕು. ಇವಾಗ ಬ್ರಾಹ್ಮಣ ಆಗಿದ್ರೆ ಬ್ರಾಹ್ಮಣ ಡ್ಯೂಟಿ ಮಾಡ್ಬೇಕು, ಕ್ಷತ್ರಿಯ ಆಗಿದ್ರೆ ಕ್ಷತ್ರಿಯ ಡ್ಯೂಟಿ ಮಾಡ್ಬೇಕು, ಆ ತರ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಆ ಡ್ಯೂಟಿನ ಸ್ಟಾಪ್ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ, ಅದನ್ನ ನಾವು ಅವಾಯ್ಡ್ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರಭು. ಕರೆಕ್ಟ್, ಥ್ಯಾಂಕ್ ಯು. ಸೊ ಜಗನ್ನಾಥ್ ಪ್ರಭು, ಪ್ಲೀಸ್ ಕಂಟಿನ್ಯೂ. ಸೊ ಹರೇ ಕೃಷ್ಣ ಎಲ್ಲರಿಗೂ. ಸೊ ಇಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ ಯಾವ ರೀತಿ ಕ್ಷತ್ರಿಯ ಮತ್ತು ಬ್ರಾಹ್ಮಣರು ತಮ್ಮ ಡ್ಯೂಟಿಗಳನ್ನ ಅಂದ್ರೆ ತಮ್ಮ ನಿಯಮಿತ ಕರ್ತವ್ಯಗಳನ್ನ ಮಾಡೋದ್ರಿಂದನೇ ಅವ್ರಿಗೆ ಯಾವ ರೀತಿ ಒಂದು ಉನ್ನತವಾದಂತ ಒಂದು ಊರ್ಧ್ವ ಲೋಕಗಳಿಗೆ ಅವರು ಸಹ ಉನ್ನತಿ ಪಡಿಬಹುದು ಅನ್ನೋದನ್ನ ನಾವು ನಿನ್ನೆ ದಿನ ತಿಳ್ಕೊಂಡ್ವಿ. ಯಾವ ರೀತಿ ಕ್ಷತ್ರಿಯನಾದವನು ತನ್ನ ಪ್ರಜೆಗಳಿಗೆ ರಕ್ಷಣೆನ ಕೊಡಬೇಕು, ರಕ್ಷಣೆನ ಕೊಡೋದ್ರಲ್ಲಿ ಆಕ್ರಮಣಕಾರರ ವಿರುದ್ಧವಾಗಿ ಅವನು ಹೋರಾಟನೂ ಸಹ ಮಾಡಬೇಕು. ಯಾವಾಗ ಅವನು ಹೋರಾಟದಲ್ಲಿ ಅವನು ಏನಾದ್ರು ಸತ್ತರೆ ತನ್ನ ಪ್ರಾಣನ ಕಂಡ್ಕೊಂಡ್ರೆ ಅವನು ಊರ್ಧ್ವ ಲೋಕಗಳಿಗೆ ಸಹ ಹೋಗ್ಬೋದು, ಅವನಿಗೆ ಪ್ರಾಪ್ತಿ ಆಗುತ್ತೆ. ಅದೇ ರೀತಿ ಬ್ರಾಹ್ಮಣರಿಗೆ ಅವರು ಯಾವಾಗ ಯಜ್ಞಗಳನ್ನ ಮಾಡ್ತಾ ಇದ್ರು, ಯಜ್ಞಗಳಿಂದ ಮಾಡೋದ್ರಿಂದನೇ ಅವ್ರಿಗೆ ಇಂಥ ಒಂದು ಊರ್ಧ್ವ ಲೋಕದ ಒಂದು ಪ್ರಾಪ್ತಿ ಅವ್ರಿಗೆ ಆಗ್ತಾ ಇತ್ತು. ಸೊ ಈಗ ಶ್ರೀಲ ಪ್ರಭುಪಾದರು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ, ಇದರಲ್ಲಿ 2 ತರ ಒಂದು ಜೀವಾತ್ಮರಲ್ಲಿ 2 ತರ ಇರುವಂತ ಒಂದು ಜೀವಾತ್ಮರು ಇದ್ದಾರೆ. ಒಂದು ಬದ್ಧಾತ್ಮ, ಇನ್ನೊಬ್ರು ಮುಕ್ತಾತ್ಮ. ಅಂದ್ರೆ ಬದ್ಧಾತ್ಮ ಅಂದ್ರೆ ಏನು, ಈ ಒಂದು ಭೌತಿಕ ಪ್ರಪಂಚದ ಒಂದು ಹಿಡಿತದಲ್ಲಿ ಸಿಕ್ಕಾಕೊಂಡಿರೋರು ಬದ್ಧ, ಅದಕ್ಕೆ ಒಂದು ಕಂಡೀಷನ್ಡ್ ಆಗಿರುವಂತ ಒಂದು ಸೋಲ್, ಕಂಡೀಷನ್ ಸೋಲ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ಅಂದ್ರೆ ಈ ಒಂದು ಭೌತಿಕ ಪ್ರಕೃತಿಗಳಿಗೆ ಟ್ಯೂನ್ ಆಗಿರುವಂತ ಒಂದು ಕಂಡೀಷನ್ಡ್ ಆಗಿರುವಂತ ಒಂದು ಸೋಲ್, ಅದರ ತಾಳಕ್ಕೆ ತಕ್ಕನಾಗಿ ಕುಣಿಯುವಂತಹ ಸೋಲ್. ಇನ್ನ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ, ಇನ್ನೊಂದು ಜೀವಿ ಯಾರು, ಇನ್ನೊಂದು ಇವ್ರನ್ನು ಸಹ ಸೋಲೇನೆ, ಜೀವಾತ್ಮನೇ. ಅವ್ರ ಇನ್ನೊಬ್ರು ಯಾರು, ಲಿಬರೇಟೆಡ್ ಸೋಲ್ ಅಂದ್ರೆ ಮುಕ್ತಾತ್ಮರು ಅಂತಾರೆ. ಅವರು ಈ ಒಂದು ಮೆಟೀರಿಯಲ್ ವರ್ಲ್ಡ್ ಏನೆಲ್ಲ ಒಂದು ತ್ರಿಗುಣಗಳಿದೆ, ಇಲ್ಲಿನ ಒಂದು ನಿಯಮಗಳಿದೆ, ಇದರಿಂದ ಅವರು ಆಲ್ರೆಡಿ ಈ ಒಂದು ದೇಹದಲ್ಲಿ ಇರ್ಬೇಕಾದ್ರೆ ಅವರು ಮುಕ್ತರಾಗಿರ್ತಾರೆ. ಅದರಿಂದ ಲಿಬರೇಟೆಡ್ ಆಗಿ ತಮ್ಮ ಒಂದು ಮುಕ್ತಿಯ ಒಂದು ಜೀವನವನ್ನ ಅವರು ನಡೆಸ್ತಾ ಇರ್ತಾರೆ. ಸೊ ಇದರಿಂದ ಎಲ್ಲಾನು ಕಂಪ್ಲೀಟ್ ಆಗಿ ಮುಕ್ತರಾಗಿರುವಂತವ್ರು. ಸೊ ಈ ರೀತಿ 2 ತರ ಜೀವರಾಶಿಗಳು ಇಲ್ಲಿ ಈ ಒಂದು ಪ್ರಪಂಚದಲ್ಲಿ ಇದ್ದಾರೆ. ಸೊ ಬದ್ಧಾತ್ಮನಾದವನು ಏನ್ ಮಾಡ್ಬೇಕು, ತನ್ನ ನಿಯಮಿತ ಕರ್ತವ್ಯಗಳನ್ನ ಅವನು ತನ್ನ ಒಂದು ಸ್ವಧರ್ಮ ಏನಿದೆ, 4 ನಮ್ಮ ಒಂದು ಸನಾತನ ಧರ್ಮದಲ್ಲಿ ವಿವರಿಸಿರೋ ತರ 4 ವರ್ಣಗಳು, 4 ಆಶ್ರಮಗಳು ಇದೆ. ಸೊ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ 4 ವರ್ಣಗಳ ಒಂದು ಧರ್ಮ ಏನೊಂದು ಡಿಫೈನ್ ಆಗಿದೆ, ಅದರ ಪ್ರಕಾರ ಈ ಒಂದು ಬದ್ಧಾತ್ಮ ತನ್ನ ಕರ್ತವ್ಯಗಳನ್ನ ಮಾಡಬೇಕು. ಸೊ ಯಾವ ರೀತಿ ಮಾಡಬೇಕು, ಈ ಒಂದು ಶಾಸ್ತ್ರಗಳಲ್ಲಿ ಯಾವ ರೀತಿ ಡಿಫೈನ್ ಆಗಿದೆ ಆ ರೀತಿ ಅವರು ತಮ್ಮ ಕರ್ತವ್ಯಗಳನ್ನ ಮಾಡಬೇಕು. ಅವರು ಬ್ರಾಹ್ಮಣರಾಗಿರ್ಲಿ, ಕ್ಷತ್ರಿಯರಾಗಿರ್ಲಿ, ವೈಶ್ಯರಾಗಿರ್ಲಿ, ಶೂದ್ರರಾಗಿರ್ಲಿ, ಈ 4 ಜನಗಳಿಗೆ 4 ಆಶ್ರಮಗಳು ಅನ್ನೋದು ಇರುತ್ತೆ. ಅಂದ್ರೆ ಅವರ ಒಂದು ಲೈಫ್ ಸ್ಪ್ಯಾನ್ ಅಲ್ಲಿ ನಾವು ಅದನ್ನ 4 ವಿಭಾಗಗಳಾಗಿ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, 4 ವಿಭಾಗಗಳಾಗಿ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ಒಂದು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಈ ರೀತಿ 4 ಹಂತಗಳು ನಮ್ಗೆ ಸಿಗುತ್ತೆ. ಸೊ ಈ ರೀತಿ ನಾವು ಜೀವನನ ಮಾಡಬೇಕು. ಅಂದ್ರೆ ಈ ಒಂದು ಕಲಿಯುಗದಲ್ಲಿ ನಾವು ಫಾರ್ ಎಕ್ಸಾಂಪಲ್ ನಾವು 100 ವರ್ಷ ಬದುಕ್ತೀವಿ ಅಂದ್ರೆ, ಸೊ 25, 25, 25, 25 ಈ ರೀತಿ ನಾವು 4 ಪಾರ್ಟ್ಸ್ ಆಗಿ ಅದನ್ನ ಡಿವೈಡ್ ಮಾಡಿ ನಾವು ಬದುಕಬೇಕು. ಸೊ ಈಗ 100 ವರ್ಷ ಯಾರು ಬದುಕ್ತಾ ಇಲ್ಲ, ಸೊ ಕಡಿಮೆ ಆಗಿದೆ ಅಂದ್ರೆ 20, 20, 20, 20, ಸೊ 80 ಇಯರ್ಸ್. ಸೊ ಈ ರೀತಿ ನಾವು ಡಿವೈಡ್ ಮಾಡ್ಬಿಟ್ಟು ಅದನ್ನ ಬದುಕಬೇಕು. ಅಂದ್ರೆ ಯಾವುದೇ ಒಂದು ಆಶ್ರಮದಲ್ಲಿ ಅದೇ ರೀತಿ ಇರೋದಲ್ಲ, ಒಂದು ಜೀವಾತ್ಮ ಯಾವ ರೀತಿ ಉನ್ನತ ಒಂದು ಇದಕ್ಕೆ ಈ ಒಂದು ಭೌತಿಕ ಪ್ರಕೃತಿಯಿಂದ ಅದು ಬಿಡುಗಡೆ ಆಗೋದಕ್ಕೆ ಏನೆಲ್ಲ ಬೇಕೋ, ಏನೆಲ್ಲ ಒಂದು ಸಂಸ್ಕಾರಗಳು ಬೇಕೋ, ಅದಕ್ಕೆ ತಕ್ಕನಾಗಿ ಈ 4 ಆಶ್ರಮಗಳನ್ನ ಭಗವಂತ ನಮ್ಗೆ ಈ ಒಂದು ವರ್ಣಾಶ್ರಮ ಪದ್ಧತಿನಲ್ಲಿ ಅವರು ಕೊಟ್ಟಿದ್ದಾರೆ. ಸೊ ಅಂದ್ರೆ ಆ ಒಂದು ಆಶ್ರಮದಲ್ಲಿರುವಂತ ಒಂದು ಜೀವಾತ್ಮ ಆ ಆಶ್ರಮದ ಒಂದು ನಿಯಮಿತ ಕರ್ತವ್ಯಗಳೇನಿದೆ ಅದನ್ನ ನಾವು ಕರೆಕ್ಟ್ ಆಗಿ ಮಾಡ್ತಾ ಹೋಗ್ಬೇಕು.
ಸೊ ಯಾವಾಗ ಆ ಒಂದು ಪರ್ಟಿಕ್ಯುಲರ್ ಆಶ್ರಮದ ಒಂದು ನಿಯಮಿತ ಡ್ಯೂಟೀಸ್ ನಾವು ಕರೆಕ್ಟ್ ಆಗಿ ಮಾಡ್ತಾ ಹೋಗ್ತೀವಿ, ಹಾಗೇನಾಗ್ತೀವಿ, ಈ ಒಂದು ಭೌತಿಕ ಪ್ರಕೃತಿಯ ಹಿಡಿತಗಳಿಂದ ನಾವು ಮುಕ್ತವಾಗ್ತಾ ಹೋಗ್ತೀವಿ. ಗ್ರಾಜುವಲ್ ಆಗಿ ಅದರಿಂದ ನಾವು ಮುಕ್ತವಾಗ್ತಾ ಹೋಗ್ತೀವಿ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ, ಯಾವ ರೀತಿ ಒಂದು ಜೀವಾತ್ಮ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಜನ್ಮ ತಗೊಳುತ್ತೆ. ಸೊ ಜನ್ಮ ತಗೊಳ್ಳೋದಕ್ಕಿಂತ ಮುಂಚೆ ಅದು ಆಕ್ಚುಲಿ ಭಗವಂತನನ್ನೇ ಪ್ರೇ ಮಾಡ್ತಾ ಇರುತ್ತೆ. ಸೊ ನನ್ನನ್ನ ಈ ಒಂದು ಪ್ರಪಂಚಕ್ಕೇನೆ ಕಳಿಸ್ಬೇಡ ಅಂತ. ಸೊ ಅವ್ರಿಗೆ ಭಗವಂತನ ಮೇಲೆ ಅಷ್ಟು ಅವ್ರಿಗೆ ಭಗವಂತನ ಒಂದು ಸ್ಮರಣೆನೂ ಸಹ ಆತರ ಇರುತ್ತೆ. ಸೊ ಅವ್ರು ಏನ್ ಮಾಡ್ತಾ ಇರ್ತಾರೆ, ಭಗವಂತನಿಗೆ ನಾವ್ ಆಕ್ಚುಲಿ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಅವರಿಗೆ ಪ್ರಾಮಿಸ್ ಮಾಡ್ಬಿಟ್ಟು ಬಂದಿರ್ತೀವಿ, ಎಸ್ ನಾನು ಈ ಒಂದು ಲೈಫ್ನ ನಾನು ಸಕ್ಸಸ್ ಮಾಡ್ಕೊಂಡು ನನ್ನೆಲ್ಲ ಕಲ್ಮಶನ ನಾನು ಧರ್ಮದ ಪ್ರಕಾರ ನೀನ್ ಏನ್ ಹೇಳಿದ್ಯಾ ಅದರ ಪ್ರಕಾರ ನಾನು ನಡೀತೀನಿ ಅಂತ ನಾವು ಪ್ರಾಮಿಸ್ ಮಾಡಿ ಈ ಒಂದು ಭೌತಿಕ ಪ್ರಪಂಚಕ್ಕೆ ನಾವು ಬರ್ತೀವಿ. ಆದ್ರೆ ಬಂದ್ಮೇಲೆ ಏನಾಗುತ್ತೆ, ನಾವು ಗ್ರಾಜುವಲ್ ಆಗಿ ಯಾವಾಗ ನಾವು ಮಗುವಾಗಿರ್ತೀವಿ ಆವಾಗ ನಮ್ಗೆ ನಮ್ಮ ಒಂದು ಪ್ರಜ್ಞೆ ಅನ್ನೋದು ತುಂಬಾ ಡಾರ್ಮೆಂಟ್ ಆಗಿರುತ್ತೆ. ಸೊ ನಮಗೆ ಜ್ಞಾನ ಅನ್ನೋದು ಇರೋದಿಲ್ಲ. ಆವಾಗ ಏನಾಗೋಗುತ್ತೆ, ಅದು ನಮಗೆ ಗೊತ್ತಿಲ್ದೇನೋ ಒಂದು ಆ ಒಂದು ಬಾಲ್ಯ ಅನ್ನೋದು ನಮ್ಮಲ್ಲಿ ಕಳೆದೋಗುತ್ತೆ. ಸೊ ಅದಾದ್ಮೇಲೆ ಏನ್ ಮಾಡ್ಬೇಕು, ಆ ಒಂದು ಮಗುವಿಗೆ ಸರಿಯಾದ ಒಂದು ಶಿಕ್ಷಣನ ನಾವು ಕೊಡಬೇಕು. ಆ ಒಂದು ಜೀವಾತ್ಮ ಏನಾಗ್ಬೇಕು, ಒಂದು ಸರಿಯಾದ ಒಂದು ಶಿಕ್ಷಣನ ಅದು ಪಡ್ಕೋಬೇಕು. ಆ ಒಂದು ಶಿಕ್ಷಣ ಪದ್ಧತಿನಲ್ಲಿ, ನಮ್ಮ ಒಂದು ಸನಾತನ ಧರ್ಮದ ಒಂದು ಶಿಕ್ಷಣ ಪದ್ಧತಿನಲ್ಲಿ ಈ ಭೌತಿಕ ಪ್ರಕೃತಿಯ ಬಗ್ಗೆ ಇರುವಂತ ಶಿಕ್ಷಣ ಎಲಿಮೆಂಟರಿ ಎಜುಕೇಶನ್ ಆದ್ರೆ, ಆಕ್ಚುಲ್ ಆಗಿ ಸ್ಪಿರಿಚುವಲ್ ಶಿಕ್ಷಣ ಏನಿದೆ ಅದರ ಬಗ್ಗೆ ಅದು ಕಂಪ್ಲೀಟ್ ಆಗಿ ಅವರು ಗುರುಕುಲ ಶಿಕ್ಷಣ ಪದ್ಧತಿನಲ್ಲಿ ಕಲಿತಾ ಇದ್ರು. ಅಂದ್ರೆ ಮೊದಲನೇ ಒಂದು ಕ್ಯಾಟಗರಿನಲ್ಲಿ ಮೊದಲನೇ ಒಂದು ಹಂತ ಏನಿದೆ ಒಂದು ಜೀವಾತ್ಮದ್ದು, ಆ ಹಂತದಲ್ಲೇನೆ ಅದಕ್ಕೆ ಸಂಪೂರ್ಣವಾದಂತ ಒಂದು ಜ್ಞಾನ ಅನ್ನೋದು ಬಂದ್ಬಿಡ್ತಾ ಇತ್ತು. ಸೊ ಯಾವಾಗ ಅದಕ್ಕೆ ಸಂಪೂರ್ಣವಾದಂತ ಒಂದು ಜ್ಞಾನನ ಆ ಒಂದು ಜೀವಾತ್ಮ ಪಡ್ಕೊಳ್ಳುತ್ತೆ, ಆವಾಗ ಅವರು ಡಿಸೈಡ್ ಮಾಡ್ತಾರೆ, ನಾನು ಗೃಹಸ್ಥಾಶ್ರಮಕ್ಕೆ ಹೋಗ್ಬೇಕಾ ಇಲ್ಲ ನಾನು ಡೈರೆಕ್ಟ್ ಆಗಿ ಸನ್ಯಾಸಾಶ್ರಮನ ತಗೋಬೇಕಾ ಅಂತ. ಅಲ್ಲಿ ಆ ಒಂದು ಹಂತದಲ್ಲಿ ಅವ್ರಿಗೆ ಚಾಯ್ಸ್ ಅನ್ನೋದು ಇರುತ್ತೆ. ಸೊ ಆಕ್ಚುಲ್ ಆಗಿ ಅವರು ಇವೆರಡರಲ್ಲಿ ಯಾವ್ದನ್ನ ಒಂದನ್ನ ಚೂಸ್ ಮಾಡ್ಕೊಂಡು ನೆಕ್ಸ್ಟ್ ಮುಂದಿನ ಹಂತ ಆಶ್ರಮಕ್ಕೆ ಹೋಗ್ಬೇಕು. ಸೊ ಯಾವಾಗ ನಾವು ಗೃಹಸ್ಥಾಶ್ರಮಕ್ಕೆ ಹೋಗ್ತೀವಿ, ಗೃಹಸ್ಥಾಶ್ರಮದೂ ಸಹ ಅದರದೇ ಆದಂತ ಒಂದು ರೆಗ್ಯುಲೇಟೆಡ್ ಡ್ಯೂಟಿಗಳಿದೆ, ಅಂದ್ರೆ ಪ್ರಿಸ್ಕ್ರೈಬ್ ಡ್ಯೂಟಿಗಳಿದೆ. ಅದರ ಪ್ರಕಾರ ನಾವು ನಮ್ಮ ಜೀವನನ ಮಾಡಬೇಕು. ಸೊ ಯಾವಾಗ ನಾವು ಆ ರೀತಿ ನಮ್ಮ ಜೀವನನ ಮಾಡ್ತೀವಿ, ಸೊ ಇದು ಆಕ್ಚುಲಿ ಎಲ್ಲರಿಗೂ ಅಪ್ಲಿಕಬಲ್ ಆಗಿರುವಂಥದ್ದು, ಎಲ್ಲ ವರ್ಣಗಳಿಗೂ ಅಪ್ಲಿಕಬಲ್ ಆಗಿರುವಂಥದ್ದು. ಸೊ ಯಾವಾಗ ನಾವು ಈ ಒಂದು ನಮ್ಮ ಶಾಸ್ತ್ರದಲ್ಲಿ ಕೊಟ್ಟಿರೋಂಥ ರೀತಿ ನಮ್ಮ ಗೃಹಸ್ಥಾಶ್ರಮದ ಒಂದು ಇದನ್ನ ಲೈಫ್ನ ನಾವು ಲೀಡ್ ಮಾಡ್ತೀವಿ, ಆವಾಗ್ಲೂ ಸಹ ನಮ್ಮ ಎಲ್ಲ ಒಂದು ಡ್ಯೂಟಿಗಳನ್ನ ನಾವಲ್ಲಿ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಸೊ ಒಂದು ಗಂಡನಾದವನಿಗೆ ತನ್ನ ಹೆಂಡತಿಯನ್ನು ಸಹ ಈ ಒಂದು ಸ್ಪಿರಿಚುವಲ್ ಪಾತ್ ಅಲ್ಲಿ ಮುಂದುವರ್ಸ್ಕೊಂಡು ಹೋಗುವಂತಹ ಒಂದು ಡ್ಯೂಟಿ ಇರುತ್ತೆ. ಸುಮ್ಮನೆ ಗಂಡ ಹೆಂಡತಿ ಮಕ್ಕಳು ಅಂದ್ರೆ ಅವ್ರಿಗೆ ಯಾವುದೇ ಒಂದು ಆಬ್ಲಿಗೇಷನ್ ಇಲ್ಲ ಅಂತಲ್ಲ. ಅಂದ್ರೆ ನಾವು ಬರೀ ಜೊತೆನಲ್ಲಿದ್ದೀವಿ, ನಾವು ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು, ಬರೀ ಈ ರೀತಿ ಬರೀ ಮೆಟೀರಿಯಲ್ ಆಗಿ ಯೋಚನೆ ಮಾಡುವಂಥದ್ದಲ್ಲ. ಆದ್ರೆ ನನ್ಗೇನೇನ್ ಬೇಕೋ ನೀನ್ ಸಪ್ಲೈ ಮಾಡ್ಬೇಕು, ನಿನ್ಗೇನೇನ್ ಬೇಕೋ ನಾನ್ ಸಪ್ಲೈ ಮಾಡ್ತೀನಿ. ಸೊ ಈ ರೀತಿ ಇರೋ ಬರೀ ಇಷ್ಟೇನೆ ಜೀವನ ಅನ್ನೋದು ಈ ಒಂದು ಭೌತಿಕವಾಗಿರುವಂತ ಒಂದು ಮೆಟಲಿಸ್ಟಿಕ್ ಪೀಪಲ್ಗಳು ಮಾಡಿರುವಂತ ಒಂದು ಕಾನ್ಸೆಪ್ಟ್. ಆದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ ಯಾವ ರೀತಿ ಇದೆ, ಇದು ಆಕ್ಚುಲಿ ಒಬ್ಬ ಗಂಡನಾದವನ ಒಂದು ಕರ್ತವ್ಯ ಏನು ಅಂದ್ರೆ, ಹೆಂಡತಿನೂ ಸಹ ಈ ಒಂದು ಆಧ್ಯಾತ್ಮಿಕ ಪಥದಲ್ಲಿ ಬರಬೇಕು ಅಂತ ಅವರು ಕರ್ಕೊಂಡು ಹೋಗ್ಬೇಕು. ಇನ್ ಕೇಸ್ ಇಲ್ಲ ಅಂದ್ರೆ ಇಬ್ರು ಜೊತೆಲಿದ್ದಾಗ ಇಬ್ರು ಜೊತೆನಲ್ಲಿ ಈ ಒಂದು ನಮ್ಮ ಶಾಸ್ತ್ರಗಳಲ್ಲಿ ಏನಂದ ಹೇಳಿದರೆ ಅದನ್ನ ಅವರು ಫಾಲೋ ಮಾಡ್ಕೊಂಡು ಧರ್ಮದ ಪ್ರಕಾರ ಜೀವನನ ಮಾಡಬೇಕು. ಆಮೇಲೆ ತಮ್ಮ ಮಕ್ಕಳಿಗೆ ಈ ಒಂದು ಕೃಷ್ಣ ಪ್ರಜ್ಞೆನ ಅಂದ್ರೆ ಸ್ಪಿರಿಚುವಲ್ ನಾಲೆಜ್ನ ಅವ್ರು ಕೊಟ್ಬಿಟ್ಟು ಕಂಪ್ಲೀಟ್ ಆಗಿ ಅವ್ರನ್ನ ಪ್ರಿಪೇರು ಮಾಡ್ಬೇಕು. ಸೊ ಯಾವಾಗ ಆ ಒಂದು ಮಗು ದೊಡ್ಡವರಾಗ್ತಾರೆ, ಮಕ್ಕಳು ದೊಡ್ಡವರಾಗ್ತಾರೆ, ಆವಾಗ ಆ ಒಂದು ವ್ಯಕ್ತಿ ಏನಾಗ್ಬೇಕು, ವಾನಪ್ರಸ್ಥಾಶ್ರಮಕ್ಕೆ ಅವರು ಹೋಗ್ಬೇಕು. ಅಂದ್ರೆ ಒಂದೊಂದನೇ ಅವರು ಬಿಡ್ತಾ ಹೋಗ್ಬೇಕು. ನಾನು ಯಾವ್ದ್ಯಾವ್ದಕ್ಕೆ ಅಂಟ್ಕೊಂಡಿದ್ದೀನಿ ಈ ಒಂದು ಸಂಸಾರದಲ್ಲಿ ಅದನ್ನ ಒಂದೊಂದನೇ ಅವರು ಬಿಡ್ತಾ ಹೋಗ್ಬೇಕು. ಅಂದ್ರೆ ರಿಟೈರ್ಡ್ ಲೈಫ್ನ ಲೀಡ್ ಮಾಡೋದಕ್ಕೆ ಹೋಗ್ಬೇಕು. ಸೊ ಆ ಒಂದು ರಿಟೈರ್ಡ್ ಲೈಫ್ ಆದ್ಮೇಲೆ ಕೊನೆ ಹಂತದಲ್ಲಿ ಏನ್ ಬರುತ್ತೆ, ಸನ್ಯಾಸಾಶ್ರಮ. ಅಂದ್ರೆ ನನಗೆ ಯಾವುದೇ ಒಂದು ಅಟ್ಯಾಚ್ಮೆಂಟ್ ಇಲ್ಲ, ಎಲ್ಲಾದ್ರಿಂದನೂ ನಾನು ಡಿಟ್ಯಾಚ್ ಆಗಿದ್ದೀನಿ ಅನ್ನೋ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಕೊನೆಯ ಅಂತ ಈ ಒಂದು ಸನ್ಯಾಸಾಶ್ರಮ ಅನ್ನೋದು ಬರುತ್ತೆ. ಸೊ ಯಾವಾಗ ಆ ಒಂದು ವ್ಯಕ್ತಿ ಸನ್ಯಾಸಾಶ್ರಮಕ್ಕೆ ಹೋಗ್ತಾರೆ, ಅವರು ಆ ಒಂದು ಕುಟುಂಬಕ್ಕೆ ಸೀಮಿತವಾಗಿರೋದಿಲ್ಲ, ಅವರು ಇಡೀ ಒಂದು ಮಾನವ ಕುಲಕ್ಕೆ ಅವರು ಇದಾಗ್ತಾರೆ. ಅಂದ್ರೆ
ಎಲ್ಲದರಿಂದ ಮುಕ್ತವಾಗಿ ಒಂದು ವಸುದೈವ ಕುಟುಂಬಕಂ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಇಡೀ ಒಂದು ಭಗವಂತನ ಒಂದು ಈ ಒಂದು ಎಂಟೈರ್ ಪ್ರಪಂಚ ಏನಿದೆ ಇದೇನೆ ಒಂದು ನನ್ನ ಒಂದು ಸಂಸಾರ ಅನ್ನೋ ತರ ಅವರು ಜೀವನ ಮಾಡೋದಕ್ಕೆ ಹೋಗ್ತಾರೆ. ಯಾವುದಕ್ಕೂ ಅಟ್ಯಾಚ್ ಆಗ್ತೀರಾ, ಸಂಪೂರ್ಣವಾಗಿ ಭಗವಂತನ ಒಂದು ಭಕ್ತಿ ಸೇವೆನಲ್ಲಿ ನಾವು ಆ ಒಂದು ಜೀವಾತ್ಮ ತೊಡಗಿಸ್ಕೊಂಡು ತನ್ನ ಜೀವನದ ಕೊನೆಯ ಹಂತನ ಅವರು ಆ ರೀತಿ ಕಳೆದು ಯಾವ ರೀತಿ ಮಾಡಬೇಕು, ಈ ಒಂದು ದೇಹನ ಬಿಟ್ಟು ಭಗವಂತನ ಸ್ಮರಣೆ ಮಾಡ್ತಾ ಅವರು ಭಗವಂತನ ಆಧ್ಯಾತ್ಮಿಕ ಲೋಕಕ್ಕೆ ಹೋಗೋ ತರ ಅವರು ತಮ್ಮ ಜೀವನನ ಎಂಡ್ ಮಾಡಬೇಕು. ಸೊ ಯಾವಾಗ ನಾವು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀವಿ, ಆವಾಗ ಏನಾಗುತ್ತೆ, ಆ ಒಂದು ಜೀವಾತ್ಮ ಗ್ರ್ಯಾಜುವಲ್ ಆಗಿ ಈ ಒಂದು ಪ್ರಾಸೆಸ್ ಅಲ್ಲಿ ಮೇಲಕ್ಕೆ ಬರುತ್ತೆ. ಸೊ ಯಾವಾಗ ಆ ಒಂದು ಹಂತಕ್ಕೆ ಹೋಗ್ತೀವಿ, ಆವಾಗ ನಾವು ಮುಕ್ತಿಯಾದಂತ ಒಂದು ಜೀವನನೂ ಸಹ ಮಾಡಬಹುದು. ಆದ್ರೆ ಅನೇಕ ಒಂದು ಎಕ್ಸಾಲ್ಟೆಡ್ ಜೀವಾತ್ಮಗಳು ಇರ್ತಾರೆ. ಅವ್ರು ಯಾವ ರೀತಿ ಇರ್ತಾರೆ ಅಂದ್ರೆ, ಈಗಿನ ಒಂದು ನಮ್ಮ ತರನೇ ಇರ್ತಾರೆ ನೋಡೋದಕ್ಕೆ, ನಮ್ಮ ತರನೇ ಬೇಕಾದ್ರೆ ನಮ್ಮ ಜೊತೆನಲ್ಲೇ ಓಡಾಡ್ಕೊಂಡಿರ್ತಾರೆ. ಅನೇಕ ಅವರು ಅವರ ಒಂದು ಲೆವೆಲ್ ಆಫ್ ಡಿವೋಷನ್ ಯಾವ ತರ ಇದೆ, ಅವರಲ್ಲಿರುವಂತ ಒಂದು ಭಕ್ತಿ ಯಾವ ತರ ಇದೆ, ಅವರು ಮಾಡ್ತಾ ಇರುವಂತ ಒಂದು ಭಕ್ತಿ ಸೇವೆ ಯಾವ ತರ ಇದೆ ಅನ್ನೋದು ನಮ್ಗೆ ಅನೇಕ ಬಾರಿ ಗೊತ್ತಾಗದೇ ಇಲ್ಲ. ಅನೇಕ ಜನ ನಾವು ನಮ್ಮ ಒಂದು ಶ್ರೀಮದ್ ಭಾಗವತಮಲ್ಲಿ ಅನೇಕ ಒಂದು ಉದಾಹರಣೆಗಳು ಬರುತ್ತೆ. ಅಲ್ಲಿರುವಂತಹ ಒಂದು ಭಕ್ತರು ಯಾವ ರೀತಿ ಇರ್ತಾರೆ ಅಂದ್ರೆ, ಅವರ ಒಂದು ಎಕ್ಸ್ಟರ್ನಲ್ ಅಪಿಯರೆನ್ಸ್ ಇಂದ ನಮ್ಗೆ ಏನೂ ಗೊತ್ತಾಗಲ್ಲ. ಎಕ್ಸ್ಟರ್ನಲ್ ಅಪಿಯರೆನ್ಸ್ ಅಲ್ಲಿ ನೋಡಿದ್ರೆ ಒಬ್ಬ ಭಿಕ್ಷುಕನ್ ತರ ಇರ್ತಾರೆ. ಅಂದ್ರೆ ದೇಹ ಒಣಕೊಂಡು ಹೋಗಿರುತ್ತೆ, ಮುಖ ಎಲ್ಲ ಇದಾಗಿರುತ್ತೆ, ಬರೀ ಕೂದಲು ಬಿಟ್ಕೊಂಡಿರ್ತಾರೆ. ಅವರು ಅಂದ್ರೆ ಬಾಹ್ಯವಾಗಿ ಈ ಒಂದು ದೇಹದ ಒಂದು ಇದ್ರ ಮೇಲೆ ಅವ್ರಿಗೆ ಗಮನನೇ ಇರಲ್ಲ. ಅವರು ಭಗವಂತನ ಒಂದು ಸೇವೆನಲ್ಲಿ ಕಂಪ್ಲೀಟ್ ಆಗಿ ಮುಳುಗೋಗಿರ್ತಾರೆ. ಸೊ ಅಂತ ಒಂದು ಜೀವಿಗಳು ಸಹ ಅವ್ರನ್ನ ಏನಂತಾರೆ, ಮುಕ್ತಾತ್ಮರು ಅಂತಾರೆ. ಸೊ ಈ ಒಂದು ಮುಕ್ತಾತ್ಮರು ಸಹ ನಮ್ಮ ಜೊತೆನಲ್ಲಿ ಇರ್ಬೋದು. ನಾವು ಯಾವಾಗ ನಾವು ಈ ಒಂದು ಧಾಮಗಳಿಗೆ ನಾವು ಭೇಟಿ ಕೊಡ್ತೀವಿ, ತೀರ್ಥಕ್ಷೇತ್ರಗಳಿಗೆ ನಾವು ಭೇಟಿ ಕೊಡ್ತೀವಿ. ಸೊ ಅಲ್ಲೆಲ್ಲ ಏನಿರ್ತಾರೆ, ಅನೇಕ ಜನರು ಇಂಥ ಮುಕ್ತಾತ್ಮರು ನಮ್ಗೆ ಸಿಗ್ತಾರೆ. ಅಂತ ಅವರ ಒಂದು ಸಂಘ ಸಿಗಲಿ, ಅವರು ಹೇಳಿದ್ದನ್ನ ನಾವು ಕೇಳಿಸ್ಕೊಂಡು ನಾವು ಸಹ ಉದ್ಧಾರ ಆಗ್ಲಿ ಅಂದ್ಬಿಟ್ಟು ನಾವು ಇಂಥ ಯಾತ್ರೆಗಳನ್ನು ಸಹ ನಾವು ಮಾಡೋದು. ಸೊ ಅವ್ರು ಯಾವ ರೀತಿ ಇರ್ತಾರೆ, ಅವರಿಗೆ ಇದು ಯಾವುದೇ ಆದಂತ ಒಂದು ಪ್ರಿಸ್ಕ್ರೈಬ್ ಡ್ಯೂಟಿಗಳು ಇರಲ್ಲ. ಯಾಕೆಂದ್ರೆ ಅವ್ರು ಈ ಒಂದು ಬಾಡಿಲಿ ಕಾನ್ಸೆಪ್ಟ್ ಅಲ್ಲಿ ಅವರು ಜೀವನನೇ ಮಾಡ್ತಾ ಇರಲ್ಲ. ಇದರಿಂದ ಮೇಲ್ಗಡೆ ಸ್ಪಿರಿಚುವಲ್ ಪ್ಲಾಟ್ಫಾರ್ಮ್ ಅಲ್ಲಿ ಅವರು ಆಪರೇಟ್ ಮಾಡ್ತಾ ಇರ್ತಾರೆ. ತಮ್ಮ ಜೀವನನ ಯಾವ ರೀತಿ ಸ್ಪಿರಿಚುವಲ್ ಪ್ಲಾಟ್ಫಾರ್ಮ್ ಅಲ್ಲಿ ಅವರು ತಮ್ಮ ಜೀವನನ ಅವರು ನಡೆಸ್ತಾ ಇರ್ತಾರೆ. ಸೊ ಅವ್ರನ್ನ ನಾವು ಕಂಪೇರ್ ಮಾಡಬಾರ್ದು. ನಮ್ಮ ಜೀವನ ಪ್ಲಸ್ ಅವರ ಜೀವನನ ಕಂಪೇರ್ ಮಾಡ್ಬಿಟ್ಟು ಅವ್ರು ಏನಕ್ಕೆ ಈ ತರ ಇದ್ದಾರೆ, ಅವ್ರೇನಕ್ಕೆ ಆ ತರ ಇದ್ದಾರೆ, ಆ ರೀತಿ ಮಾಡ್ತೀವಲ್ಲ, ಆವಾಗ್ಲೇನೆ ನಮಗ್ ಬರೋದು ಆಕ್ಚುಲಿ ಈ ಒಂದು ವೈಷ್ಣವ ಅಪರಾಧ ಅಂತ. ಸೊ ಅವರ ಒಂದು ಭಕ್ತಿ, ಅವರ ಒಳಗಡೆ ಇರುವಂತ ಒಂದು ಭಕ್ತಿ, ಅವ್ರು ಮಾಡ್ತಾ ಇರೋ ಒಂದು ಡಿವೋಷನಲ್ ಸರ್ವಿಸ್, ಅದರ ಒಂದು ಪರಿಜ್ಞಾನನೇ ನಮ್ಗಿರಲ್ಲ. ಸೊ ಅವ್ರು ಯಾವ ರೀತಿ ಒಂದು ಸಂಬಂಧನ ಭಗವಂತನ ಜೊತೆ ಇಟ್ಕೊಂಡಿದ್ದಾರೆ, ಅವ್ರು ಯಾವ ರೀತಿ ಒಂದು ಇದರಲ್ಲಿ ತಮ್ಮ ಒಂದು ಜೀವನನ ಒಂದು ಭಕ್ತಿ ಸೇವೆನೇ ಮಾಡ್ತಾ ಇದ್ದಾರೆ, ಈ ಒಂದು ಪರಿಜ್ಞಾನನೇ ಇಟ್ಕೊಳ್ದಿರಾ ನಾವೇನ್ ಮಾಡ್ತೀವಿ, ಅವ್ರನ್ನ ನಮ್ಮ ಒಂದು ಲೆವೆಲ್ ನೋಡಿ ಅದನ್ನ ನಮ್ಮ ಜೊತೆ ಕಂಪೇರ್ ಮಾಡ್ಕೊಂಡು, ಇವ್ರು ಈ ರೀತಿ ಮಾತಾಡ್ಬೇಕಾಗಿತ್ತು, ಅವ್ರು ಆ ರೀತಿ ಮಾತಾಡ್ಬೇಕಾಗಿತ್ತು, ಆ ರೀತಿ ನಾವು ಅವ್ರಿಗೇನೆ ಕಮೆಂಟ್ಗಳು ಮಾಡೋದಕ್ಕೆ, ಇಲ್ಲ ಅವ್ರ ಮೇಲೆ ಏನಾದ್ರು ಹೇಳೋದಕ್ಕೆ ನಾವು ಹೋಗ್ಬಿಡ್ತೀವಿ. ಅಂತ ಒಂದು ಮಟ್ಟಕ್ಕೂ ಸಹ ಹೋಗ್ಬಿಡ್ತೀವಿ. ಸೊ ಈ ಒಂದು ಬದ್ಧಾತ್ಮದ ಜೀವಿ ಯಾವ ರೀತಿ ಇರ್ತೀವಿ ಅಂದ್ರೆ, ನಾವು ಮಾಡೋದೇ ನಾವು ಒಂದ್ ಸ್ವಲ್ಪ ಒಂಚೂರು ಮಾಡ್ಬಿಟ್ರೆ ಸಾಕು, ನಾನು ಮೇಲ್ಗಡೆ ಆಕಾಶದಿಂದ ಉದುರ್ಕೊಂಡು ಬಂದಿರೋ ಅಂತ ಒಂದು ದೊಡ್ಡ ಒಂದು ಜೀವಾತ್ಮ ಅನ್ಕೊಂಡ್ಬಿಡ್ತೀನಿ ನಾವು. ಆಮೇಲೆ ನಾನ್ ಮಾಡೋದು ನನ್ಗೆ ಯಾವಾಗ್ಲೂ ಕರೆಕ್ಟ್ ಆಗಿ ಅನ್ಸುತ್ತೆ. ಬೇರೆಯವ್ರ ಮೇಲೆ ಒಂದು ಹುಡುಕೋದನ್ನೇ ನಾನು ಯಾವಾಗ್ಲೂ ನೋಡ್ತಾ ಇರ್ತೀನಿ. ಸೊ ಅವಾಗ ಏನ್ ಅನ್ಸುತ್ತೆ, ಓ ಇವರಲ್ಲಿ ಆ ತರ ಇದೆ, ಇವರಲ್ಲಿ ಈ ತರ ಇದೆ. ಸೊ ಈ ರೀತಿ ನಾವು ಬರೀ ಅವರಲ್ಲಿ ಹುಡುಕೋದು, ಅವ್ರಿಗೇನೆ ಸಜೆಷನ್ ಕೊಡೋದು, ಅಡ್ವೈಸ್ ಕೊಡೋದು, ಗೈಡೆನ್ಸ್ ಕೊಡೋದು, ಇವ್ರು ಈ ತರ ಇರ್ಬೇಕಾಗಿತ್ತು ಅನ್ನೋದು. ಸೊ ಇಂಥ ಲೆವೆಲ್ಗೆ ಹೋದಾಗ ಏನಾಗತ್ತೆ, ಆ ಒಂದು ಬದ್ಧಾತ್ಮ ಇರ್ತಾನಲ್ಲ, ಮನುಷ್ಯ ಜನ್ಮನೆ ಕಳ್ಕೊಂಡು ಇನ್ನು ಪಾತಾಳಕ್ಕೆ ಇಳಿದೋಗ್ತಾರೆ. ಮನುಷ್ಯ ಜನ್ಮನೇ ಅವರು ಕಳ್ಕೊಂಡ್ಬಿಟ್ಟಿನ ಪಾತಾಳಕ್ಕೇನೆ ಅವರು ಇಳಿದೋಗ್ತಾರೆ. ಅದಕ್ಕೋಸ್ಕರನೇ ಭಗವಂತ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಎಲ್ಲಾ ವೈಷ್ಣವರು ಹೇಳೋದು ಅಷ್ಟೇನೆ, ಈ ಒಂದು ಭಕ್ತಿ ಸೇವೆನಲ್ಲಿ ನಾವು ಮಾಡೋದೆಲ್ಲಾನು ಅಷ್ಟೇನೆ ಫಿಕ್ಸ್ ಡೆಪಾಸಿಟ್ ತರ ಮೇಲಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರುತ್ತೆ. ಆದ್ರೆ ಒಂದೇ ಒಂದು ನಮ್ಮನ್ನ ಕೆಳಗಡೆ ಕರ್ಕೊಂಡು ಹೋಗುತ್ತೆ. ಅದೇನಂದ್ರೆ ಈ ಒಂದು ವೈಷ್ಣವರ ಮೇಲೆ ಮಾಡುವಂತ ಅಪರಾಧ, ಅವ್ರ ಮೇಲೆ ಮಾಡುವಂತ ಒಂದು ಟೀಕೆಗಳು, ಕಮೆಂಟ್ಸು, ಅವರು ಯಾವ್ದು ಲೆವೆಲ್ ಅಲ್ಲಿ ಇದಾರೆ ಅಂತ ಅದರ ಒಂದು ಪರಿಜ್ಞಾನನೇ ಇಲ್ದಿರ ಅವ್ರ ಬಗ್ಗೆ ಮಾತಾಡೋದು, ಲೂಸ್ ಆಗಿ ಮಾತಾಡೋದು, ಲೈಟ್ ಆಗಿ ಮಾತಾಡೋದು. ಸೊ ಅವ್ರ ಮೇಲೆನೆ ಒಂದು
ಅಪರಾಧಗಳನ್ನ ಮಾಡೋದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ಇದರಲ್ಲಿಂದ ಮಾತ್ರನೇ ಆ ಒಂದು ಜೀವಾತ್ಮ ಭಕ್ತಿ ಸೇವೆನಲ್ಲಿ ಇದ್ರೂನು ಕೆಳಗಡೆ ಬೀಳ್ಬೋದು. ಅದೊಂದು ಬಿಟ್ರೆ ಜೀವಾತ್ಮ ಈ ಭಕ್ತಿ ಸೇವೆಯಲ್ಲಿ ಮಾಡುವಂತ ಎಲ್ಲಾ ಒಂದು ಆಕ್ಟಿವಿಟಿನೂ ಸಹ ಫಿಕ್ಸ್ ಡೆಪಾಸಿಟ್ ತರ ಅವನು ಮೇಲಕ್ಕೆನೆ ಹೋಗ್ತಾ ಇರ್ತಾನೆ. ಸೊ ಅಂತ ಒಂದು ಬ್ಯೂಟಿಫುಲ್ ಆಗಿರುವಂತ ಒಂದು ಸಿಸ್ಟಮ್ ನ ಭಗವಂತ ನಮ್ಗೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ಕೃಷ್ಣ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಬೇರೆಯವರಲ್ಲಿರುವಂತಹ ಒಂದು ಒಳ್ಳೆಯತನನ್ನೇ ನೀವು ನೋಡಿ, ಕೆಟ್ಟತನನ ನೋಡ್ಬೇಡಿ 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 ಅಂತ. ಅದಕ್ಕೋಸ್ಕರ ಕೃಷ್ಣ ಸ್ವತಃ ತಮ್ಮ ಜೀವನದಲ್ಲೂ ಸಹ ಅದನ್ನ ಅವರು ಏನ್ ಮಾಡ್ತಾರೆ, ಯಾವಾಗ ಇಲ್ಲಿ ಒಂದು ಅವತಾರ ತಗೊಂಡಿದ್ರು ಅವಾಗ ಅದನ್ನ ಮಾಡಿ ನಮ್ಗೆ ಸಹ ತೋರಿಸಿದ್ದಾರೆ. ಆದ್ರೆ ನಾವೇನ್ ಮಾಡ್ತಾ ಇರ್ತೀವಿ, ಸ್ವಲ್ಪ ಈ ಒಂದು ಭಗವದ್ಗೀತೆ ಬಗ್ಗೆ ತಿಳ್ಕೊಂಡ್ರೆ ಸಾಕು, ಸ್ವಲ್ಪ ನಾನು ಜಪ ಮಾಡೋದಕ್ಕೆ ಶುರು ಮಾಡಿದ್ರೆ ಸಾಕು, ನನ್ನನ್ನ ನಾನು ದೊಡ್ಡ ಒಂದು ಪರಿಶುದ್ಧ ಭಕ್ತ ಅನ್ಕೊಂಡ್ಬಿಡ್ತೀನಿ, ಬೇರೆಯವರೆಲ್ಲ ಆ ರೀತಿ ಮಾಡ್ತಾ ಇಲ್ಲ, ಈ ರೀತಿ ಮಾಡ್ತಾ ಇಲ್ಲ ಅಂತ ನಾವು ಅವ್ರ ಬಗ್ಗೆ ಏನ್ ಮಾಡ್ತೀವಿ, ಮಾತಾಡೋದಕ್ಕೆ ಶುರು ಮಾಡ್ತೀವಿ. ಸೊ ಇದರಿಂದನೇ ಆ ಒಂದು ಜೀವಾತ್ಮ ಏನಾಗುತ್ತೆ, ಕೆಳಗಡೆ ಬೀಳೋವಂತ ಒಂದು ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಸರಿಯಾಗಿ ತಿಳ್ಕೊಬೇಕು, ಬದ್ಧಾತ್ಮ ಬೇರೆ, ಮುಕ್ತಾತ್ಮರು ಬೇರೆ. ಸೊ ಅವ್ರನ್ನ ಬದ್ಧಾತ್ಮ ಮುಕ್ತಾತ್ಮ ಇವೆರಡನ್ನು ಯಾವತ್ತೂ ಕಂಪೇರೇ ಮಾಡಬಾರ್ದು. ಅವರು ಭೌತಿಕವಾಗಿರುವಂತ ಒಂದು ಎಷ್ಟೋ ಒಂದು ರೆಗ್ಯುಲೇಟೆಡ್ ಆಕ್ಟಿವಿಟಿಗಳು ಅಲ್ಲ ಪ್ರಿಸ್ಕ್ರೈಬ್ ಡ್ಯೂಟಿಗಳನ್ನ ಅವರು ನಮ್ಮ ಒಂದು ಇದ್ರ ಪ್ರಕಾರ ಅವರು ಮಾಡದೇ ಇರಬಹುದು. ಹೇಳಿ, ಅವರು ಭಗವಂತನ ಒಂದು ಸ್ಪಿರಿಚುವಲ್ ಪ್ಲಾಟ್ಫಾರ್ಮ್ ಅಲ್ಲಿ ಇರ್ತಾರೆ, ಅವರು ಭಗವಂತನ ಒಂದು ಸೇವೆನಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೆ. ಅವರಿಗೆ ಈ ಎಷ್ಟೊಂದು ನಾವು ಮಾಡುವಂತ ಒಂದು ಪ್ರಿಸ್ಕ್ರೈಬ್ ಡ್ಯೂಟಿಗಳು ಅವ್ರಿಗೆ ಅದು ಅಪ್ಲಿಕಬಲ್ ಆಗಿರಲ್ಲ. ಸೊ ಅದಕ್ಕೋಸ್ಕರ ಅದೇನಾಗುತ್ತೆ, ಅದು ನಮ್ಗೆ ಮ್ಯಾಚ್ ಆಗದೆ ಸಹ ಇರುತ್ತೆ. ಸೊ ಅದಕ್ಕೋಸ್ಕರನೇ ಯಾರ ಬಗ್ಗೆನೇ ಆಗ್ಲಿ ನಾವು ಮೊದಲಿನಾಗಿ ಈ ರೀತಿ ಕಮೆಂಟ್ ಮಾಡೋದು ಅಥವಾ ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಅವ್ರಿಗೆ ಅಡ್ವೈಸ್ ಕೊಡಕ್ ಹೋಗೋದು, ಇಂಥ ಒಂದು ಇದನ್ನ ಮಾಡಬಾರ್ದು. ಈ ಒಂದು ಡಿವೋಷನಲ್ ಸರ್ವಿಸ್ ಅಲ್ಲಿ ಯಾರ ಒಂದು ಭಕ್ತಿ ಎಷ್ಟಿದೆ ಅನ್ನೋದು ಅದು ಯಾರಿಗೂ ಗೊತ್ತಿರಲ್ಲ, ಅದು ಭಗವಂತನಿಗೆ ಗೊತ್ತಿರುತ್ತೆ. ಸೊ ಯಾರ ಕೈಲಿ ಯಾರನ್ನ ಜಡ್ಜ್ ಮಾಡಕ್ಕೆ ಆಗದೇ ಇಲ್ಲ. ನಾವು ಭೌತಿಕ ಇದ್ರಲ್ಲೇನೆ ಜೀವನದಲ್ಲೇನೆ ಜಡ್ಜ್ ಮಾಡಕ್ಕಾಗಲ್ಲ. ಅವನು ಏನು, ಅವನು ಯಾವ ತರ ಒಂದು ಕ್ಯಾರೆಕ್ಟರ್ ಇದೆ, ಅವನಲ್ಲಿರೋ ಒಂದು ನಾಲೆಡ್ಜ್ ಏನು ಅಂತ ಭೌತಿಕವಾಗಿನೇ ನಾವು ಜಡ್ಜ್ ಮಾಡೋದಕ್ಕೆ ಆಗಲ್ಲ. ಇನ್ನು ಆಧ್ಯಾತ್ಮಿಕವಾಗಿರೋದನ್ನ ನಮ್ಮ ಕೈಲಿ ಏನ್ ಮಾಡೋದಕ್ಕಾಗತ್ತೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಯಾವಾಗ್ಲೂ ಹಂಬಲ್ ಆಗಿದ್ದು ನಮ್ಮ ಒಂದು ಏನಿದೆ ಒಂದು ಆಧ್ಯಾತ್ಮಿಕ ಪ್ರಗತಿಗೋಸ್ಕರ ನಾವೇನ್ ಮಾಡ್ಬೇಕು ಅದರ ಮೇಲೆ ನಮ್ಮ ಒಂದು ಕಾನ್ಸಂಟ್ರೇಷನ್ ಇಟ್ಕೋಬೇಕು. ನಮ್ಮ ಒಂದು ಫೋಕಸ್ ನಮ್ಮ ಒಂದು ಭಕ್ತಿಯ ಜೀವನದ ಒಂದು ಪ್ರಗತಿಗೋಸ್ಕರ ನಾನೇನ್ ಮಾಡ್ಬೇಕು ನೆಕ್ಸ್ಟ್, ನಾನು ಯಾವ ರೀತಿ ಭಗವಂತನ ಸೇವೆ ಮಾಡ್ಬೋದು, ನಾನು ಯಾವ ರೀತಿ ನಾನು ಮಾಡ್ತಾ ಇರುವಂತ ಪ್ರತಿಯೊಂದು ಆಕ್ಟಿವಿಟಿನಲ್ಲಿ ಭಗವಂತನ ಮಧ್ಯದಲ್ಲಿ ಇಟ್ಕೊಂಡು ನಾನು ಒಂದು ಇದನ್ನ ಕೆಲಸನ ಮಾಡ್ಬೋದು. ಸೊ ಆ ಒಂದು ಇದರಲ್ಲಿ ನಾವು ಇರಬೇಕು. ಸೊ ಒಬ್ರು ಆಚಾರ್ಯರು ಒಂದು ಎಕ್ಸಾಂಪಲ್ ಬ್ಯೂಟಿಫುಲ್ ಆಗಿ ಎಕ್ಸಾಂಪಲ್ ಕೊಡ್ತಾ ಇದ್ರು. ನಾವು ಯಾವ ರೀತಿ ಹೋಗ್ಬೇಕು ಅಂದ್ರೆ, ಊರ್ಧ್ವ ಲೋಕದಲ್ಲಿ ಇರುವಂತ ಒಂದು ಜೀವಾತ್ಮರು ಮಾಡುವಂತ ಪ್ರತಿಯೊಂದು ಆಕ್ಟಿವಿಟಿನಲ್ಲೂ ಸಹ ಅವ್ರೇನ್ ಮಾಡ್ತಾರೆ, ಭಗವಂತನ ಜೊತೆ ಅವರು ಕನೆಕ್ಟ್ ಆಗ್ತಾರೆ. ಸೊ ಅಲ್ಲಿ ಈಗ ನೀವು ನೋಡಿದ್ರೆ ದೇವತೆಗಳು ಮತ್ತು ರಾಕ್ಷಸರು, ಸೊ ಇಬ್ಬರಿದ್ದಾರೆ. ಸೊ ಇಬ್ಬರಿಗೂ ಅಷ್ಟೇನೆ ಬುದ್ಧಿ ಮಟ್ಟದಲ್ಲಿ ಇಬ್ಬರೂ ಸಹ ಉನ್ನತವಾಗಿರುವಂತವ್ರನ್ನೇ. ರಾಕ್ಷಸರು ಅಂದ್ರೆ ಅವ್ರಿಗೇನೆ ಶಕ್ತಿ ಇಲ್ಲ, ಇದಿಲ್ಲ ಅಂತ ಆ ರೀತಿ ಅಂತಲ್ಲ. ಆಮೇಲೆ ಅವರು ಯುದ್ಧ ಮಾಡ್ಬೇಕು ಅಂದ್ರೆ ಆಕ್ಚುಲಿ ರಾಕ್ಷಸರಿಗೇನೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಇರುತ್ತೆ. ಅವ್ರು ಏನೇನೋ ತಪಸ್ ಮಾಡಿ ಏನೇನೋ ಒಂದು ಅವರು ಪಡ್ಕೊಂಡು ಏನ್ ಮಾಡ್ತಾರೆ, ಅವರು ದೇವತೆಗಳ ಮೇಲೆ ಯಾವಾಗ್ಲೂ ಆಕ್ರಮಣನ ಮಾಡ್ತಾನೆ ಇರ್ತಾರೆ. ಆದ್ರೆ ಪ್ರತಿ ಸಾರಿನೂ ದೇವತೆಗಳು ಏನಕ್ಕೆ ಗೆಲ್ತಾರೆ ಅಂತೇಳಿ, ಯಾಕೆಂದ್ರೆ ಅವರು ಪ್ರತಿಯೊಂದು ಇದ್ರಲ್ಲೂ ಸಹ ಅವ್ರು ಭಗವಂತನ ದೇವತಮ್ಮ ಪರಮ ಪುರುಷನ ಜೊತೆ ಕನೆಕ್ಟ್ ಮಾಡ್ತಾರೆ, ಅವ್ರನ್ನ ಪ್ರೇ ಮಾಡ್ತಾರೆ, ಅದಕ್ಕೋಸ್ಕರ ಅವ್ರು ಬಂದವ್ರನ್ನ ಕಾಪಾಡ್ತಾರೆ. ಸೊ ಅಂದ್ರೆ ಅವ್ರು ಮಾಡುವಂತ ಪ್ರತಿಯೊಂದು ಆಕ್ಟಿವಿಟಿನಲ್ಲಿ ಏನ್ ಮಾಡ್ತಾ ಇರ್ತಾರೆ, ಅದು ಭಗವಂತನ ಜೊತೆ ಅದು ಕನೆಕ್ಟ್ ಆಗಿರುತ್ತೆ. ಸೊ ಆ ರೀತಿ ನಾವೇನ್ ಮಾಡ್ಬೇಕು, ಮಾಡುವಂತ ಪ್ರತಿಯೊಂದು ಆಕ್ಟಿವಿಟಿಗೂ ಸಹ ನಾನ್ ಯಾವ ರೀತಿ ಕನೆಕ್ಟ್ ಮಾಡ್ಲಿ, ಯಾವ ರೀತಿ ಮಾಡ್ಲಿ ಅಂದ್ರೆ ಅವ್ರು ಹೇಳ್ತಾ ಇದ್ರು ಅಲ್ಲಿ, ಉಸಿರಾಡೋದ್ರಲ್ಲೇನೆ ಸಹ ನಾನು ಕೃಷ್ಣ ಅನ್ಬೇಕಂತ. ನಾನು ಆಡೋವಂತ ಪ್ರತಿಯೊಂದು ಉಸಿರಲ್ಲೂ ಸಹ ಹರೇ ಕೃಷ್ಣ ಅನ್ನೋದು ನಮಗ್ ಬರ್ಬೇಕು. ಅಂದ್ರೆ ನಾನು ಆಡೋಂತ ಒಂದು ಉಸಿರು ನನಗ್ ಗೊತ್ತಿಲ್ದಂಗೆ ನಾನು ಆಡ್ತಾ ಇರ್ತೀನಿ. ಅನ್ಕಾನ್ಶಿಯಸ್ನೆಸ್ ಅಲ್ಲೂ ನಿದ್ದೆನಲ್ಲೂ ಸಹ ನಾನು ಏನ್ ಮಾಡ್ತಾ ಇರ್ತೀನಿ, ಆ ಒಂದು ಉಸಿರು ಅನ್ನೋದನ್ನು ನಾನು ಆಡ್ತಾ ಇರ್ತೀನಿ. ಸೊ ಎಷ್ಟು ಸ್ವಾಭಾವಿಕವಾಗಿ ನ್ಯಾಚುರಲ್ ಆಗಿ ನಾನು ಉಸಿರಾಟ ಮಾಡ್ತೀನೋ, ನನಗೆ ಗೊತ್ತಿಲ್ದೇನೋ ಮಾಡ್ತಾ ಇರ್ತೀನೋ, ಆ ರೀತಿ ನಾವು ಭಗವಂತನ ಒಂದು ಸ್ಮರಣೆನ ನಾವು
ಮಾಡ್ತಾ ಇರಬೇಕು. ಇನ್ ಕೇಸ್ ಮಾಡೋದಕ್ಕೆ ಆಗ್ತಾ ಇಲ್ವಾ, ಅಟ್ಲೀಸ್ಟ್ ನೆನ್ಪಿಸ್ಕೊಂಡು ಅಟ್ಲೀಸ್ಟ್ ಆಗಿದ್ದಷ್ಟು ಎಷ್ಟೆಲ್ಲ ಆಪರ್ಚುನಿಟಿ ಸಿಗುತ್ತೋ ಅಷ್ಟು ಆಪರ್ಚುನಿಟಿ ನಾವು ಅದನ್ನ ಹೇಳೋದಕ್ಕೆ ನಾವು ಪ್ರಯತ್ನನ ಪಡಬೇಕು. ನಾವು ಮಾಡುವಂತ ಪ್ರತಿಯೊಂದು ಆಕ್ಟಿವಿಟಿ, ನಾವು ಮಾಡುವಂತ ಪ್ರತಿಯೊಂದು ಮಾತು, ಸೊ ಈ ರೀತಿ ನಮ್ಮ ಜೀವನದಲ್ಲಿ ಏನ್ ಮಾಡಬೇಕು, ಅದನ್ನ ಇಂಪ್ರೂವ್ ಮಾಡೋದಕ್ಕೆ ನಾವು ನಮ್ಮ ಮೇಲೆ ಫೋಕಸ್ ಮಾಡಬೇಕು ಹೊರತು ಇನ್ನೊಬ್ಬರ ಮೇಲೆ ಕಮೆಂಟ್ ಮಾಡೋದಕ್ಕೆ, ಇನ್ನೊಬ್ಬರ ಮೇಲೆ ಹೇಳೋದಕ್ಕೆ ನಾವು ಮಾಡಬಾರದು. ಯಾಕೆಂದ್ರೆ ಈ ಒಂದು ಭಕ್ತಿ ಸೇವೆನಲ್ಲಿ ನಾವು ಮಾಡುವಂತ ಪ್ರತಿಯೊಂದು ಕೆಲಸನೂ ನಮ್ಮನ್ನ ಮೇಲಿಕ್ಕೆ ತಗೊಂಡೋಗುತ್ತೆ. ಅದು ಯಾವತ್ತೂ ನಷ್ಟನೇ ಆಗಲ್ಲ. ಆದ್ರೆ ಒಂದರಿಂದ ಮಾತ್ರ ನಾವು ಕೆಳಗಡೆ ಬರ್ಬೋದು, ಅದು ಈ ಒಂದು ವೈಷ್ಣವ ಅಪರಾಧದಿಂದ. ಅದಕ್ಕೋಸ್ಕರ ಇದರಿಂದ ನಾವು ಹುಷಾರಾಗಿ ಇರಬೇಕು. ಅದಕ್ಕೋಸ್ಕರನೇ ಇಲ್ಲಿ ಶ್ರೀಲ ಪ್ರಭುಪಾದರನ್ನು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಯಾರು ಲಿಬರೇಟೆಡ್ ಸೋಲ್ ಇದ್ದಾರೆ ಅವರಿಗೆ ಯಾವುದು ಸ್ಪೆಸಿಫಿಕ್ ಡ್ಯೂಟಿಗಳಿಲ್ಲ, ಸ್ವಧರ್ಮಗಳಿಲ್ಲ. ಅವ್ರಿಗೆ ಇದು ಯಾವುದು ಅಪ್ಲಿಕಬಲ್ ಆಗಲ್ಲ. ಸೊ ಯಾವಾಗ ಅಪ್ಲಿಕಬಲ್ ಆಗಲ್ಲ, ನಾವು ಅವ್ರು ಆ ರೀತಿ ಏನಕ್ಕೆ ಬಿಹೇವ್ ಮಾಡ್ತಾ ಇಲ್ಲ ಅಂತ ಹೇಳೋದೇನೆ ತಪ್ಪಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಕರೆಕ್ಟ್ ಆಗಿ ಇದನ್ನ ತಿಳ್ಕೋಬೇಕು. ಸೊ ಯಾರು ಭಕ್ತರು ಇರ್ತಾರೆ ಅವ್ರ ಹತ್ರ ನಾವು ಯಾವ ರೀತಿ ಬಿಹೇವ್ ಮಾಡಬೇಕು, ಹಂಬಲ್ ಆಗಿ ಆಲ್ವೇಸ್. ನಮ್ ಪ್ರತಿಯೊಬ್ಬ ಭಕ್ತರಿಗೆ ಚೈತನ್ಯ ಮಹಾಪ್ರಭು ಕೊಟ್ಟಿರೋದು ಒಂದೇ ಒಂದು ರೂಲು, ಋಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ. ನಾವು ಯಾವಾಗ್ಲೂ ನಮ್ರತೆಯಿಂದ, ಒಂದು ಹುಲ್ಲು ಕಡ್ಡಿಗಿಂತನೂ ಇನ್ನು ಕೀಳು ಅನ್ಕೊಂಡು ನಾನೇನಾಗ್ಬೇಕು, ನಮ್ರವಾಗಿರ್ಬೇಕು. ಯಾವಾಗ ನಾನು ಹಂಬಲ್ ಆಗಿರ್ತೀನಿ ಆವಾಗ ಆಟೋಮೆಟಿಕ್ ಆಗಿ ನನ್ನಿಂದ ಆಗುವಂತ ಅಪರಾಧಗಳು ಕಂಪ್ಲೀಟ್ ಆಗಿ ಮಿನಿಮೈಸ್ ಆಗ್ಬಿಡುತ್ತೆ. ಸೊ ಅದೊಂದು ಮಾಡಿದ್ರೇನೆ ಸಾಕು, ನಾವು ನಮ್ಮ ಜೀವನದಲ್ಲಿ, ನಮ್ಮ ಭಕ್ತಿಯ ಒಂದು ಜೀವನದಲ್ಲಿ ಪ್ರಗತಿನ ನಾವು ಗ್ರಾಜುಯಲ್ ಆಗಿ ಹೊಂದಬಹುದು. ನಾವು ಸಹ ಈ ಒಂದು ಲೈಫಲ್ಲೇನೆ ಮುಕ್ತವಾಗ್ಬೋದು. ಅದಕ್ಕೋಸ್ಕರನೇ ಈ ಒಂದು ವರ್ಣಾಶ್ರಮ ಪದ್ಧತಿನ ಭಗವಂತ ನಮ್ಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಪ್ರಭುಜಿ. ಸೊ ಪ್ರಭುಜಿ ನಮ್ಗೆ ಡಿಟೇಲ್ ಆಗಿ ಹೇಳಿದ್ರು ಹೆಂಗೆ ಆಕ್ಚುಲಿ ಶುದ್ಧ ಅಂದ್ರೆ ಮುಕ್ತ ಜೀವಿ ಆಗಿದಂತಹ, ಇಲ್ಲಿ ಬಂದಿದಂತಹ ಮುಕ್ತ ಜೀವಿ ಎಲ್ಲ ಅಂದ್ರೆ ಪವಿತ್ರ ಭಕ್ತರು, ಅವ್ರಿಗೆ ಈ ಭೌತಿಕ ಜಗತ್ತಿನಲ್ಲಿ ಇರುವಂತಹ ನಿಯಮಗಳನ್ನು ಇವೆಲ್ಲನೂ ಬಂಧನವಾಗುದಿಲ್ಲ. ಸೊ ನಾವು ಅದನ್ನು ಅವ್ರಿಗೆ ಹೆಂಗೆ ಮಾಡ್ಬೇಕು, ಅವ್ರ ಜೊತೆ ವ್ಯವಹಾರ ನಾವು ಹೆಂಗೆ ಇಟ್ಕೋಬೇಕು ಅದನ್ನು ಪ್ರಭುಜಿ ಹೇಳಿದ್ರು. ಆದ್ರೆ ನನಗೆ ಇಲ್ಲೇ ಇನ್ನೊಂದು ಪಾಯಿಂಟ್ ಹೇಳ್ಬೇಕು. ಆದ್ರೆ ನಾವು ಏನ್ ಮಾಡ್ಬೇಕು, ನಾವು ಹೆಂಗಿರ್ಬೇಕು, ಇಲ್ಲೇ ಕ್ಲಿಯರ್ ಆಗಿ ಪ್ರಭುಪಾದ್ ಇಲ್ಲೇ ಹೇಳ್ತಾ ಇದ್ದಾರೆ, ಸ್ವಧರ್ಮ. 2 ಧರ್ಮಗಳು ಇದೆ. ಸೊ ನಾವು ಯಾವತ್ತು ನೆನಪಿಡಬೇಕು, ಒಂದು ಶರೀರ ಧರ್ಮ, ಒಂದು ಆತ್ಮನ ಧರ್ಮ. ಸೊ ಒಂದು ಶರೀರ ಧರ್ಮ, ಶರೀರಕ್ಕೆ ಅಗತ್ಯವಿರುವಂತ ಧರ್ಮವನ್ನು ಪಾಲನೆ ಮಾಡ್ತಾ ಇದಕ್ಕೆ ವರ್ಣಾಶ್ರಮ ಧರ್ಮ ಅಂತಾರೆ ಅದಕ್ಕೆ. ಸೊ ಶಾಸ್ತ್ರನಲ್ಲಿ 2 ಕೊಟ್ಟಿದ್ರು. ಒಂದು ಆತ್ಮನ್ ಧರ್ಮ ಅಂದ್ರೆ ನಾವು ಭಗವಂತನ ಸೇವೆ ಮಾಡೋದು, ಭಗವಂತನಿಗೆ ಭಕ್ತಿ ಮಾಡೋದು, ಭಗವಂತನಿಗೆ ಜೀವನ ಪೂರ್ತಿ 24 hours ಅವನು ನೆನೆಸೋದು, ಇದು ಆತ್ಮನ್ ಧರ್ಮ. ಆದ್ರೆ ಶರೀರದ ಧರ್ಮ, ಶರೀರ ಇದೆಯಲ್ಲ, ಸೊ ಆ ಶರೀರಿಗೆ ಕಾಪಾಡಬೇಕು, ಶರೀರಿಗೆ ಹೆಂಗೆ ನಡೆಸ್ಬೇಕು, ಶರೀರಿಗೆ ಏನ್ ಬೇಕು ಏನ್ ಬೇಡ, ಈ ಎಲ್ಲವನ್ನು ಧರ್ಮ ಶಾಸ್ತ್ರ ಪ್ರಮಾಣಕವಾಗಿ ಮಾಡ್ಬೇಕು. ಅದು ಹೆಂಗೆ ಮಾಡ್ಬೇಕು ಅದನ್ನು ಶಾಸ್ತ್ರನಲ್ಲಿ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ವರ್ಣಾಶ್ರಮ ಧರ್ಮ ಅಂತ ಹೇಳ್ತಾರೆ, ಅದಕ್ಕೆ ವರ್ಣಾಶ್ರಮ ಧರ್ಮ ಅಂತ ಹೇಳ್ತಾರೆ. ಸೊ ವರ್ಣಾಶ್ರಮ ಧರ್ಮದಲ್ಲಿ ಅಂದ್ರೆ ಆಕ್ಚುಲಿ ನಾನ್ ಯಾಕೆ ಹೇಳೋದು ಅವಶ್ಯಕತೆ ಪಡ್ತೀವಿ, ನಾವ್ ಯಾವಾಗ ಆಧ್ಯಾತ್ಮಿಕನಲ್ಲಿ ಫಸ್ಟ್ ಬರ್ತೀವಿ, ಫಸ್ಟ್ ಬಂದ್ಬಿಡ್ತೀವಿ, ಅವಾಗ ನಮ್ಗೆ ಅನ್ಸುತ್ತೆ ಅಲ್ಲ ಇವೆಲ್ಲ ಒಂದು ಡಿವೋಷನ್ ಮಾಡಿದ್ರೆ ಸಾಕಪ್ಪ, ಬಾಕಿದ್ ಏನು ಅಗತ್ಯವಿಲ್ಲ ನನಗೆ, ಎಲ್ಲ ಬಿಡ್ಬೇಕು, ಏನು ಇವೆಲ್ಲ ಟೆನ್ಷನ್ ಯಾಕೆ ನಮ್ಗೆ, ಇವೆಲ್ಲ ಫ್ಯಾಮಿಲಿ ಮೇಂಟೈನ್ ಮಾಡ್ಬೇಕು, ಅವ್ರ ಮಕ್ಕಳಿಗೆ ಸಾಕ್ಬೇಕು, ಅದನ್ನು ಮಾಡ್ಬೇಕು, ಅದೆಲ್ಲ ಕೆಲಸ ಮಾಡ್ಬೇಕು, ಅವೆಲ್ಲ ಯಾಕೆ, ಇವೆಲ್ಲ ಟೆನ್ಷನ್ ಬಿಟ್ಟು ಸುಮ್ನೆ ಟೆಂಪಲ್ ನಲ್ಲಿ ಹೋಗಿ ಚಾಂಟಿಂಗ್ ಮಾಡ್ಕೊಂಡ್ ಕುಂತಿರ್ಬೇಕು ಅಷ್ಟೇ. ನಮ್ದು ಏನ್ ಗೋಲ್ ಇಲ್ಲ. ಸೊ ಆಲ್ ಯು ಹ್ಯಾವ್ ಟು ಗೋ ಅಂಡ್ ಚಾಂಟ್. ಅದೇ ಆತ್ಮಂದು ಧರ್ಮನೇ ಅದಲ್ಲ. ನಾವು ವಿಚಾರ ಮಾಡ್ತೀವಿ, ಆತ್ಮನ್ ಧರ್ಮ ಏನು, ಭಗವಂತನ ನಾಮ ಹೇಳ್ಬೇಕು, ಭಗವಂತನ ಸೇವೆ ಮಾಡ್ಬೇಕು, ಅದು ಲಾಸ್ಟ್ ಅಲ್ಲ. ಸೊ ಅದನ್ನ ಲಾಸ್ಟ್ ಮಾಡಿಬಿಟ್ರೆ ಸಾಕಲ್ಲ. ಬಾಕಿದೆಲ್ಲ ಧರ್ಮಗಳನ್ನ, ಈ ಶರೀರವಾದ ಧರ್ಮಗಳನ್ನು ಯಾಕೆ ಮಾಡೋದು ಅವಶ್ಯಕತೆ ಇದೆ ಅಂತ ನಾವು ಯಾವಾಗ ಮೊದಲು ಅಂದ್ರೆ ನ್ಯೂಫೈಡ್ ಇರ್ತೀವಿ ಅವಾಗ ಅಂತ ಒಂದು ಡಿಸಿಷನ್ ನಾವು ತಗೋತೀವಿ.
ಆದ್ರೆ ಪ್ರಭುಪಾದ್ ಇಲ್ಲಿ ಅದೇ ಏನಾಗತ್ತೆ, ನಾವು ಪರಿಪಕ್ವವಾಗೋದಿಲ್ಲ. ಪರಿಪಕ್ವ ಅಂದ್ರೆ ಏನು, ಸರಿಯಾಗಿ ಹಣ್ಣಾಗಿದಂತಹ ಹಣ್ಣು ಒಂದು ಅದು ತಿಂದ್ರೆ ಹೆಂಗಾಗತ್ತೆ, ತಿಂದ್ರೆ ಹುಳಿ ಹುಳಿ ಇರುತ್ತೆ. ಸೊ ಅದೇ ತರ ನಾವು ಯಾವಾಗ ಪರಿಪಕ್ವ ಆಗಿದಂತಹ ನಾವು ಯಾವಾಗ ಕಾಪಿ ಪೇಸ್ಟ್ ಮಾಡಕ್ ಹೋಗ್ತೀವಿ, ಸೊ ಅವಾಗ ಏನಾಗತ್ತೆ, ಅದಕ್ಕಿಂತ ವಿಪರೀತವಾಗಿ ಆಕ್ಷನ್ ಆಗುತ್ತೆ. ಸೊ ಯಾವಾಗ ನಾವು ಒಬ್ಬೊಬ್ರು ಬರ್ತಾರೋ ಆಧ್ಯಾತ್ಮಿಕ್ ನಲ್ಲಿ ಬರ್ತಾರೋ, ಪ್ರಭುಜಿ ನನಗೆ ಚಾಂಟಿಂಗ್ ಮಾಡೋದು ನನಗೆ ಬಹಳ ಚೆನ್ನಾಗ್ ಅನ್ಸ್ತಾ ಇದೆ, ಕೀರ್ತನ್ ಮಾಡೋದು ಬಹಳ ಚೆನ್ನಾಗ್ ಅನ್ಸ್ತಾ ಇದೆ, ನನ್ಗೆ ಏನು ಬೇಡ ಪ್ರಭುಜಿ ಅದೇ ಮಾಡ್ತೀನಿ ಅಂತ ವಾಂಗ್ ಅಂತ ಬಂದ್ಬಿಡ್ತಾರೋ. ಮತ್ತೆ ಎಲ್ಲಾ ಮಾಡ್ತಾ ಇರ್ತಾರೆ, ಯಾವ್ದು ಪ್ರಭುಜಿ ನೀವು ಏನ್ ಮಾಡ್ತಾ ಇದ್ದೀರಾ, ಏನ್ ಕೆಲ್ಸ ಮಾಡ್ತಾ ಇದ್ದೀರಿ, ಏನ್ ಬೇಡ ಪ್ರಭುಜಿ, ಯಾವ್ದು ಕೆಲ್ಸ ಮಾಡೋದು ಅವಶ್ಯಕತೆ ಇಲ್ಲ ನನ್ಗೆ. ಈ ತಂದೆ ತಾಯಿ ಹೆಂಗಿದಾರು, ಏನ್ ನನ್ಗೆ ಅವ್ರಿಗೆಲ್ಲ ಬೇಡ ಪ್ರಭುಜಿ, ಏನು ಬೇಡ ನನಗೆ ಇವೆಲ್ಲ ಫಸ್ಟ್ ನೀವು ಇದು ಹೇಳಿ ಅಂತ ಹಿಂಗ್ ಬಂದ್ಬಿಡ್ತಾರೋ ಸರ್ರ ಅಂತ. ಸೊ ಮಾಡ್ತಾ ಇರ್ತಾರೋ, ಆದ್ರೆ ಸರ್ರ ಅಂತ ಹೊರಗೆ ಹೋಗ್ಬಿಡ್ತಾರೋ. ಯಾಕೆ ಅಂದ್ರೆ ಯಾವಾಗ ಅವ್ರಿಗೆ ಗೊತ್ತಾಗತ್ತೆ ಚಾಂಟಿಂಗ್, ಭಗವಂತನ ನಾಮವನ್ನು, ಭಗವಂತನ ಕೀರ್ತನೆ ಮಾಡೋದನ್ನು ಅದನ್ನು ಒಂದು ಸೇವೆ ತರ, ಆ ಸೇವೆ ಭಾವ, ಅದನ್ನು ಒಂದು ಇದಲ್ಲ, ತನ್ನ ಆನಂದ ಸಲುವಾಗಿ ಅಲ್ಲ ಅದು. ಅಂದ್ರೆ ನಾವೇನ್ ಮಾಡ್ತೀವಿ, ಅಲ್ಲೇ ಎಂಜಾಯ್ಮೆಂಟ್ ಸಲುವಾಗಿ ಹೋಗ್ತೀವಿ. ಸೊ ಒಂದ್ ಕಡೆಯಿಂದ ಬರ್ಡನ್ ಬಿಟ್ಟು ಇನ್ನೊಂದ್ ಕಡೆ ರಿಲೀಫ್, ಕಂಫರ್ಟೇಬಲ್ ಲೈಫ್ ಜೀವನ ಇದ್ ಮಾಡೋಣ ಅಂತ. ಜೀವನ ಅಲ್ಲೇ ಇರುತ್ತೆ, ಕಂಫರ್ಟೇಬಲ್ ಲೈಫ್ ಇರುತ್ತೆ, ಅಲ್ಲೇ ಹೋಗೋಣ ಅಂತ. ಸೊ ದಿಸ್ ಇಸ್ ನಾಟ್ ಕಂಫರ್ಟೇಬಲ್ ಲೈಫ್. ಶರೀರನಿಂದ ಕಂಫರ್ಟೇಬಲ್ ಇರಬಹುದು, ಆದ್ರೆ ಒಳಗಿದೆಯಲ್ಲ, ಒಳಗೆ ನಿಮ್ಮ ಇನ್ನು 3 ಇದೆಯಲ್ಲ, ಮನ ಬುದ್ಧಿ ಅಹಂಕಾರ ಅಂತ, ಈ 3 ವಸ್ತುಗಳು ಇದೆಯಲ್ಲ, ನಿಮ್ಗೆ ಅಲ್ಲೇ ಕುತ್ಕೊಳಕ್ಕೆ ಕೊಡೋದಿಲ್ಲ ನಿಮ್ಗೆ. ನಿಮ್ಗೆ ಅಲ್ಲೇ ನೀವು ಒಂದು 4-5 ದಿವಸ, ನಂತರ 8 ದಿವಸ ಅಷ್ಟೇ ನಾವು ಇರೋಕ್ ಸಾಧ್ಯವಾಗುತ್ತೆ. ಆಮೇಲೆ ಹೇಳ್ತೀವಿ, ಪ್ರಭು ತಲೆ ಬಿಸಿ ಆಯ್ತು ಪ್ರಭುಜಿ, ನನ್ಗೆ ಸಾಕಾಯ್ತು, ಅಲ್ಲ ಚಾಂಟಿಂಗ್ ಮಾಡ್ಕೊಂಡ್ ಕುಂದಿರ್ಬೇಕು, ನನ್ಗೆ ಆಗ್ತಾ ಇಲ್ಲ ಪ್ರಭುಜಿ, ನನ್ಗೆ ಆಗ್ತಾ ಇಲ್ಲ, ಮಾಲೆನೂ ಬೇಡ, ನೀವು ಬೇಡ, ನಾ ಹೋಗ್ಬಿಡ್ತೀನಿ ಪ್ರಭುಜಿ, ಇವೆಲ್ಲ ಅಂತ ಹೋಗ್ಬಿಡ್ತಾರೆ. ಸೊ ಅಂದ್ರೆ ಅರ್ಥ ಏನು, ನಾನ್ ಜಸ್ಟ್ ಒಂದು ನಾರ್ಮಲ್ ಉದಾಹರಣೆ ಕೊಟ್ಟೆ. ಅಂದ್ರೆ ಅರ್ಥ ಏನು, ಒಂದೊಂದ್ಸಲ ಜನರು ತನ್ನ ಸ್ವಧರ್ಮವನ್ನು ಬಿಟ್ಟು ಆತ್ಮನ್ ಧರ್ಮ ಅಷ್ಟೇ ಮಾಡೋಣ ಅಂತ ವಿಚಾರ ಮಾಡ್ತಾರೆ, ನ್ಯೂಫೈಡ್ ಆಗಿದ್ದವರು. ಸೊ ಅದನ್ನು ರಾಂಗ್ ಇದೆ. ಸ್ವಧರ್ಮ ವಿತ್ ನಮ್ಮ ಆತ್ಮನ ಧರ್ಮ ಎರಡನ್ನೂ ಮಾಡೋದು, ಅದನ್ನು ಬ್ಯಾಲೆನ್ಸ್ ಇಟ್ಕೋಬೇಕು. ಸೊ ನಾವು ಯಾವಾಗ ಮೊದಲು ಬರ್ತೀವಿ ಕೃಷ್ಣ ಪ್ರಜ್ಞೆನಲ್ಲಿ, ಸೊ ಮೊದಲ ಹಂತ ಅಂದ್ರೆ ಸ್ವಧರ್ಮವನ್ನು ಸರಿಯಾಗಿ, ಸ್ವಧರ್ಮ ಮತ್ತು ಆತ್ಮನ ದ್ವಾರ. ಸ್ವಧರ್ಮ ಅಂದ್ರೆ ಏನು, ನಾವು ಏನಿದೀವಿ ನಾವು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಸೊ ನಾವ್ ಏನಿದ್ದೀನಿ, ನಾನ್ ನಿನ್ನೆನೆ ನಾವು ಡಿಸ್ಕಷನ್ ಮಾಡ್ತಾ ಇದ್ವಲ್ಲ, ಸೊ ಒಬ್ಬನು ಗೃಹಿಣಿ ಆಗಿದ್ರೆ ಅವ್ರ ಗೃಹಿಣಿಯ ಕರ್ತವ್ಯವನ್ನು ಸರಿಯಾಗಿ ಮಾಡ್ಬೇಕು ಅವ್ರು. ಸೊ ಅವ್ರಿಗೆ ಅವ್ರು ಕುಕಿಂಗ್ ಮಾಡ್ಬೇಕು, ಅವ್ರಿಗೆ ಮಕ್ಕಳಿಗೆ ಅವ್ರಿಗೆ ನೋಡ್ಕೋಬೇಕು, ಇದು ಎಲ್ಲ ಕರ್ತವ್ಯವನ್ನು ಅವರು ಸರಿಯಾಗಿ ಮಾಡ್ಬೇಕು. ಅದು ಸ್ವಧರ್ಮ. ಆ ಸ್ವಧರ್ಮ ಬಿಡಕ್ ಆಗೋದಿಲ್ಲ ಅವ್ರಿಗೆ. ಸ್ವಧರ್ಮ ಅಂದ್ರೆ ಶರೀರಕ್ಕೆ ಸಿಕ್ಕಿದ್ದು, ಶರೀರನಿಂದ ಸಿಕ್ಕಿದಂತ ಧರ್ಮ ಅದು. ಸೊ ಅವಳು ಅದನ್ನ ಮಾಡ್ಬೇಕು ಸರಿಯಾಗಿ. ಅದನ್ನು ಶಾಸ್ತ್ರ ಪ್ರಮಾಣವಾಗಿ, ಇಲ್ಲ ಅಂದ್ರೆ ಅದಕ್ಕೆ ವರ್ಣಾಶ್ರಮ ಧರ್ಮ ಅಂತ ಹೇಳ್ತಾರೆ. ಅದನ್ನು ಶಾಸ್ತ್ರನಲ್ಲಿ ಹೇಳಿದರು, ಹೆಂಗೆ ಒಂದು ಸ್ತ್ರೀ ಹೆಂಗಿರ್ಬೇಕು, ಒಂದು ಪುರುಷ ಹೆಂಗಿರ್ಬೇಕು, ಅದು ಶಾಸ್ತ್ರನಲ್ಲಿ ಹೇಳಿದ್ರು. ಸ್ತ್ರೀ ಯಾವ ತರ ಇರ್ಬೇಕು, ಅವ್ರ ಬಟ್ಟೆ ಹೆಂಗ್ ಹಾಕೋಬೇಕು, ಯಾವ ತರ ಅವ್ರು ಮಾತಾಡ್ಬೇಕು, ಯಾವ ತರ ಇರ್ಬೇಕು, ಪುರುಷ ಹೆಂಗಿರ್ಬೇಕು, ಅವನು ಹೆಂಗೆ ಅವಂದು ವ್ಯವಹಾರಗಳು ಇರ್ಬೇಕು, ಯಾವ ತರ ಇರ್ಬೇಕು, ಇವೆಲ್ಲವನ್ನು ಶಾಸ್ತ್ರನಲ್ಲಿ ಹೇಳ್ಕೊಟ್ಟಿದ್ದರು. ಆತ್ಮನ ಬಗ್ಗೆ ಅಷ್ಟೇ ಹೇಳಿಲ್ಲ, ಶರೀರದ ಧರ್ಮನು, ವರ್ಣಾಶ್ರಮ ಧರ್ಮನು ಹೇಳ್ಕೊಟ್ಟಿದ್ದರು. ಒಂದು ಗೃಹಸ್ಥ ಆಗಿದ್ದವರು ತನ್ನ ಜೀವನವನ್ನು ಹೆಂಗೆ ಮಾಡ್ಬೇಕು, ಹಸ್ಬೆಂಡ್ ವೈಫ್ ಆಗಿದ್ದವರು ಹೆಂಗಿರ್ಬೇಕು, ಅದು ಶರೀರ ಧರ್ಮ ಇದೆ, ಆತ್ಮನ ಧರ್ಮ ಅಲ್ಲ, ಶರೀರ ಧರ್ಮ ಇದೆ, ಆದ್ರೂ ಅದನ್ನು ಮಾಡ್ಬೇಕು. ಸೊ ಮಕ್ಕಳಾಗಿದ್ದು ಹೆಂಗಿರ್ಬೇಕು. ಸೊ ದಿಸ್ ಇಸ್ ಆಲ್ ಕಲ್ಚರ್. ಸೊ ದಿಸ್ ಇಸ್ ಆಲ್ ಸ್ವಧರ್ಮ. ಸೊ ನಾವು ಸ್ವಧರ್ಮವನ್ನು ಇಲ್ಲಿ ಪ್ರಭುಪಾದ ಅದನ್ನೇ ಫೋಕಸ್ ಮಾಡಿ, ಕ್ಷತ್ರಿಯ ಆಗಿದ್ದಾನು ಅರ್ಜುನ ಕ್ಷತ್ರಿಯ ಆಗಿದ್ದಾನು, ಅದನ್ನು ಒಂದು ಸ್ವಧರ್ಮ. ಸೊ ಅವನು ಅದನ್ನ ಮಾಡ್ಬೇಕು, ಅದನ್ನು ಅವನು ಬಿಡ್ತಾ ಇದ್ದಾನು. ಅವನು ಹೇಳ್ತಾ ಇದ್ದಾನು ನನಗೆ ಯಾವ್ದು ಬೇಡ ಅಂತ. ಸೊ ಅಲ್ಲೇ ಕೃಷ್ಣ ಅವನಿಗೆ ಖಂಡನೆ ಮಾಡ್ತಾ ಇದ್ದಾನು, ನೀನ್ ತಪ್ಪು ಮಾಡ್ತಾ ಇದೀಯ ಅಂತ. ಸ್ವಧರ್ಮ ಬಿಡೋದು ಫ್ಯಾನಾಟಿಕ್. ಆಕ್ಚುಲಿ ಮುಂದಿನ 3rd ಅಧ್ಯಾಯನಲ್ಲಿ ಹೇಳ್ತಾರ, ಭಗವಂತನೇ ಹೇಳ್ತಾನ ಏನಂತ, ಒಬ್ಬೊಬ್ರು ಏನದು ಯಾರಾದ್ರೂ
ಅವನ ಮನಸ್ಸು ಮತ್ತು ಬುದ್ಧಿ ಮನಸ್ಸು ಸರಿಯಾಗಿ ಅವನು ಕಂಟ್ರೋಲ್ ನಲ್ಲಿ ಇಲ್ಲ ಅಂದ್ರೆ ಅವನು ಒಂದು ಆಧ್ಯಾತ್ಮಿಕ್ ಪಾತ್ನಲ್ಲಿ ಅವನು ನಾಟಕ ಮಾಡ್ತಾ ಇದ್ದಿದ್ರೆ ಅವನು ಚೀಟರ್ ಅಂತ ಹೇಳ್ತಾರೆ. ಅಂದ್ರೆ ಸೊ ಮೇಲಿಂದ ಅವನು ಧರ್ಮವನ್ನು ಅಂದ್ರೆ ಒಂದು ಸನ್ಯಾಸಿಯಾಗಿ ಅಂತ ಒಪ್ಕೊಂಡಿರ್ಬೇಕು, ಒಳಗಿಂದ ಅವನು ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಅವನು ಚೀಟರ್ ಅಂತ ಭಗವಂತ ಹೇಳ್ತಾನಂತೆ. ಅಂದ್ರೆ ಅರ್ಥ ಏನು, ನಾವು ಗ್ರಾಜುವಲಿ ನಾವು ಸರಿಯಾಗಿ ಭಕ್ತ ಆಗ್ಬೇಕು. ಧಡಲ್ ಅಂತ ಭಕ್ತ ಆಗೋದಿಲ್ಲ. ಸೊ ಅಂದ್ರೆ ಧಡಲ್ ಅಂತ ಯಾವ್ದು ಆಗೋದಿಲ್ಲ. ನಾವು ಜಸ್ಟ್ ನಾಟಕ ಮಾಡ್ತೀವಿ, ಒಂದು ಭಕ್ತ ಆಗುವಂತ ನಾಟಕ ಮಾಡ್ತೀವಿ. ಅದು ನಾಟಕ ಇರುತ್ತಲ್ಲ. ಸೊ ನಾಟಕ ಎಷ್ಟು ಹೊತ್ತಿರುತ್ತೆ? 1 hour ಇರುತ್ತೆ ಅಷ್ಟೇ. ಸೊ ನಾಟಕ ಆದ್ಮೇಲೆ ಸೊ ರಿಯಲ್ ಲೈಫ್ ನಲ್ಲಿ ನಾವು ಬಂದೇ ಬಿಡ್ತೀವಿ. ಸೊ ಅದೇ ತರ ಸೊ ನಾವು ನಾಟಕ ಮಾಡಬಾರ್ದು, ನಾವು ರಿಯಲ್ ಭಕ್ತ ಆಗ್ಬೇಕು. ಸೊ ರಿಯಲ್ ಡಿವೋಟಿ ಆಗ್ಬೇಕಂದ್ರೆ ಸೊ ನಾವು ರಿಯಲ್ ಭಕ್ತ ಆಗ್ಬೇಕಂದ್ರೆ ಗ್ರಾಜುವಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು ನಮ್ನಲ್ಲಿ ಏನೇನಿದೆ, ನಾನು ಯಾವ ಸ್ಥಿತಿನಲ್ಲಿ ಇದ್ದೇನೆ, ನನ್ ಸ್ವಧರ್ಮ ಯಾವ ತರ ಇದೆ. ಸ್ವಧರ್ಮವನ್ನು ಪಾಲನೆ ಮಾಡ್ತಾ ಅದನ್ನು ಶುದ್ಧ ಮಾಡ್ತಾ ಸೊ ನಮ್ಮ ಆತ್ಮನು ಧರ್ಮವನ್ನು ಸರಿಯಾಗಿ ಮಾಡ್ಬೇಕು. ಸೊ ನೀವು ನೋಡಿರ್ಬೇಕು, ಪರೀಕ್ಷಿತ್ ಮಹಾರಾಜ್, ಯುಧಿಷ್ಠಿರ್ ಮಹಾರಾಜ್, ದ್ರೌಪದಿ, ಕುಂತಿ ಮಹಾರಾಣಿ, ಇವರೆಲ್ಲರೂ ಯಾವಾಗ ಅವ್ರಿಗೇನು ಗೊತ್ತಿದ್ದಿಲ್ವಾ? ಅವ್ರಿಗೇನು ಆತ್ಮನ್ ಧರ್ಮ ಗೊತ್ತಿದ್ದಿಲ್ವಾ? ಆದ್ರೆ ಅವರು ಪರೀಕ್ಷಿತ್ ಮಹಾರಾಜ್, ಯುಧಿಷ್ಠಿರ್ ಮಹಾರಾಜ್ ಅವ್ರು ರಾಜನ್ನು ಆಳಿದ್ರು, ತನ್ನ ಎಲ್ಲವನ್ನೂ ಅವ್ರು ಮೇಂಟೈನ್ ಮಾಡಿದ್ರು, ಪರಿವಾರನು ಮೇಂಟೈನ್ ಮಾಡಿದ್ರು. ಇವೆಲ್ಲ ಹೆಂಗೆ? ಆತ್ಮನ್ ಧರ್ಮ ಅಲ್ಲ ಅಷ್ಟೇ ಅಲ್ಲ, ಅವನು ಸ್ವಧರ್ಮನೂ ಮಾಡ್ತಾ ಇದ್ರು ಸರಿಯಾಗಿ, ಅದನ್ನು ಶಾಸ್ತ್ರ ಪ್ರಮಾಣಕವಾಗಿ. ಸೊ ನಾವು ಅರ್ಥ ಮಾಡ್ಕೋಬೇಕು. ಸೊ ನಾವು ಒಂಥರ ವಿಮ್ಸಿಕಲಿಯಾಗಿ ವಿಚಾರ ಮಾಡಬಾರ್ದು. ಆತ್ಮನ್ ಧರ್ಮ ಅಷ್ಟೇ ಪಾಲನೆ ಮಾಡೋದು ನಮ್ದು ಡ್ಯೂಟಿ. ಸ್ವಧರ್ಮ ಅಂದ್ರೆ ಆ ಶರೀರ ಧರ್ಮ ಫಾಲೋ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಆಕ್ಚುಲಿ ಮುಂದೆ ಡೀಟೇಲ್ ಆಗಿ ಹೇಳ್ತಾರೋ, ಭಗವಂತನೇ ಹೇಳ್ತಾನೋ, ಶರೀರ ಧರ್ಮ ಮಾಡಿಲ್ಲ ಅಂದ್ರೆ, ಶರೀರಿಗೆ ಏನ್ ಬೇಕೋ ಅದನ್ನು ಕೊಟ್ಟಿಲ್ಲ ಅಂದ್ರೆ ನೀನು ಜೀವನನೇ ಅಂದ್ರೆ ಶರೀರ ಇರೋಕ್ಕೂ ಸಾಧ್ಯವಿಲ್ಲ ಅಂತ. ಆದ್ರೆ ಶರೀರನಿಂದ ಏನಾದ್ರೂ ನಾವು ಕಾರ್ಯ ಮಾಡ್ಲೇಬೇಕು. ಶರೀರನಿಂದ ನಮ್ಗೆ ಆತ್ಮ ಈ ಶರೀರನಲ್ಲಿ ಇಟ್ಕೋಬೇಕು ಅಂದ್ರೆ ಒಂದಾದ್ರೂ ಕಾರ್ಯ ಮಾಡ್ಲೇಬೇಕು. ಸೊ ಅದಕ್ಕೆ ಆ ಧರ್ಮ ಪ್ರಾಮಾಣಿಕವಾಗಿ ಅದನ್ನು ಮಾಡ್ಬೇಕು. ಸೊ ನಾನು ಹೇಳಿದೆ, ಸೊ ಹೆಂಗೆ ನಾವೀಗ ಕ್ಷತ್ರಿಯ ಅಲ್ಲ, ನಮ್ಗೆ ನಮ್ಮ ಸ್ಥಿತಿಯನ್ನು ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಅರ್ಜುನನ್ ಸ್ಥಿತಿ ಹೆಂಗಿದೆ, ಕ್ಷತ್ರಿಯ ಆಗಿದಾನೋ, ಅವ್ನಿಗೆ ಕ್ಷತ್ರಿಯದ ಡ್ಯೂಟಿ ಇದೆ. ಆದ್ರೆ ನಾವೇನಿದೀವಿ? ಸೊ ನಾವೇನಿದೀವಿ, ನಮ್ಗೆ ಏನ್ ಗೊತ್ತಿಲ್ಲ, ನಾನು ಕ್ಷತ್ರಿಯ ಇದೇನೋ, ಶೂದ್ರ ಇದೇನೋ, ವೈಶ್ಯ ಇದೇನೋ, ಏನ್ ಗೊತ್ತಿಲ್ಲ ನಮ್ಗೆ. ಆದ್ರೆ ನಮ್ಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಗೆ ಗೊತ್ತಿದೆ, ನಾವು ಏನೋ ಒಂದೊಂದು ಹಂತನಲ್ಲಿ ಇದೀವಿ. ನಾವು ಹೆಂಗೆ ಒಬ್ರು ಸ್ಟೂಡೆಂಟ್ ಆಗಿದಾರೋ, ಅವ್ನ್ ಸ್ಟೂಡೆಂಟ್ ಆಗಿದ್ದಂತಹ ಸ್ಟೂಡೆಂಟ್ ಧರ್ಮ ಪಾಲನೆ ಮಾಡ್ಬೇಕು ಅವನು. ಸೊ ಒಬ್ರು ಗೃಹಿಣಿ ಆಗಿದಾರೋ, ಒಂದು ಹಸ್ಬೆಂಡ್ ಆಗಿದಾನೋ, ಅವನು ಹಸ್ಬೆಂಡ್ ಆಗಿದ್ದ ಧರ್ಮ ಪಾಲನೆ ಮಾಡ್ಬೇಕು. ಸೊ ಇದು ಶರೀರ ಧರ್ಮವನ್ನು ಪಾಲನೆ ಮಾಡ್ತಾ ಆತ್ಮನು ಧರ್ಮನು ಪಾಲನೆ ಮಾಡ್ಬೇಕು. ಅದನ್ನು ಯಾವಾಗ ನಾವು ಶರೀರ ಧರ್ಮವನ್ನು ಶಾಸ್ತ್ರ ಸಮ್ಮಿಲಿತವಾಗಿ ಒಬ್ಬೊಬ್ರು ಫಾಲೋ ಮಾಡ್ತಾ ಇರೋ, ಈಗ ಹೇಳ್ತಾ ಇದ್ರಲ್ಲ ಮಾತಾಜಿ ಒಬ್ರು ನಿನ್ನೆ ಮಾತಾಡ್ತಾ ಇದ್ರು, ಪ್ರಭು ನಿಮ್ಗೆ ಏನದು ಮದುವೆ ಮಾಡೋದು ಎಷ್ಟು ಟೆನ್ಷನ್ ಗೊತ್ತಾ ನಿಮ್ಗೆ? ಅದು ಒಂದು ಧರ್ಮ ಸರಿಯಾಗಿ ಅದು ಎಷ್ಟು ಟೆನ್ಷನ್ ಇದೆ ಗೊತ್ತಂತ. ಅಲ್ಲ, ಯಾವುದು ಧರ್ಮವನ್ನು ನಾವು ಸರಿಯಾಗಿ ಮಾಡುವಂತ ಪ್ರಯತ್ನ ಪಡ್ಬೇಕು. ಯಾವುದನ್ನು ಒಂದು ಬ್ರಹ್ಮಚಾರಿ ಆಶ್ರಮ ಆಗ್ಲಿ, ಗೃಹಸ್ಥಾಶ್ರಮ ಆಗ್ಲಿ, ವಾನಪ್ರಸ್ಥ ಆಶ್ರಮ ಆಗ್ಲಿ, ನಾವು ಸರಿಯಾಗಿ ರೀತಿಯಿಂದ ಮಾಡೋದ್ರಿಲ್ಲ, ನಾವು ಒಂದು ಸರಿಯಾಗಿ ಹಂತನಿಂದ ಮಾಡೋದಿಲ್ಲ. ಅದಕ್ಕೆ ನಮ್ಗೆ ಆ ತರ ನಮ್ಗೆ ಅನ್ಸತ್ತೆ. ಸೊ ಆ ತರ ನಮ್ಗೆ ಅದು ಡಿಫಿಕಲ್ಟ್ ಅನ್ಸತ್ತೆ. ಸೊ ಎಲ್ಲವನ್ನು ಒಂದೊಂದು ಹಂತನಲ್ಲಿ ಒಬ್ರು ಬ್ರಹ್ಮಚಾರಿ ತನ್ನ ಧರ್ಮವನ್ನು ಸರಿಯಾಗಿ ಅವನು ಫಾಲೋ ಮಾಡಿದ್ರೆ ಅವನು ಭಗವಂತನ ಧಾಮಕ್ಕೆ ಹಂತಬಹುದು. ಅದೇ ತರ ಒಂದು ಗೃಹಸ್ಥಾಶ್ರಮನಲ್ಲಿ ಅವನು ಗೃಹಸ್ಥಾಶ್ರಮ ಫಾಲೋ ಮಾಡಿದ್ರೆ ಸರಿಯಾಗಿ ಅವನನ್ನು ಭಗವಂತನ ಹಂತನಲ್ಲಿ ಹಚ್ಚಬಹುದು. ಸನ್ಯಾಸಿ ಎಲ್ಲಾರ್ಗೆ ಒಂದೊಂದು ಕ್ಯಾಟಗರಿ ಇದೆ. ಎಲ್ಲಾರು ತನ್ನ ಸ್ವಧರ್ಮವನ್ನು ಸರಿಯಾಗಿ ಫಾಲೋ ಮಾಡಿದ್ರೆ ಅದು 101% ಅವರು ಈ ಜಗತ್ತಿನಲ್ಲಿನೂ ಸುಖವಾಗಿರ್ಬಹುದು ಮತ್ತು ಭಗವಂತನ ಧಾಮ್ನಲ್ಲಿನೂ ಸುಖವಾಗಿರ್ಬಹುದು.
ಸೊ ಪ್ರಾಬ್ಲಮ್ ಏನಾಗತ್ತೆ, ನಾವು ಶರೀರ ಧರ್ಮವನ್ನು ಶರೀರದಾಗಿದಂತ ಧರ್ಮವನ್ನು ಸರಿಯಾಗಿ ಫಾಲೋ ಮಾಡೋದಿಲ್ಲ. ಓನ್ಲಿ ಆತ್ಮನ್ ಧರ್ಮ ಫೋಕಸ್ ಮಾಡ್ತೀವಿ. ಒಂದೊಂದ್ಸಲ ಆತ್ಮನ್ ಧರ್ಮ ಫೋಕಸ್ ಮಾಡೋದಿಲ್ಲ, ಶರೀರ ಧರ್ಮ ಅಷ್ಟೇ ಫೋಕಸ್ ಮಾಡ್ತೀವಿ. ಪ್ರಭು ಜಸ್ಟ್ ನಿಮ್ಗೆ ಗೊತ್ತಲ್ಲ, ನಾವು ಕೆಲಸ ಮಾಡ್ಬೇಕು ಅಷ್ಟೇ. ನಮ್ ಪ್ರಭುಜಿ ಏನ್ ಮಾಡಕ್ ಆಗೋದಿಲ್ಲ, ಕೆಲಸ ಮಾಡ್ಬೇಕು, ಹೊಟ್ಟೆ ಉಳ್ಕೋಬೇಕು, ಮನೆ ಎಲ್ಲ ನಡೆಸ್ಬೇಕಂದ್ರೆ ಕೆಲಸ ಮಾಡ್ಲೇಬೇಕು. ಈ ಚಾಂಟಿಂಗ್ ಎಲ್ಲ ಆಮೇಲೆ ಮಾಡಿದ್ರೆ ನಡೆಯುತ್ತೆ. ಅದ್ ತರ ಹೇಳ್ತಾರೋ, ಅಂದ್ರೆ ಆತ್ಮ ಧರ್ಮ ಬಿಟ್ಬಿಟ್ರು. ಅರ್ಥ ಆಯ್ತಲ್ಲ. ಇನ್ನೊಬ್ರು ಹೇಳ್ತಾರೋ, ಪ್ರಭು ಇವೆಲ್ಲ ಯಾಕೆ ಬೇಕು, ಎಲ್ಲ ಬಿಟ್ಬಿಡು, ಎಲ್ಲ ಬಿಟ್ಬಿಡ್ಬೇಕು. ಏನ್ ಮಾಡ್ಬೇಕು, ಓನ್ಲಿ ಏನ್ ಮಾಡ್ಬೇಕು, ಚಾಂಟಿಂಗ್ ಮಾಡ್ಬೇಕು, ಬುಕ್ ರೀಡಿಂಗ್ ಮಾಡ್ಬೇಕು, ಇವೆಲ್ಲ ಮಾಡ್ಬೇಕು ಪ್ರಭು. ಬಾಕಿದೇನು ಬೇಡ ನಮ್ಗೆ. ತಿನ್ನೋದಕ್ಕೂ ಏನು ಬೇಡ ಅಂತ. ಹಾಗಾದ್ರೆ ತಿನ್ನಕ್ ಬೇಕು. ಅವಾಗ ಗೊತ್ತಾಗತ್ತೆ. ಸೊ ಇದನ್ನ ಅರ್ಥ ಮಾಡ್ಕೋಬೇಕು. ಸೊ ಅದು ಪಾಯಿಂಟ್ ಇದೆ ನನಗೆ ಹೇಳೋದಿತ್ತು. ಸೊ ಓಕೆ ಬ್ರೋ, ವಿ ಕ್ಯಾನ್ ಮೂವ್ ನೆಕ್ಸ್ಟ್ ಪಾಯಿಂಟ್. ಐ ಥಿಂಕ್ ಲಾಸ್ಟ್ ಪಾಯಿಂಟ್ ಇಸ್ ದೇರ್. ಅದನ್ನೇ ಬ್ರೋ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟಿದ್ದೀರಾ. ಓಕೆ ಬ್ರೋ. ಸೊ ಓಕೆ, ಸೊ ಪ್ರಭುಜಿ, ಯು ವಾಂಟ್ ಟು ಎಕ್ಸ್ಪ್ಲೇನ್? ಅಲ್ಲ, ಹೇಳಿ, ಪಾಯಿಂಟ್ಸ್ ಹೇಳಿ. ನೆಕ್ಸ್ಟ್ ಪಾಯಿಂಟ್. ಸೊ ಸೊ ಓಕೆ, ಈ ಪಾಯಿಂಟ್ ಅನ್ನು ಓದಿ ನೋಡೋಣ. ಓದ್ಲಾ ಪ್ರಭು? ಓದಿ. Swadharma is ordained by the Lord, and this will be clarified in the 4th chapter. On the bodily plane, Swadharma is called Varnashrama Dharma, or man's stepping stone for spiritual understanding. Human civilization begins from the stage of Varnashrama Dharma, or specific duties in terms of the specific mode of nature of the body obtained. Discharging one's specific duty in any field of action in accordance with Varnashrama Dharma serves to elevate one to higher status of life. ವರ್ಣಾಶ್ರಮ ಧರ್ಮ ಅನಿವಾರ್ಯ. ಮತ್ತೆ ಇದನ್ನ ಕೃಷ್ಣ 4th ಚಾಪ್ಟರ್ ಅಲ್ಲಿ ಕ್ಲಾರಿಫೈ ಮಾಡಿ ಹೇಳ್ತಾರೆ ಅಂತ ಹೇಳ್ತಿದ್ದಾರೆ ಪ್ರಭು. ಮತ್ತೆ ಬಾಡಿ ಸ್ಟೇಜ್ ಅಲ್ಲಿ ನಾವ್ ತಗೊಂಡ್ರೆ ಬಾಡಿ ಸ್ಟೇಜ್ ಪ್ರಕಾರ ಸ್ವಧರ್ಮನ ವರ್ಣಾಶ್ರಮ ಧರ್ಮ ಅಂತ ಕರೀತಾ ಇದ್ದಾರೆ. ಅಥವಾ ಒಬ್ಬ ಮನುಷ್ಯರದು ಫಸ್ಟ್ ಸ್ಪಿರಿಚುವಲ್ ಪಾತ್ ಅಲ್ಲಿ ವಾಕ್ ಮಾಡಕ್ಕೆ ಅದು ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಹೇಳ್ತಾ ಇದ್ದಾರೆ. ನಮ್ದು ಹ್ಯೂಮನ್ ಸಿವಿಲೈಸೇಷನ್ ಸ್ಟಾರ್ಟ್ ಆಗೋ ಸ್ಟೇಜ್ ವರ್ಣಾಶ್ರಮ ಧರ್ಮ ಅಂತ ಹೇಳ್ತಿದ್ದಾರೆ. ಅಥವಾ ನಮ್ಗೆ ದೇಹ ಯಾವ್ದು ಸಿಗುತ್ತೋ ಅದು ನಮಗ್ ಸಿಗೋ ದೇಹ ನಮ್ದು ಒಂದು ಸ್ಪೆಸಿಫಿಕ್ ಮೋಡ್ ಆಫ್ ನೇಚರ್ ಇಂದ ಸಿಗುತ್ತೆ. ಅದ್ರ ಪ್ರಕಾರ ನಮ್ ಡ್ಯೂಟೀಸ್ ನಾವ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ ತರ ನಮ್ ಡ್ಯೂಟೀಸ್ ನಾವು ನಮ್ ಫೀಲ್ಡ್ ಪ್ರಕಾರ ನಮ್ಗೆ ಯಾವ ಫೀಲ್ಡ್ ಅಲ್ಲಿ ಸಿಕ್ಕಿರುತ್ತೋ ಸೊ ಅದ್ರ ಪ್ರಕಾರ ನಮ್ ಡ್ಯೂಟೀಸ್ ನ ಡಿಸ್ಚಾರ್ಜ್ ಮಾಡಿದ್ರೆ ನಾವು ಲೈಕ್ ನೆಕ್ಸ್ಟ್ ಒಂದು ಹೈಯರ್ ಸ್ಟೇಟಸ್ ಆಫ್ ಲೈಫ್ಗೆ ನಮ್ದು ಸೋಲ್ ಪ್ರಮೋಟ್ ಆಗುತ್ತೆ ಅಂತ ಹೇಳ್ತಾರೆ. ಕರೆಕ್ಟ್. ಸೊ ನಾನು ಇದೇ ಪಾಯಿಂಟ್ ಅನ್ನು ಡಿಸ್ಕಷನ್ ಮಾಡಿದ್ದೆ ಪೂರ್ತಿಯಾಗಿ. ಸೊ ಅದೇ ಪಾಯಿಂಟ್ ಅನ್ನು ಇಲ್ಲಿ ಪೂರ್ತಿಯಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೋ. ಸೊ ಅದೇ ಪಾಯಿಂಟ್ ನನ್ಗೆ ಹೇಳೋದಿತ್ತು. ಸ್ವಧರ್ಮ ಅಂದ್ರೆ ಶರೀರ ಧರ್ಮ ಮತ್ತು ಆತ್ಮನ್ ಧರ್ಮ. ಸೊ ಶರೀರ ಧರ್ಮ ಏನೋ ಫಸ್ಟ್ ಸ್ಟೆಪ್. ಆಕ್ಚುಲಿ ನಾವು ಅದನ್ನೇ ಮರೆತು ಹೋಗ್ತೀವಿ. 99% ಈಗ ನಮ್ದು ಸಿವಿಲೈಸೇಷನ್ ನಲ್ಲಿ ಅಂದ್ರೆ ನಮ್ಮ ಸೊಸೈಟಿನಲ್ಲಿ ಪ್ರಾಬ್ಲಮ್ ಏನಿದೆ ಗೊತ್ತಾ? ಯಾಕಂದ್ರೆ ಯಾರು ಸ್ವಧರ್ಮ ಪಾಲನೆ ಮಾಡ್ತಾ ಇಲ್ಲ. ಸ್ವಧರ್ಮ ಅಂದ್ರೆ ಶರೀರ ಧರ್ಮ ಯಾರು ಪಾಲನೆ ಮಾಡ್ತಾ ಇಲ್ಲ. ಸೊ ಯಾರು ತನ್ನ ಹೆಂಗೆ ಗೃಹಿಣಿ ಆಗಿದ್ದವರು ಗೃಹಿಣಿಯ ಕರ್ತವ್ಯ ಸರಿಯಾಗಿ ಮಾಡ್ತಾ ಇಲ್ಲ, ಹಸ್ಬೆಂಡ್ ಆಗಿದ್ದು ಹಸ್ಬೆಂಡ್ ಕರ್ತವ್ಯ ಮಾಡ್ತಾ ಇಲ್ಲ, ಸ್ಟೂಡೆಂಟ್ ಆಗಿದ್ದವನು ಸ್ಟೂಡೆಂಟ್ ಕರ್ತವ್ಯ, ಗುರು ಆಗಿದ್ದವನು ಗುರು ಕರ್ತವ್ಯ ಮಾಡ್ತಾ ಇಲ್ಲ, ಪೊಲೀಸ್ ಆಗಿದ್ದವನು ಪೊಲೀಸ್ ಕರ್ತವ್ಯ ಮಾಡ್ತಾ ಇಲ್ಲ, ಡಾಕ್ಟರ್ ಆಗಿದ್ದವನು ಡಾಕ್ಟರ್ ಕರ್ತವ್ಯ ಮಾಡ್ತಾ ಇಲ್ಲ. ಸೊ ವಾಟ್ ಈಸ್ ದಿಸ್ ಅಂದ್ರೆ ಅರ್ಥ ಏನು? ಸ್ವಧರ್ಮವನ್ನು ಯಾವಾಗ ನಾವು ಸರಿಯಾಗಿ ಮಾಡೋದಿಲ್ಲ, ಪೂರ್ತಿ ಸೊಸೈಟಿನಲ್ಲಿ ಹೆವಾಕ್ ಆಗ್ಬಿಡುತ್ತೆ. ಸೊ ಅಶಾಂತಿ ಮತ್ತು ಒಂದು ಅನ್ಟಾಲರೇಬಲ್ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಸೊ ಅದು ಯಾಕಾಗತ್ತೆ? ಒಬ್ಬೊಬ್ರು ತನ್ನ ಧರ್ಮವನ್ನು ಬಿಟ್ಟಿ ಬ್ಯಾರೇದ ಧರ್ಮ ಇಲ್ಲ ಅಂದ್ರೆ ಅದನ್ನು ಬಿಟ್ಟಿ ಶಾಸ್ತ್ರ ಅನುಕೂಲವಾಗಿ ನಡೆಯೋದಂತ ಪ್ರಯತ್ನ ಪಡ್ತಾರೋ. ಹೆಂಗೆ ವಿಚಾರ ಮಾಡ್ತಾರೋ? ಒಂದು ಗೃಹಸ್ಥ ಆಗಿದ್ದವನು ಅವನಿಗೆ ದುಡಿಬೇಕು, ಅವನು ದುಡ್ಡು ಗಳಿಸ್ಬೇಕು. ಅವನೇನ್ ವಿಚಾರ ಮಾಡ್ತಾನೋ? ಶಾಸ್ತ್ರ ಸಮ್ಮಿಲಿತವಾಗಿ ಅವನು ದುಡಿಯೋದಿಲ್ಲ. ಅವನ್ ವಿಚಾರ ಮಾಡ್ತಾ ಏನಕ್ಕೆ ನನಗೆ ದುಡ್ಡು ಬರ್ಬೇಕಲ್ಲ. ಸೊ ಅವನು ವಿಚಾರ ಮಾಡ್ತಾನೋ ನಾನು ಯಾವ್ದು ಕೆಲಸ ಮಾಡ್ತೀನಿ, ಅದು ಶಾಸ್ತ್ರ ಇರ್ಲಿ ಏನಿರ್ಲಿ ಆ ತರನಿಂದ ಏನೂ ಬರ್ಲಿ, ನನಗೆ ದುಡ್ಡು ಬರ್ಬೇಕು ಅಷ್ಟೇ ಅಂತ.
ಸೊ ಆತರ ಅವನು ಕಾರ್ಯ ಮಾಡಿದ್ರೆ ಅದರಿಂದ ಅವನು ಶಾಸ್ತ್ರ ಪ್ರಾಮಾಣಿಕವಾಗಿ ಸ್ವಧರ್ಮವನ್ನು ಮಾಡ್ತಾ ಇಲ್ಲ ಕರೆಕ್ಟ್ ಆಗಿ. ಸೊ ಅವನು ಶಾಸ್ತ್ರ ಸಮ್ಮಿಲಿತವಾಗಿ ತನ್ನ ಶರೀರಿಗೆ ಪಾಲನೆ ಮಾಡುವಂತಹ ಧರ್ಮವನ್ನು ಅವನು ಮಾಡ್ತಾನೆ. ಸೊ ಅದನ್ನು ಶಾಸ್ತ್ರ ಸಮ್ಮಿಲಿತವಾಗಿ ಮಾಡೋದಿಲ್ಲ, ಅದನ್ನು ಸ್ವಧರ್ಮ ಆಗೋದಿಲ್ಲ. ಸೊ ಅದಕ್ಕೆ ಸೊಸೈಟಿನಲ್ಲಿ ಅಂದ್ರೆ ನಾವು ಇರುವಂತಹ ಇದು ದುಃಖಮಯ ಸಂಸಾರ. ಆಕ್ಚುಲಿ ಭಗವಂತ ಇದಕ್ಕೆ ಫಸ್ಟ್ ಹೆಸರು ಕೊಟ್ಟು ಬಿಟ್ಟಿದನು, ಇದು ದುಃಖಾಲಯಂ ಅಶಾಶ್ವತಂ ಅಂತ. ಮತ್ತೆ ನಾವು ಇದರಲ್ಲಿ ತುಪ್ಪ ಸುರಿತಾ ಇದೀವಿ ಏನಂದ್ರೆ ಮತ್ತೆ ಶಾಸ್ತ್ರ ಸಮ್ಮಿಲಿತವಾಗಿ ನಾವು ಕಾರ್ಯ ಮಾಡದೆ ನಮ್ಮ ವಿಂಸಿಕಲಿ ಕಾರ್ಯ ಮಾಡಿ ಈ ದುಃಖಾಲಯವನ್ನು ಮತ್ತು ಜಾಸ್ತಿ ದುಃಖಾಲಯ ಮಾಡ್ತಾ ಇದ್ವಿ ಅಂದ್ರೆ ಫಸ್ಟ್ ದುಃಖಾಲಯಂ ಇತ್ತು, ಆದ್ರೆ ಕೃಷ್ಣ ಹೇಳ್ತಾ ಇದ್ದಾನೋ ನೀವು ಯಜ್ಞ ಮಾಡಿ ಸರಿಯಾಗಿ ಮಾಡಿದ್ರೆ ಸೊ ನೀವು ಪೀಸ್ಫುಲ್ ಆಗಿ ಈ ದುಃಖಾಲಯಂನಲ್ಲೇನು ಸುಖಾಲಯಂ ಸ್ವಲ್ಪ ಅನುಭವ ಮಾಡಬಹುದು ಅಂತ. ಆದ್ರೆ ನಾವೇನ್ ಮಾಡಿದೀವಿ, ಅದನ್ನು ಬಿಟ್ಟು ಅದನ್ನು ಮಾಡದೆ ಯಾವುದೂ ಮಾಡದೆ ಮತ್ತೆ ನಾವು ನಮ್ಮ ವಿಂಸಿಕಲಿ ನಾವು ಕಾರ್ಯ ಮಾಡಿ ಈ ದುಃಖಾಲಯವನ್ನು ಘೋರ ದುಃಖಾಲಯ ಮಾಡ್ಬಿಟ್ಟಿದೀವಿ ಘೋರ ದುಃಖಾಲಯ ಮಾಡ್ಬಿಟ್ಟಿದ್ವಿ. ಸೊ ಅದಕ್ಕೆ ಪ್ರಭುಪಾದ ಹೇಳ್ತಾ ಇದ್ರು, ಸೊ ಫಸ್ಟ್ ಸ್ಟೆಪ್ ನೀವು ಭಕ್ತಿನಲ್ಲಿ ಇಲ್ಲಾಂದ್ರೆ ಆಧ್ಯಾತ್ಮಿಕ ಇದರಲ್ಲಿ ಸ್ಟೆಪ್ ತಗೋಬೇಕಂದ್ರೆ ಫಸ್ಟ್ ಯು ಹ್ಯಾವ್ ಟು ಫಾಲೋ ನಿಮ್ಮ ಶರೀರದ ಸರಿಯಾಗಿರುವಂತ ಧರ್ಮವನ್ನು, ಅದನ್ನು ಶಾಸ್ತ್ರ ಪ್ರಾಮಾಣಿಕವಾಗಿ ಸೊ ಅದನ್ನು ಫಾಲೋ ಮಾಡ್ಬೇಕು ಅಂತ. ಸೊ ಸೆಕೆಂಡ್ ಈಸ್ ನಾವು ಅದೇ ಧರ್ಮವನ್ನು ನಮ್ಗೆ ಅಲ್ಲಿ ಉನ್ನತ ಮಾಡುತ್ತೆ ಅಂತ. ಸೊ ಜಗನ್ನಾಥ್ ಪ್ರಭು ಯು ಕ್ಯಾನ್ ಸ್ಟೆಪ್ ಆನ್ ದೇರ್. ಆಕ್ಚುಲಿ ಪ್ರಭು ಯಾವಾಗ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ, ಯಾವಾಗ ಫಸ್ಟ್ ಟೈಮು ಡಿವೋಟಿಗಳು ಬರ್ತಾರೆ, ಅವರು ಫುಲ್ಲು ಡೀಟೇಲ್ ಆಗಿ ಅಂದ್ರೆ ಇನ್ ಡೆಪ್ತ್ ಆಗಿ ಒಂದು ಭಾವದಲ್ಲಿ ನಾನು ತಗೊಂಡ್ಬಿಡ್ತೀನಿ ಕಂಪ್ಲೀಟ್ ಆಗಿ ಅಂತ ಅಷ್ಟೇ ಫಾಸ್ಟ್ ಆಗಿ ಬರ್ತಾರೆ, ಅದೇ ರೀತಿ ಹೋಗ್ಬಿಡ್ತಾರೆ ಅಂತ. ಇದು ಯಾವ ರೀತಿ ಅಂದ್ರೆ ಇದನ್ನ ನಾವು ಭೌತಿಕವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೂ ಸೊ ಆಲ್ವೇಸ್ ಅದರ್ ಸೈಡ್ ಇಸ್ ಗ್ರೀನರ್ ಅಂತ. ಅಂದ್ರೆ ದೂರದ ಬೆಟ್ಟ ನಮ್ಗೆ ಯಾವಾಗ್ಲೂ ನುಣ್ಣಗೆ ಅದು ಕಾಣೋದು. ಅಂದ್ರೆ ಈ ಒಂದು ದೇಹದ ಒಂದು ನೇಚರ್, ಒಂದು ಸ್ವಾಭಾವಿಕ ಗುಣ ಏನು ಅಂದ್ರೆ ನಾವು ಯಾವಾಗ ಏನಾದ್ರೂ ಒಂದು ಕೆಲಸ ಮಾಡ್ತಾ ಇರ್ಲಿ ಅದಕ್ಕೆ ಡಿಫ್ರೆಂಟ್ ಆಗಿರೋದು ಬಂದ್ರೆ ಅದೇನಾಗುತ್ತೆ, ನನಗೆ ಒಂಥರ ಖುಷಿ ಅನ್ನೋದು ಸಿಗುತ್ತೆ. ಅಂದ್ರೆ ನಾವು ಒಂದು ಟೈಪ್ ಆಫ್ ಲೈಫ್ ನ ಲೀಡ್ ಮಾಡ್ತಾ ಇರ್ತೀವಿ, ಸಡನ್ ಆಗಿ ಅದು ಇನ್ನೊಂದು ಟೈಪ್ ಬಂದಿದ ತಕ್ಷಣ ಇಟ್ಸ್ ಡಿಫ್ರೆಂಟ್. ಆ ಡಿಫ್ರೆಂಟ್ ಏನಾಗುತ್ತೆ, ನನಗೆ ನನಗೆ ಚೆನ್ನಾಗಿದೆ ಅನ್ಬಿಟ್ಟು ನಾವು ಇದ್ ಮಾಡೋದಕ್ಕೆ ಹೋಗ್ಬಿಡ್ತೀವಿ. ಅಂದ್ರೆ ಅರ್ಥ ಮಾಡ್ಕೊಳ್ದಿರೋ ಆ ರೀತಿ ಏನಾದ್ರು ಮಾಡೋದಕ್ಕೆ ಹೋದ್ರೆ ಏನಾಗುತ್ತೆ, ಎಷ್ಟು ಫಾಸ್ಟ್ ಆಗಿ ಹೋಗ್ತೀವಿ ಅಷ್ಟೇ ಫಾಸ್ಟ್ ಆಗಿ ಅದೂ ಸಹ ಬೇಜಾರಾಗತ್ತೆ. ಇದು ಯಾವ ರೀತಿ ಬೇಜಾರಾಯ್ತೋ ಅದೂ ಸಹ ಈವನ್ ನಾವು ಮಾಡುವಂತ ಆಧ್ಯಾತ್ಮಿಕ ಜೀವನನೂ ಸಹ ಬೇಜಾರಾಗ್ಬಿಡುತ್ತೆ. ಯಾಕೇಳಿ ಅಲ್ಲಿ ಯಾವುದ್ರಲ್ಲೂ ಫೌಂಡೇಶನ್ ಅನ್ನೋದು ಇರಲ್ಲ. ಭೌತಿಕ ಜೀವನ ಏನಕ್ಕೆ ಈ ತರ ಇದಾಗತ್ತೆ ಅಂದ್ರೆ ನಾವು ಅದನ್ನ ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ, ಅದನ್ನ ನಾಲೆಜ್ ನ ಪಡ್ಕೊಂಡಿರಲ್ಲ. ಆಧ್ಯಾತ್ಮಿಕ ಜೀವನ ಏನಕ್ಕಾಗತ್ತೆ, ಅದನ್ನು ಅಷ್ಟೇನೆ ಆ ನಾಲೆಜ್ ಇರಲ್ಲ, ಇಲ್ಲಾಂದ್ರೆ ಫಾಲೋ ಮಾಡ್ತಾ ಇರಲ್ಲ. ಸೊ ಅದಕ್ಕೋಸ್ಕರನೇ ಇದು ಒಂಥರ ಗ್ರಾಜುಯಲ್ ಆಗಿ ಹೋಗ್ಬೇಕು. ಗ್ರಾಜುಯಲ್ ಆಗಿ ಏನಕ್ಕೆ ಹೋಗ್ಬೇಕು ಅಂದ್ರೆ ಆ ಒಂದು ಜ್ಞಾನನ ಪಡ್ಕೊಂಡು ನಾವು ಅದನ್ನ ಅಪ್ಲಿಕಬಲ್ ಮಾಡ್ಕೊಂಡೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು. ಕೆಲವರು ಎಷ್ಟೊಂದು ಸರಿ ನಮ್ಮ ಒಂದು ಭೌತಿಕವಾದಂಥ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನೋ ಒಂದು ಎಕ್ಸಾಮ್ ಬರೆದ್ಬಿಟ್ಟು ನಾವು ಇದು ಮಾಡ್ತೀವಿ. ನಮ್ಮ ಭೌತಿಕ ಎಜುಕೇಶನ್ ಸಿಸ್ಟಮ್ ಅಲ್ಲೂ ಸಹ ಸ್ಟ್ಯಾಂಡರ್ಡ್ ಒನ್ ಬೈ ಒನ್ನೇ ನಾವು ಹೋಗೋದಕ್ಕೆ ಆಗೋದು. ಆದ್ರೆ ಎಷ್ಟೊಂದು ಜನ ಪ್ರೋಗ್ರೆಸ್ ಆಗ್ತಾ ಇರ್ತಾರೆ, ಅವ್ರಿಗೆ ಆ ಒಂದು ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗು ಇರಲ್ಲ, ಆದ್ರೂ ಸಹ ಏನೋ ಎಕ್ಸಾಮ್ ಬರೆದ್ಬಿಟ್ಟು ಅವರು ಹೋಗ್ತಾ ಇರ್ತಾರೆ. ಅಂದ್ರೆ ಅವರು ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಇರಲ್ಲ. ಅವ್ರೇನಾಗ್ತಾರೆ, ಮೇನ್ ಎಕ್ಸಾಮ್ಗಳಲ್ಲಿ ಅವರು ಸಿಕ್ಕಾಕೊಳ್ತಾರೆ. ಸೊ ಆತರ ಅದು ಆಗ್ಬಿಡುತ್ತೆ. ಅದಕ್ಕೋಸ್ಕರನೇ ಇದು ಏನಾಗುತ್ತೆ, ನಾವು ಕಲಿಯೋದು ಅಳವಡಿಸ್ಕೊಳ್ಳೋದು ಅಂದ್ರೆ ನಾವು ಫಾಲೋ ಮಾಡೋದು ಎರಡೂ ಹ್ಯಾಂಡ್ ಇನ್ ಹ್ಯಾಂಡ್ ಅದು ನೀಟಾಗಿ ಅದು ಹೋಗ್ಬೇಕು. ಯಾವಾಗ ನಾವು ಮಾಡುವಂತ ಒಂದು ಪ್ರತಿಯೊಂದು ಆಚರಣೆ ನಾವು ಅದು ಒಂದು ಧರ್ಮದ ಒಂದು ಆಧಾರಿತವಾಗಿರುತ್ತೆ, ಜ್ಞಾನದ ಒಂದು ಆಧಾರಿತವಾಗಿರುತ್ತೆ. ಅವಾಗೇನಾಗಿರುತ್ತೆ, ಅದು ಸ್ಟೇಬಲ್ ಆಗಿ ಅದು ಒಂದು ಉನ್ನತವಾದ ಒಂದು ಪ್ರಗತಿನ ಪಡ್ಕೋಬಹುದು. ಇಲ್ಲ ಅಂದ್ರೆ ಇವತ್ತು ನಾನು ಒಂದು ತರ ತಿಂತಾ ಇದ್ದೀನಿ, ತಿಂದು ಅದು ಬೇಜಾರಾಯ್ತು, ಇನ್ನೊಂದ್ ತರ ತಿನ್ನೋಣ, ಆಮೇಲೆ ಅದನ್ನ ತಿಂತಾ ಇದ್ರು ಅದು ಬೇಜಾರಾಗತ್ತೆ, ಆಮೇಲೆ ಇನ್ನೊಂದ್ ತರ ಮಾಡೋಣ, ಆಮೇಲೆ ಇನ್ನೊಂದ್ ತರ ಮಾಡೋಣ. ಆ ತರ ಆಪ್ಷನ್ ಅಲ್ಲ ಈ ಒಂದು ಆಧ್ಯಾತ್ಮಿಕ ಜೀವನ. ಇದು ನಮ್ಮಿಂದ ಕಿತ್ಕೊಳಕ್ ಆಗದೆ ಇರುವಂತಹ ಇನ್ಎವಿಟಬಲ್ ಪ್ರಾಸೆಸ್ ಈ ಒಂದು ಆಧ್ಯಾತ್ಮಿಕ ಜೀವನ. ಸೊ ಇದನ್ನ ನಾವೇನ್ ಮಾಡ್ಬೇಕು, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಂದ್ರೆ ರಕ್ತಗತ ಮಾಡ್ಕೋಬೇಕು ಅಂತಾರಲ್ಲ, ಆ ತರ ಇದು. ನಾವು ವಿ ಶುಡ್ ಲಿವ್ ಫ್ರಮ್ ವಿತಿನ್. ಯಾರಿಗೊಬ್ರಿಗೆ ತೋರ್ಸ್ಕೊಡೋದಕ್ಕಾಗ್ಲಿ ಇಲ್ಲ ಇದಕ್ಕೋಸ್ಕರ ನಾನು ಮಾಡೋವಂಥ ಒಂದು ಯಾವುದೋ ಒಂದು ಡಿಫ್ರೆಂಟ್ ಆಕ್ಟಿವಿಟಿ ಅಲ್ಲ ಇದು.
ಇದು ನನ್ನನ್ನ ನಾನು ಉದ್ಧಾರ ಮಾಡ್ಕೊಳ್ಳೋದಕ್ಕೋಸ್ಕರ ಇರುವಂತಹ ಒಂದು ಪ್ರಾಸೆಸ್, ಇದು ಒಂದು ಪದ್ಧತಿ. ಇದು ಅದನ್ನ ನಾನೇನ್ ಮಾಡ್ಬೇಕು, ಆ ಒಂದು ಪ್ರಾಸೆಸ್ನ ನಾನು ಫಾಲೋ ಮಾಡಬೇಕು. ಸೊ ಆವಾಗ ಏನಾಗುತ್ತೆ, ನಮ್ಗೆ ಆಟೋಮೆಟಿಕ್ ಆಗಿ ಗ್ರಾಜುವಲ್ ಆಗಿ ನಾವು ಒಂದು ಉನ್ನತಿ ಒಂದು ಇದಕ್ಕೆ ಹೋಗ್ಬೋದು. ಸೊ ಇಲ್ಲ ಅಂದ್ರೆ ಟ್ರೈಯಿಂಗ್ ಅಂತ ಮೋಡಲ್ಲಿ ನಾವು ಭೌತಿಕವಾಗಿ ಯಾವ ರೀತಿ ಡಿಫ್ರೆಂಟ್ ನ ಟ್ರೈ ಮಾಡ್ತೀವೋ, ಆಧ್ಯಾತ್ಮಿಕವಾಗಿ ಟ್ರೈ ಮಾಡ್ತೀವಿ, ಆಮೇಲೆ ಅದನ್ನು ಸಹ ಬೇಜಾರಾಗ್ಬಿಟ್ಟು ನಾವು ಬಿಟ್ಬಿಡ್ತೀವಿ. ಸೊ ನಾವು ಯೂಶಲಿ ಈ ಒಂದು ಸ್ಪಿರಿಚುವಲ್ ಇದನ್ನ ಯಾವುದೋ ಒಂದು ಏನೋ ಒಂದು ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ ಅಂತ ಹೋಗ್ಬೇಡಿ. ಇದೇ ನಮ್ಮ ಜೀವನ. ಆಕ್ಚುಲಿ ಭಗವಂತ ನಮ್ಗೆ ಕೊಟ್ಟಿರೋಂಥ ಈ ಒಂದು ವರ್ಣಾಶ್ರಮ ಧರ್ಮ ಇದೆಲ್ಲ ಏನಿದೆಯಲ್ಲ, ಎಲ್ಲಾನು ಕೊಟ್ಟಿರೋದು ಆ ಒಂದು ಆಧ್ಯಾತ್ಮಿಕ ಜ್ಞಾನ ಬರ್ಲಿ, ಆ ಒಂದು ಆಧ್ಯಾತ್ಮಿಕ ಜೀವನನ ಪ್ರತಿಯೊಂದು ಜೀವಾತ್ಮ ಅಳವಡಿಸ್ಕೊಳ್ಳಿ ಅನ್ನೋದಕ್ಕೋಸ್ಕರನೇ ಕೊಟ್ಟಿರೋದು. ಸೊ ಅದಕ್ಕೋಸ್ಕರ ಅದನ್ನ ನಾವು ತಿಳ್ಕೊಂಡು ಏನ್ ಮಾಡ್ಬೇಕು, ಆಧ್ಯಾತ್ಮಿಕ ಜೀವನನ ನಾವು ನಡೆಸ್ಬೇಕು. ನಮ್ಮ ಜೀವನ ಪರ್ಯಂತ ಅದನ್ನ ನಡೆಸ್ಬೇಕು ಗ್ರಾಜುವಲ್ ಆಗಿ. ಆವಾಗ ಅದು ನ್ಯಾಚುರಲ್ ಆಗಿ ನಮ್ಮ ಜೀವನದಲ್ಲಿ ಬರುತ್ತೆ. ಸೊ ಇಲ್ಲ ಅಂದ್ರೆ ಸಡನ್ ಆಗಿ ಬಂದ್ಬಿಟ್ಟು ನನಗೆ ತುಂಬಾ ಆತರ ಆಗ್ತಾ ಇದೆ, ಈ ತರ ಆಗ್ತಾ ಇದೆ ಅಂದ್ರೆ, ಇದೆಲ್ಲ ಆಕ್ಚುಲಿ ನಾವು ಈ ಒಂದು ಭೌತಿಕ ಪ್ರಪಂಚದಲ್ಲಿ ಈ ಒಂದು ಕಲಿಯುಗದಲ್ಲಿ ಬಂದಿದೀವಿ ಅಂದ್ರೆ ಭಗವಂತನ ನಾಮಸ್ಮರಣೆ ಹೇಳೋದಕ್ಕೆ ನಮ್ಗೆ ಟೇಸ್ಟ್ ಬರಲ್ಲ ಅಂತಾನೆ ನಾವ್ ಇಲ್ಲಿಗೆ ಬಂದಿರೋದು. ನನಗ್ ಬರ್ತಾ ಇದೆ ಅಂದ್ರೆ ಅದು ಅಷ್ಟೊಂದು ಸಡನ್ ಆಗಿ ಅದು ಬರಲ್ಲ. ಅದನ್ನ ಬರ್ಸ್ಕೋಬೇಕು ಅಂದ್ರೆ ನಮ್ಮಲ್ಲಿರುವಂತ ಎಲ್ಲಾ ಕಲ್ಮಶಗಳು ದೂರ ಆಗ್ತಾನೆ ಅದು ಬರೋದು ಟೇಸ್ಟ್. ಸಡನ್ ಆಗಿ ಬರ್ತಾ ಇದೆ ಅಂದ್ರೆ ಅದು ಡಿಫ್ರೆಂಟ್ ಟ್ರೈ ಮಾಡ್ತಾ ಇದೀವಿ, ಅದಕ್ಕೋಸ್ಕರ ಹಂಗ ಅನ್ನಿಸ್ತಾ ಇದೆ ಅಂದ್ರೆ ಇನ್ಫ್ಯಾಚುಯೇಷನ್ ಅಂತಾರಲ್ಲ. ಸೊ ಆತರ ಅದು ಇದರಲ್ಲೂ ಬಂದ್ಬಿಡುತ್ತೆ. ಬರೀ ಲವ್ ಅಲ್ಲಿ ಅಷ್ಟೇ ಇರಲಿರಲ್ಲ, ಭಕ್ತಿನಲ್ಲೂ ಸಹ ಇನ್ಫ್ಯಾಚುಯೇಷನ್ ತರ ಅದು ಆಗೋಗುತ್ತೆ. ಆ ರೀತಿ ಆಗ್ಬಾರ್ದು. ನಮ್ಮ ಜೀವನದಲ್ಲಿ ನಿಜವಾದ ಒಂದು ಭಕ್ತಿನ, ಭಗವಂತನ ಒಂದು ಪ್ರೇಮನ ಪಡ್ಕೊಳ್ಳೋದಕ್ಕೆ ಹೋಗುವಂತ ಒಂದು ಪ್ರಾಸೆಸ್. ಅದಕ್ಕೋಸ್ಕರನೇ ಭಗವಂತ ಈ ಒಂದು ವರ್ಣಾಶ್ರಮ ಧರ್ಮನ ನಮ್ಗೆ ಕೊಟ್ಟಿದ್ದಾರೆ. ಧರ್ಮದ ಪ್ರಕಾರ ಪ್ರತಿಯೊಂದು ಹಂತದಲ್ಲೂ ನಾವು ನಡೆದ್ರೆ ನಾವೂ ಸಹ ಚೆನ್ನಾಗಿರ್ಬೋದು, ನಮ್ಮ ಈ ಒಂದು ಆಧ್ಯಾತ್ಮಿಕ ಜೀವನನೂ ಸಹ ಉನ್ನತಿ ಆಗತ್ತೆ, ಬೇರೆಯವರನ್ನು ಸಹ ಇತರ ಜೀವಿಗಳನ್ನು ಸಹ ಚೆನ್ನಾಗಿ ಇರ್ಬೋದು. ಯಾವಾಗ ಅದಕ್ಕೆ ವಿರುದ್ಧವಾಗಿ ನಡ್ಕೊಂತೀವಿ, ನಾನೂ ಸಹ ಪತನ ಹೊಂದುತ್ತೀನಿ, ಆಮೇಲೆ ಇತರ ಜೀವಿಗಳನ್ನು ಸಹ ನಾನು ತೊಂದರೆನ ಕೊಡ್ತೀನಿ, ಈ ಒಂದು ಸಮಾಜದಲ್ಲಿ ಅಶಾಂತಿನ ಉಂಟು ಮಾಡ್ತೀನಿ, ಬೇರೆಯವ್ರಿಗೆ ತೊಂದರೆ ಕೊಡೋದಕ್ಕೆ ಹೋಗ್ತೀನಿ. ಅವಾಗ ಏನಾಗುತ್ತೆ, ಅದು ವಿಕರ್ಮ ಆಗೋಗುತ್ತೆ. ನಮ್ಮ ಶಾಸ್ತ್ರಗಳಿಗೆ ವಿರುದ್ಧವಾಗಿ ಮಾಡುವಂತ ಒಂದು ಕರ್ಮ ಆಗುತ್ತೆ. ಆ ಒಂದು ವಿಕರ್ಮದಿಂದ ನನ್ಗೇನ್ ಬರುತ್ತೆ, ಆಪೋಸಿಟ್ ಆಗಿರುವಂತ ಒಂದು ರಿಯಾಕ್ಷನ್ಗಳು ನನಗೆ ಬರುತ್ತೆ. ನಾನು ಯಾವಾಗ ಒಂದು ಪಾಪನ ಮಾಡ್ತೀನಿ, ಅದಕ್ಕೆ ತಕ್ಕನಾಗಿ ಆಪೋಸಿಟ್ ಆದಂತ ಒಂದು ಕಷ್ಟಗಳು ನನಗೆ ಬರುತ್ತೆ. ಅದನ್ನ ನಾನು ಅನುಭವಿಸ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರನೇ ನಾವೇನ್ ಮಾಡ್ಬೇಕು, ಅತ್ಯಂತ ಜವಾಬ್ದಾರಿಯುತೆಯಿಂದ ಈ ಒಂದು ಧರ್ಮದ ಪ್ರಕಾರ ಜೀವನನ ಮಾಡಿದ್ರೆ ನಮ್ಮ ಜೀವನ ಭೌತಿಕವಾಗಿನೂ ಚೆನ್ನಾಗಿರುತ್ತೆ, ಆಧ್ಯಾತ್ಮಿಕವಾಗಿನೂ ಸಹ ನಾವು ಉನ್ನತಿಗೆ ಹೊಂದುತ್ತೀವಿ. ಪ್ರಶ್ನೆ ಇದ್ರೆ ಕೇಳ್ಬೋದು, ಕೇಳಿ. ಪಾಯಿಂಟ್ಸ್ನ ಹೇಳಿ. ಸೊ ಯಾರಿಗೂ ಏನು ಪ್ರಶ್ನೆ ಇಲ್ಲ ಅಂತ ಅನ್ಸುತ್ತೆ, ಎಲ್ಲರೂ ಶಾಂತವಾಗಿದೆ. ಪಾಯಿಂಟ್ಸ್ ಹೇಳಿ. ಪ್ರಭು, ನಾವ್ ಇವತ್ತು 2 types ಆಫ್ ಧರ್ಮ ಏನು, ಸ್ವಧರ್ಮ ಏನು ಅಂತ ತಿಳ್ಕೊಂಡ್ವಿ. ಒಂದು ಬಾಡಿಗೆ ಇರೋ ಧರ್ಮ, ಇನ್ನೊಂದು ಸೋಲ್ಗೆ ಇರೋ ಧರ್ಮ. ನಮ್ಗೆ ಯಾವಾಗ ಬಾಡಿ ಇರುತ್ತೆ ಅವಾಗ ನಾವೇನು ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡ್ಬೇಕು ಏನೇ ಇದ್ರು. ಮತ್ತೆ ಆಫ್ಟರ್ ಲಿಬರೇಷನ್ ಎಲ್ಲ ಸ್ಪಿರಿಚುವಲ್ ಆಗಿರುತ್ತೆ. ಸೊ ನಾವು ಬಾಡಿಯಲ್ಲಿ ಇದ್ದಾಗ ಸ್ಪಿರಿಚುವಲ್ ಆಗಿ ಜಾಸ್ತಿ ಬರೀ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಬಾಡಿಗೆ ಇರೋ ಪ್ರಿನ್ಸಿಪಲ್ಸ್ ನ ಮತ್ತೆ ಡ್ಯೂಟೀಸ್ ನ ಮರ್ತೋಗ್ಬಾರ್ದು ಅನ್ನೋದು ತಿಳ್ಕೊಂಡ್ವಿ ಪ್ರಭು ಇವತ್ತು. ಈಗ ರೆಗ್ಯುಲೇಟೆಡ್ ಪ್ರಿನ್ಸಿಪಲ್ಸ್ ಬೇರೆ, ನಾವು ಮಾಡುವಂತಹ ಪ್ರಿಸ್ಕ್ರೈಬ್ ಡ್ಯೂಟೀಸ್ ಬೇರೆ. ರೆಗ್ಯುಲೇಟೆಡ್ ಪ್ರಿನ್ಸಿಪಲ್ಸ್ ಅಂದ್ರೆ ಒಬ್ಬ ಮನುಷ್ಯನಾಗಿರೋದಕ್ಕೆ ಏನ್ ಬೇಕೋ ಅದನ್ನ ಫಾಲೋ ಮಾಡೋದು. ಪ್ರಿಸ್ಕ್ರೈಬ್ ಡ್ಯೂಟೀಸ್ ಅಂದ್ರೆ ನಮ್ಮ ಕರ್ತವ್ಯನ ನಾವು ನಿರ್ವಹಣೆ ಮಾಡೋದು. ಯಾವ ರೀತಿ ನಮ್ಮ ಶಾಸ್ತ್ರದಲ್ಲಿ ಯಾವ ರೀತಿ ಡಿಫೈನ್ ಮಾಡಿದರೆ, ಶಾಸ್ತ್ರದ ಪ್ರಕಾರವಾಗಿ ನಮ್ಮ
ಕೆಲಸನ, ನಮ್ಮ ಕರ್ತವ್ಯಗಳನ್ನ ನಾವು ಮಾಡೋದು. ಅದು ಹಣ ಸಂಪಾದನೆ ಮಾಡೋದಿರ್ಬೋದು, ನಾವು ಏನೇ ಒಂದು ಆಕ್ಟಿವಿಟಿ ಮಾಡಲಿ, ನಾವು ನಮ್ಮ ಒಂದು ಗೃಹಸ್ಥ ಜೀವನ ಮಾಡೋದಿರ್ಬೋದು, ಮಕ್ಕಳನ್ನ ನೋಡ್ಕೊಳ್ಳೋದಿರ್ಬೋದು, ಅವ್ರನ್ನ ಬೆಳೆಸೋದಿರ್ಬೋದು, ಇಲ್ಲಾಂದ್ರೆ ನಾವು ಓದೋದಿರ್ಬೋದು, ನಾವೇನೇ ಒಂದು ಆಕ್ಟಿವಿಟಿ, ಒಂದು ಕೆಲಸ ಅಂತ ಮಾಡ್ತೀವಿ, ನಮ್ಮ ಒಂದು ಕರ್ತವ್ಯ ಅಂತ ಮಾಡ್ತೀವಲ್ವಾ, ಆ ಒಂದು ಕರ್ತವ್ಯನ ಯಾವ ರೀತಿ ನಮ್ಮ ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಮಾಡೋದು. ಸೊ ಅದು ವರ್ಣಾಶ್ರಮ ಧರ್ಮ ಇದರಲ್ಲಿ ಬರುತ್ತೆ. ಸೊ ಬರೀ ರೆಗ್ಯುಲೇಟೆಡ್ ಪ್ರಿನ್ಸಿಪಲ್ಸ್ ಅಷ್ಟೇ ಅಲ್ಲ, ಪ್ರತಿಯೊಂದು ಆಕ್ಟಿವಿಟಿನೂ ಆ ಒಂದು ಸ್ಟೇಜ್ಗೆ ತಕ್ಕನಾಗಿ ನಾವು ನಮ್ಮ ಒಂದು ಡ್ಯೂಟಿಗಳನ್ನ ಮಾಡೋದು. ಸೊ ಆ ರೀತಿ ಮಾಡಿದಾಗ ಆಟೋಮೆಟಿಕ್ ಆಗಿ ನಾವು ಒಂದು ಪ್ರಗತಿನ ಹೊಂದುತ್ತೀವಿ. ಓಕೆ, ಆಕ್ಚುಲಿ ಅದು ಹೆಂಗೆ ಮಹಾಭಾರತ ಮತ್ತು ರಾಮಾಯಣ ಇದೆಯಲ್ಲ, ಸೊ ಇದು ಎಲ್ಲ ನಮ್ಗೆ ಏನ್ ಹೇಳ್ಕೊಡುತ್ತೆ. ಸೊ ಇವೆಲ್ಲ ಡ್ಯೂಟಿಗಳನ್ನು ಹೆಂಗೆ ರಾಮಾಯಣ ಇದೆ, ರಾಮಾಯಣದಲ್ಲಿ ನೋಡಬಹುದು. ಸೊ ಹೆಂಗೆ ರಾಮಚಂದ್ರ ತನ್ನ ಉದಾಹರಣೆಯಿಂದ ಹೆಂಗೆ ಒಂದು ಒಂದು ಗೃಹಸ್ಥ ಆಗಿರ್ಬೇಕು, ಇಲ್ಲಾಂದ್ರೆ ಅವರು ಗುರುಗೆ ಹೆಂಗೆ ಕೊಡ್ಬೇಕು, ತಂದೆ ತಾಯಿಗೆ ಜೊತೆ ಹೆಂಗಿರ್ಬೇಕು, ಮತ್ತು ತನ್ನ ತಮ್ಮವ್ರಿಂದ ಹೆಂಗೆ ಇರ್ಬೇಕು, ಅಮ್ಮವ್ರ ಜೊತೆ ಹೆಂಗೆ ವ್ಯವಹಾರ, ಇವೆಲ್ಲವನ್ನು ಹೇಳ್ಕೊಟ್ಟಿತ್ತು. ಇವೆಲ್ಲ ಕಳ್ಸಿದ್ದು ಹೆಂಗೆ, ಇದು ಸ್ವಧರ್ಮವನ್ನು, ನಮ್ ಸ್ವಧರ್ಮವನ್ನು ಯಾವ ತರ ಮಾಡ್ಬೇಕಂತ. ಸೊ ರಾಮಾಯಣ ನಾವು ಅದಕ್ಕೆ ನಾವೀಗ ಅಲ್ಲೆಲ್ಲ ಬಿಟ್ಟಿದೀವಲ್ಲ, ರಾಮಾಯಣ ಓದುದು, ಮಹಾಭಾರತ ಇವೆಲ್ಲ ಬಿಟ್ಟಿದೀವಿ. ಸೊ ನಮ್ಗೆ ಏನು ಸ್ವಧರ್ಮ ಏನು ಇಲ್ಲ, ನಾವು ಏನ್ ಮಾಡ್ತೀವಿ ಅದೇ ನಮ್ ಧರ್ಮ ಆಗ್ಬಿಟ್ಟಿದೆ. ಸೊ ವಿ ಹ್ಯಾವ್ ಟು ಶರೀರ ಧರ್ಮವನ್ನು ಸರಿಯಾಗಿ, ಅದೆಲ್ಲ ಮೈಥಾಲಜಿ ಆಗ್ಬಿಟ್ಟಿದೆ ಈಗ. ಯಾವುದೋ ಒಂದು ಮೂಢನಂಬಿಕೆಯಿಂದ ಕೂಡಿದಂತ ಒಂದು ಕತೆ, ಆ ಕತೆ ಇರೋದು ಬರೀ ಕೇಳೋದಕ್ಕೋಸ್ಕರ, ಫಾಲೋ ಮಾಡೋದಕ್ಕೋಸ್ಕರ ಅಲ್ಲ. ಆಕ್ಚುಲಿ ಆ ಮಹಾಭಾರತ ರಾಮಾಯಣ ಇರೋದು ಜನಸಾಮಾನ್ಯರಿಗೋಸ್ಕರ. ಅವರು ಒಂದೊಂದು ಕ್ಯಾರೆಕ್ಟರ್ ಮುಖಾಂತರ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ನಾವು ಯಾವ ರೀತಿ ಜೀವನನ ಮಾಡಬೇಕು ಅಂತ. ಅದು ನಮ್ಮ ಹಿಸ್ಟ್ರಿ, ಸೊ ಮೈಥಾಲಜಿ ಅಲ್ಲ. ಸೊ ಅದನ್ನ ನಾವು ಫಾಲೋ ಮಾಡ್ಲಿ ಅಂತ ನಮ್ಗೆ ಅಂತ ಭಗವಂತ ಕೊಟ್ಟಿರೋದು ಅದು. ಓಕೆ, ಸೊ ಇಲ್ಲಿಗೆ ಈ ಒಂದು ಭಗವದ್ಗೀತಾ ಕ್ಲಾಸ್ನ ಮುಗಿಸೋಣ. ನಾಳೆ ಮತ್ತೆ ಭೇಟಿ ಆಗೋಣ. ಭಗವದ್ಗೀತೆಯ ಪ್ರಭು, ಹೇಳಿ. ಒಂದ್ ಕ್ವಶನ್ ಇದೆ ಪ್ರಭು. ಅಂದ್ರೆ ಇವಾಗ ನಮ್ದು ಸ್ಪೆಸಿಫಿಕ್ ರೂಲ್ಸ್ ಮತ್ತೆ ಡ್ಯೂಟೀಸ್ ನ ಫಾಲೋ ಮಾಡ್ಬೇಕಲ್ವಾ? ಸೊ ಇವಾಗ ಒಂದು ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡಿ ಒಂದು ಹಸ್ಬೆಂಡ್ ಮತ್ತೆ ವೈಫ್ ಬಗ್ಗೆ ಕೇಳ್ತಾ ಇದೀನಿ ಪ್ರಭು. ಈಗ ಹಸ್ಬೆಂಡ್ ನಾನ್ ವೆಜ್ ಮತ್ತೆ ಎಗ್ ಅದೆಲ್ಲ ತಿಂತಾರೆ, ಬಿಕಾಸ್ ಇದೆಲ್ಲ ಶಾಸ್ತ್ರದಿಂದ ಪರ್ಮಿಟ್ ಆಗಿಲ್ಲ ನಮ್ಗೆ ಇದನ್ನ ಕನ್ಸ್ಯೂಮ್ ಮಾಡ್ಬೇಕು ಅಂತ. ಸೊ ವೈಫ್ ಅದಕ್ಕೆ ಇವಾಗ ಫಾರ್ ಎಕ್ಸಾಂಪಲ್ ಇಫ್ ವೈಫ್ ಇಸ್ ಅ ಡಿವೋಟಿ, ಅವ್ರು ಅದನ್ನ ಹೇಗ್ ಮಾಡ್ಬೇಕು? ಈಗ ಅವ್ರು ಕೇಳಿದ್ರು ಅಂತ ಅದನ್ನ ಕುಕ್ ಮಾಡ್ಕೊಡ್ಬೇಕಾ, ಅಥವಾ ಅದು ಶಾಸ್ತ್ರ ಪ್ರಕಾರ ಪರ್ಮಿಟ್ ಆಗಿಲ್ಲ, ನಾನು ಅವ್ರಿಗೆ ಎನ್ಕರೇಜ್ ಮಾಡ್ಬಾರ್ದು ಅಂತ ಮಾಡದೇ ಇರ್ಬೇಕಾ ಪ್ರಭು? ನೋಡಿ, ಅದು ಯಾರೇ ಆಗಿರ್ಲಿ, ಯಾವಾಗ ಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೀತಾ ಇದೆ ಅದು ವಿಕರ್ಮನೇ. ವಿಕರ್ಮ ಅಂದ್ರೆ ಹೇಳಿ ಶಾಸ್ತ್ರಕ್ಕೆ ವಿರುದ್ಧವಾಗಿ ನಾವು ಕೆಲಸನ ಮಾಡುವಂಥದ್ದು. ಸೊ ಅದು ಆ ರೀತಿ ಮಾಡ್ಬೇಕಾದ್ರೆ ನಿಮಗೆ ನಿಜವಾಗ್ಲೂ ಆ ಒಂದು ಹೆಂಡತಿಗೆ ಗಂಡನ ಮೇಲೆ ಹೆಚ್ಚಿನ ಒಂದು ಪ್ರೀತಿ ಇದ್ರೆ ಆ ಗಂಡ ಆ ಒಂದು ವಿಕರ್ಮ ಮಾಡದೇ ಇರೋ ತರನೇ ಅವರು ತಡೀತಾರೆ. ಸೊ ತಡಿಬೇಕಾದ್ರೆ ಅದನ್ನ ಹೇಳೋದು, ಅದನ್ನ ಅವ್ರನ್ನ ಚೇಂಜ್ ಮಾಡೋದು, ಒಬ್ಬೊಬ್ರು ಒಂದೊಂದ್ ತರ ಡಿಫ್ರೆಂಟ್ ಕೈಂಡ್ ಆಫ್ ಪರ್ಸನ್ ಇರ್ತಾರೆ. ಸೊ ಅದನ್ನ ಸಡನ್ ಆಗಿ ನಾನು ಒಂದು ತರ ಸೊಲ್ಯೂಷನ್ ಅದನ್ನ ಕೊಡೋದಕ್ಕಾಗಲ್ಲ. ಒಂದನ್ನ ತಿಳ್ಕೋಬೇಕು, ಆದ್ರೆ ಆ ಒಂದು ಹೆಂಡತಿಗೆ ಗಂಡನ ಮೇಲೆ ನಿಜವಾದ ಪ್ರೀತಿ ಇದ್ರೆ ಅವರು ಏನ್ ಮಾಡ್ತಾರೆ, ಅವ್ರನ್ನ ಚೇಂಜ್ ಮಾಡಿಸ್ತಾರೆ. ಯಾಕಂದ್ರೆ ಹೆಂಡತಿ ಆದವ್ರು ಏನ್ ಬೇಕಾದ್ರೂ ಚೇಂಜ್ ಮಾಡಿಸ್ಬೋದು ಜೀವನದಲ್ಲಿ. ಸೊ ಅವರು ಅದನ್ನ ಮಾಡಿಸ್ತಾರೆ. ಅದಕ್ಕೆ ಡಿಫ್ರೆಂಟ್ ಮೆಥಡ್ ಒಬ್ಬೊಬ್ಬರಿಗೆ ಡಿಫ್ರೆಂಟ್ ವೇನಲ್ಲಿ ಇರುತ್ತೆ. ಅವ್ರಿಗೆ ಅವ್ರಿಗೆ ಅರ್ಥ ಆಗೋ ತರ ನಾವು ಮಾಡಬೇಕು. ನೀನ್ ಮಾಡ್ತಾ ಇರೋದು ಶಾಸ್ತ್ರಕ್ಕೆ ವಿರುದ್ಧವಾಗಿರುವಂತ ಒಂದು ವಿಕರ್ಮ. ಅದರಿಂದ ನಿನಗೇನೆ ಪಾಪ ಒಂದು ಕಾರ್ಯ ಮಾಡಿದಾಗ ಅದಕ್ಕೆ ನಿನಗೆ ಅದರ ಒಂದು ಪಾಪದ ಒಂದು ಫಲನ ನಾವು ಅನುಭವಿಸ್ಬೇಕಾಗತ್ತೆ ಅಂತ ಅವ್ರಿಗೆ ಮನದಟ್ಟು ಮಾಡಿಸ್ಬೇಕು. ಗ್ರಾಜುವಲ್ ಆಗಿ ಪ್ರಸಾದ ತಿನ್ಸಿ ಅವ್ರನ್ನ ಈ ಒಂದು ಇದ್ರ ಮೇಲೆ, ಆಧ್ಯಾತ್ಮಿಕ ಒಂದು ಜೀವನದ ಮೇಲೆ ಅಭಿರುಚಿ ಬರೋ ತರ ಅವ್ರಿಗೆ ಮಾಡ್ಬೇಕು. ಅಟ್ಲೀಸ್ಟ್ ಈ ಒಂದು ಆಧ್ಯಾತ್ಮಿಕ ಜೀವನ ಮಾಡಿಲ್ಲ ಅಂದ್ರೂ ಈ ಒಂದು ವಿಕರ್ಮ ಮಾಡೋದ್ರಿಂದ ನಾನಾದ್ರೂ ಅವ್ರನ್ನ ತಡಿಬೇಕು.
ಪ್ರಭು ಇದು ತಡಿಯೋ ಪ್ರಾಸೆಸ್ ಅಲ್ಲೇ ಅವ್ರು ಅದನ್ನ ಡಬಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಬಟ್ ಅವಾಗ ಬಿಕಾಸ್ ಅದ್ ಆಗ್ತಾ ಇದೆ ಪ್ರೆಸೆಂಟ್ ಆಗಿ ತಡಿಯೋದಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದ್ರ ಬಗ್ಗೆ ಹೇಳಕ್ ಹೋದ್ರು ಲೈಕ್ ಫುಲ್ಲು ರಿವರ್ಸ್ ಆಗೋ ರೇಂಜ್ ಹೋಗ್ತಾ ಇದೆ. ಸೊ ಅದಕ್ಕೆ ಕೇಳ್ತಾ ಇದೀನಿ. ಸಿಂಪಲ್ ಅಂದ್ರೆ ನೋಡಿ, ಏನ್ ಹೇಳಿದ್ರು ರಿವರ್ಸ್ ಆಗ್ಬಿಟ್ಟು ಫೋರ್ಸ್ ಮಾಡಿ ನೋಡಿ, ಯಾರನ್ನು ಫೋರ್ಸ್ ಮಾಡ್ಬಿಟ್ಟು ಯಾವ್ದನ್ನು ಮಾಡೋದಕ್ಕಾಗಲ್ಲ. ಯಾವುದೇ ಒಂದು ಜೀವಾತ್ಮನ ಏನೇ ಕೆಲಸ ಮಾಡಿದ್ರು ಫೋರ್ಸ್ ಮಾಡ್ಬಿಟ್ಟು ಮಾಡೋದಕ್ಕೆ ಆಗಲ್ಲ. ಸೊ ನಾವೇನ್ ಮಾಡ್ಬೇಕು ನೆಕ್ಸ್ಟ್, ಅವ್ರು ಯಾವಾಗ ಹೇಳೋದನ್ನ ತಗೊಳ್ತಾ ಇಲ್ವೋ, ಸೊ ನಮ್ಮ ಒಂದು ಬಿಹೇವಿಯರ್ ಇಂದ ನಾವ್ ಯಾವ ರೀತಿ ಜೀವನ ಮಾಡ್ಬೇಕು ಅಂದ್ರೆ ಅದು ಅವ್ರಿಗೆ ಅಟ್ರಾಕ್ಟ್ ಆಗ್ಬೇಕು. ಅಂದ್ರೆ ಹೌದು ಇವರೇ ಚೆನ್ನಾಗಿದಾರಲ್ಲ ನನ್ಗಿಂತ ಅಂತ ಅವ್ರಿಗೆ ಅನ್ನಿಸ್ಬೇಕು. ಸೊ ಅವ್ರನ್ನ ಬಿಟ್ಬಿಡಿ, ಅವ್ರ ಜೀವನದಲ್ಲಿ ಬಿಟ್ಬಿಡಿ, ಅವ್ರಾಗವರೇ ನಮ್ಮ ಇದ್ರ ಕಡೆ ಬರ್ತಾರೆ. ಯಾಕೇಳಿ, ಯಾವಾಗ ಆಸ್ ಎ ರೋಲ್ ಮಾಡೆಲ್ ಒಂದು ಡಿವೋಟಿಗಳು ಇಡ್ತಾರೆ, ಅವರು ಎಷ್ಟೊಂದು ಜನಗಳಿಗೆ ಒಂಥರ ಇನ್ಸ್ಪಿರೇಷನ್ ಆಗ್ತಾರೆ. ಸೊ ಯಾವಾಗ ನಾವು ಆ ರೀತಿ ಇರ್ತೀವಿ, ಅವ್ರ ಹತ್ರ ಜಗಳ ಆಡ್ಕೊಂಡು ಇದು ಮಾಡೋದಕ್ಕಿಂತ ಅದರಿಂದ ಏನ್ ಪಾಯಿಂಟ್ ಇರಲ್ಲ. ಅವ್ರ ಪಾಡಿಗೆ ಅವ್ರು ಬಿಡಿ, ಆಟೋಮೆಟಿಕ್ ಆಗಿ ಅವ್ರಿಗೆ ಅನ್ಸುತ್ತೆ ಹೌದು ನನ್ನ ಜೀವನ ನರಕಮಯವಾಗಿದೆ, ಇವ್ರ ಜೀವನ ಬ್ಲಿಸ್ಫುಲ್ ಆಗಿದೆ, ಆನಂದವಾಗಿ ಆಗಿದೆ. ಸೊ ನಾನ್ ಮಾಡಿದ ತಪ್ಪು ಅಂತ ಪ್ರತಿಯೊಂದು ಜೀವಾತ್ಮಕ್ಕೆ ಅನ್ನಿಸ್ಲೇಬೇಕದು, ಅನ್ಸುತ್ತೆ. ಫ್ರಿಕ್ಷನ್ಗಿಂತ ಅದನ್ನ ಏನ್ ಮಾಡ್ಬೇಕು, ಸ್ವಲ್ಪ ಡಿಫ್ರೆಂಟ್ ವೇನಲ್ಲಿ ಅವ್ರನ್ನ ಮ್ಯಾನೇಜ್ ಮಾಡೋದನ್ನ ನಾವು ಕಲಿಬೇಕಷ್ಟೇ. ಸೊ ಪ್ರತಿಯೊಂದಕ್ಕೂ ಒಂದೇ ಸೊಲ್ಯೂಷನ್ ಇರೋದು, ನಾವು ನಮ್ಮ ಒಂದು ಇದನ್ನ ನೋಡ್ಬೇಕು. ಅಂದ್ರೆ ಬೇರೆಯವ್ರಿಗೆ ನಾವು ಈ ಒಂದು ಕೃಷ್ಣ ಪ್ರಜ್ಞೆನ ಕೊಡಬೇಕು, ಇದೆಲ್ಲ ಪರ್ಫೆಕ್ಟ್. ಅದೆಲ್ಲ ಮಾಡೋದಕ್ಕಿಂತ ಮುಂಚೆ ನಾವ್ ಯಾವಾಗ ಪರ್ಫೆಕ್ಟ್ ಆಗಿ ಮಾಡ್ತೀವಿ, ನಾವ್ ಯಾವಾಗ ಅದನ್ನ ಪರ್ಫೆಕ್ಟ್ ಆಗಿ ಫಾಲೋ ಮಾಡ್ತಾ ಇರ್ತೀವಿ, ಅಂದ್ರೆ ಇಂಪ್ಲಿಮೆಂಟ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ, ಅದೇನೇ ಒಂಥರ ರೋಲ್ ಮಾಡಲ್ ಆಗುತ್ತೆ. ಅನೇಕ ಜನರು ಅದ್ರ ಮೇಲೆ ಅಟ್ರಾಕ್ಟ್ ಆಗ್ತಾರೆ. ಕಲಿಯುಗದು ಏನಂತಾರಲ್ಲ, ಕಲಿಯುಗ ಇಲ್ಲಿ ಎಲ್ಲ ಕಾಂಪ್ಲಿಕೇಟೆಡ್ ಮ್ಯಾಟರ್ಗಳು. ಸೊ ಈಗ ಸೊಲ್ಯೂಷನ್ ನಿಮ್ಗೆ 101% ಈ ಮೆಡಿಸಿನ್ ಇಲ್ಲೇ ವರ್ಕ್ ಆಗತ್ತೆ ಅಂತ ಅಲ್ಲ ಅದು. ಸೊ ನಾವು ಹಂಗೆ ಹೇಳಕ್ ಆಗೋದಿಲ್ಲ. ಸೊ ಇಲ್ಲಿ ಫ್ಯಾಮಿಲಿ, ಒಬ್ರು ಫ್ಯಾಮಿಲಿನಲ್ಲೇ ಅಲ್ಲ, ಅಷ್ಟೇ ಅಲ್ಲ, ಮನಸ್ಸಿನಲ್ಲೇ ನಮ್ದು ನಮ್ದು ಮ್ಯಾಚ್ ನಮ್ಗೆ ಸಪೋರ್ಟ್ ಕೊಡೋದಿಲ್ಲ ನಮ್ಗೆ. ಸೊ ಆ ಫ್ಯಾಮಿಲಿ ಹೆಂಗೆ ಸಪೋರ್ಟ್ ಕೊಡಕ್ ಸಾಧ್ಯ ಆಗತ್ತೆ? ಸೊ ಅದಕ್ಕೆ ಜಗನ್ನಾಥ್ ಪ್ರಭು ಹೇಳಿದ್ರಲ್ಲ, ಸೊ ತಕ್ಕಂಗೆ ಗ್ರಾಜುವಲಿ ಅವ್ರಿಗೆ ಕರ್ಕೊಂಡ್ ಬರ್ಬೇಕು, ಗ್ರಾಜುವಲಿ ಸ್ಲೋ ಆಗಿ. ಸೊ ವಿಮ್ಸಿಕಲಿ ಅಲ್ಲ, ಸ್ಲೋ ಆಗಿ ಅವ್ರಿಗೆ ಅವ್ರ ಹಂತನಂದ ಅವ್ರಿಗೆ ಫಸ್ಟ್ ಅರ್ಥ ಮಾಡಿಸ್ಬೇಕು ದಿಸ್ ಇಸ್ ಅ ರಾಂಗ್ ಅಂತ. ಸೆಕೆಂಡ್ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಇತರನಿಂದ ಅವ್ರಿಗೆ ಅವ್ರಷ್ಟೇ ಅಲ್ಲ, ಹಿಂಗೆ ಫ್ಯಾಮಿಲಿಗೂ ಅದರಿಂದ ಪ್ರಭಾವ ಬೀಳುತ್ತೆ ಅಂತ. ಸೊ ಇವೆಲ್ಲ ಸ್ವಲ್ಪ ಅರ್ಥ ಮಾಡಿಸಿದ್ರೆ ಅವರು ಅದನ್ನು ಸ್ವಲ್ಪ ಮಟ್ಟಿಗೆ ಅವರು ಸ್ವಲ್ಪ ಜ್ಞಾನಿ ಇದ್ರೆ, ಸ್ವಲ್ಪ ಬುದ್ಧಿ ಇದ್ರೆ ಅವ್ರು ಅರ್ಥ ಮಾಡ್ಕೋತಾರ. ಸೊ ಅದು ಸ್ಲೋಲಿ ಆಗತ್ತೆ. ಇದು 2 ಸೆಕೆಂಡ್ ನಲ್ಲಿ ಆಗುವಂತ ಕೆಲಸ ಅಲ್ಲ, ಸ್ಲೋ ಇರತ್ತೆ. ನಾವು ತಗೊಳ್ಳೋಂತ ಒಂದು ಭಕ್ತಿ ಸೇವೆನೂ ಯಾವ ರೀತಿ ಗ್ರಾಜುವಲ್. ಸೊ ಪ್ರತಿಯೊಂದು ಜೀವಾತ್ಮನೂ ಅಷ್ಟೇನೆ, ಆ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಇಂದ ಅವರು ನೆಕ್ಸ್ಟ್ ಸ್ಟೇಜಿಗೆ ಬರೋದಕ್ಕೆ ಅದು ಗ್ರಾಜುವಲ್ ಪ್ರಾಸೆಸ್. ನಾವು ಅದನ್ನ ಬಲವಂತವಾಗಿ ಮಾಡೋದಕ್ಕೆ ಹೋದಾಗ ಅದು ಏನಾಗುತ್ತೆ, ಅದು ಬೇರೆ ತರ ಎಫೆಕ್ಟ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಫಸ್ಟ್ ಏನೇ ಒಂದು ಮಾಡ್ಕೊಂಡು ಇರೋದು ಒಂದೇ ಸೊಲ್ಯೂಷನ್. ಫಸ್ಟ್ ನನ್ನನ್ನ ನಾನು ಕ್ಲೀನ್ ಮಾಡ್ಕೋಬೇಕು, ನಾನ್ ಫಾಲೋ ಮಾಡ್ಬೇಕು, ನನ್ನನ್ನ ನಾನು ಕ್ಲೀನ್ ಮಾಡ್ಕೋಬೇಕು. ನಾವ್ ಯಾವಾಗ್ಲೂ ಹೇಳ್ತಾ ಇರ್ತೀವಲ್ಲ, ಸಮಾಜ ಹಂಗಿದೆ ಹಿಂಗಿದೆ, ಅದ್ ನಡೀತಾ ಇದೆ ಇದ್ ನಡೀತಾ ಇದೆ ಅಂತ. ಸ್ಟಾಪ್ ಇಟ್. ಫಸ್ಟ್ ನೀನು ಚೇಂಜ್ ಆಗು, ನಿನ್ನನ್ನ ನೀನ್ ಚೇಂಜ್ ಮಾಡ್ಕೋ ಫಸ್ಟ್. ಆಮೇಲೆ ಇಡೀ ಸಮಾಜ, ಇಡೀ ದೇಶನೇ ಚೇಂಜ್ ಆಗೋಗುತ್ತೆ. ಫಸ್ಟ್ ನಾವು ಅದಕ್ಕೆ ಫೋಕಸ್ ಮಾಡಿದಾಗ ನಾವೇನೆ ಆಟೋಮೆಟಿಕ್ ಆಗಿ ರೋಲ್ ಮಾಡಲ್ ಆಗ್ತೀವಿ. ನಮಗ್ ಗೊತ್ತಿಲ್ದೇನೋ ಒಂದಷ್ಟು ಜನ ನಿಮ್ಮನ್ನ ಫಾಲೋ ಮಾಡ್ತಾರೆ. ಓ, ಭಕ್ತಿ ಸೇವೆ ಅಂದ್ರೆ, ಭಕ್ತಿ ಜೀವನ ಅಂದ್ರೆ ಇಷ್ಟು ಚೆನ್ನಾಗಿದ್ಯಾ, ಇಷ್ಟೊಂದು ಸಿಂಪಲ್ ಆಗಿದ್ಯಾ, ಇಷ್ಟೊಂದು ಕಡಿಮೆ ಖರ್ಚ, ಯಾವುದೇ ಒಂದು ಆಸೆ ಇಲ್ಲ, ಯಾವ್ದು ಇದಿಲ್ಲ, ಆದ್ರೂ ಎಷ್ಟು ಚೆನ್ನಾಗಿದ್ದಾರೆ ಇವರು, ಏನು ಇಲ್ಲ ಅಂದ್ರೂ ಆರಾಮಾಗಿದ್ದಾರೆ, ಎಷ್ಟೊಂದು ಶುದ್ಧವಾಗಿದೆ ಇವರ ಒಂದು ಜೀವನ. ಎಲ್ಲ ಇರೋವಂಥವ್ರನ್ನು ಸಹ ಒದ್ದಾಡ್ತಾ ಇರ್ತಾರೆ. ಸೊ ಈ ರೀತಿ ಆಟೋಮೆಟಿಕ್ ಆಗಿ ಇಂಡೈರೆಕ್ಟ್ ಆಗಿ ಮೆಸೇಜ್ಗಳು ಅದು ಹೋಗ್ತಾ ಇರುತ್ತೆ. ಸೊ ಅಂಥವ್ರ ಹತ್ರ ನಾವು ಫೈಟ್ ಮಾಡ್ಕೊಂಡು ಫ್ರಿಕ್ಷನ್ ಮಾಡೋದಕ್ಕಿಂತ ನಮ್ಮ ಮೇಲೆ ನಾವು ಫೋಕಸ್ ಮಾಡ್ಕೊಂಡು ನಮ್ದು ಎಷ್ಟು ಇನ್ನೂ ಜಾಸ್ತಿ ಮಾಡ್ಕೋಬಹುದು ಅದ್ರ ಮೇಲೆ ಗಮನ ಕೊಟ್ರೆ ಸಾಕು. ಬೇರೆಯವ್ರು ಆಟೋಮೆಟಿಕ್ ಆಗಿ ದಾರಿಗೆ ಬಂದೇ ಬರ್ತಾರೆ. ಯಾವಾಗ ಅವ್ರು ಪ್ರಸಾದ ತಗೊಳ್ತಾ ಇದ್ದಾರೆ, ಯಾವಾಗ ಗೊತ್ತಿಲ್ದೇನೋ ಅವ್ರ ಕಿವಿ ಮೇಲೆ ಭಗವಂತನ ಒಂದು ನಾಮ ಬೀಳ್ತಾ ಇದೆ, ಇದೆಲ್ಲ ಒಳಗಡೆ ವರ್ಕ್ ಆಗೇ ಆಗತ್ತೆ. ಅದು ಒಂದು ದಿನ ಅದರ ಎಫೆಕ್ಟು ಗೊತ್ತಾಗೇ ಆಗತ್ತೆ.
ಕೃಷ್ಣ ಪ್ರಭು. ಹರೇ ಕೃಷ್ಣ. ಎಸ್ ಮಾತಾಜಿ. ಅದೇ ಪ್ರಭು, ಒಂದ್ಸಲಿ ಗೋವಿಂದ್ ಪ್ರಭು ಹೇಳಿದ್ರು, ಯಾರೋ ಒಬ್ರು ಸೊಸೆನು ಅತ್ತೆ ಸೊಸೆ ನಾನ್ ವೆಜ್ ತಿನ್ನೋದು ಬಿಟ್ಬಿಟ್ಟಿದ್ಲಂತೆ. ಅತ್ತೆಗೆ ಸೊಸೆ ಮಾಡ್ಕೊಡ್ತಿದ್ಲಂತೆ. ಮಾಡ್ಬಿಟ್ಟು ಒಲೆ ಒರ್ಸ್ಬಿಟ್ಟು ನೀಟಾಗಿ ಆಮೇಲೆ ಅವಳಿಗೆ ಅಡಿಗೆ ಮಾಡಿ ಕೃಷ್ಣಂಗ್ ಭೋಗ ಮಾಡಿ ಎಷ್ಟೋ ವರ್ಷ ಮಾಡ್ಕೊಟ್ಲಂತೆ ಅವಳು. ಆಮೇಲೆ ಅತ್ತೆನೇ ಬಿಟ್ಬಿಟ್ಲಂತೆ ತಿನ್ನಕ್ಕೆ. ಹಂಗೆ ಅವಳು ಪ್ರಸಾದ ತಿಂತಾ ಇದ್ಲು ಅತ್ತೆಗೆ. ಅತ್ತೆ ನೀವ್ ಎಷ್ಟ್ ದಿವಸ ತಿಂತೀರಾ ತಿನ್ನಿ ಅಂತ ಅತ್ತೆಗ್ ಮಾಡ್ಕೊಡ್ತಾ ಇದ್ಲಂತೆ. ಇದು ಗೋವಿಂದ್ ಪ್ರಭು 2-3 ಸಲ ಹೇಳಿದಾರೆ ನಮ್ಗೆ. ಆದ್ರೂ ಅದು ಒಂದು ಪ್ರೊಸೆಸ್ ಇದೆ. ಅದ್ರನು ದಟ್ ಈಸ್ ಹೆಂಗಿದೆ ಅದು ಒಂಥರ ಗುಡ್ ಬ್ಯಾಡ್ ಅದು ತಿಳಿತಿರಲ್ಲ, ಎರಡು ಸೆಂಟರ್ ನಲ್ಲಿ ಇರುವಂತದ್ದು ಪ್ರೊಸೆಸ್. ಅದು ಸೆಂಟರ್ ನಲ್ಲಿ ಇರುವಂತ ಆಕ್ಚುಲಿ ಅವ್ರಿಗೆ ಮಾಡಿ ಕೊಟ್ಬಿಟ್ಟು ಒಲೆ ಎಲ್ಲ ಒರೆಸಿ ಮತ್ತೆ ಪುನಃ ಮಾಡಿ ಅವ್ರು ಅಡಿಗೆ ಮಾಡಿ ಅವ್ರು ತಿಂತಾ ಇದ್ರು. ಆಕ್ಚುಲಿ ಒಲೆ ಒರೆಸಿದ್ರಿಂದ ಅದು ಪಾಪ ಹೋಗೋದಿಲ್ಲ. ಆಕ್ಚುಲಿ ಏನಿರುತ್ತೆ, ಮಾಂಸ ತಿನ್ನೋರ್ಗೆ ಅಷ್ಟೇ ಬ್ಯಾಡ್ ಇಫೆಕ್ಟ್ ಇರೋದಿಲ್ಲ. ಸೊ ಹೆಂಗಿರುತ್ತೆ, ಮಾಂಸ ಮಾಡೋರ್ಗು, ಮಾಂಸ ಅದನ್ನು ಸರ್ವ್ ಮಾಡೋರು, ಮಾಂಸ ಅದನ್ನು ಕಡಿಯೋದನ್ನು ನೋಡೋರು ಎಲ್ಲಾರ್ಗು ಸೇಮ್ ಬೆನಿಫಿಟ್ ಇರುತ್ತೆ. ಬೆನಿಫಿಟ್ ಅಲ್ಲ, ಬೆನಿಫಿಟ್ ಅಂತ ಹೇಳೋದ ಅಂದ್ರೆ ಬ್ಯಾಡ್ ಥಿಂಗ್ ಇರುತ್ತೆ. ಸೊ ಪ್ರತಿಕ್ರಿಯೆ, ಸೊ ಸೇಮ್ ಇದಿರುತ್ತೆ. ಸೊ ಆಕ್ಚುಲಿ ಒಬ್ರು ಕುಕಿಂಗ್ ಮಾಡೋದ್ರಿಂದ ಅವ್ರಿಗೂ ಸೇಮ್ ಅದು ಪ್ರತಿಕ್ರಿಯೆ ಸಿಗತ್ತೆ. ಸೊ ದಟ್ ಈಸ್ ಸೊ ನಾನು ಸ್ವಂತವಾಗಿ ನನ್ನ ಎಕ್ಸ್ಪೀರಿಯನ್ಸ್ ನಾನೇ ಹೆಂಗ್ ಮಾಡಿದ್ದು. ಸೊ ನಮ್ ಮನೆಯಲ್ಲೇನೋ ಈ ತರ ಇತ್ತು. ಸೊ ಅವಾಗ ನಾನು ಬಿಟ್ಟಿದೆ. ನಾನು ಫಸ್ಟ್ ಬಿಟ್ಟೆ. ಸೊ ಆಟೋಮೆಟಿಕ್ ಆಗಿ ನಾನು ಯಾರಿಗೂ ಬಿಡಕ್ ಹೇಳಿಲ್ಲ, ಸೊ ಯಾರಿಗೂ ಇದ್ ಮಾಡಕ್ ಹೇಳಿಲ್ಲ. ಸೊ ಆಟೋಮೆಟಿಕ್ ನಾನು ಸರಿಯಾಗಿ ಫಾಲೋ ಮಾಡ್ತಾ ಇದ್ದೆ. ಸೊ ಗ್ರಾಜುವಲಿ ಪ್ರಸಾದ, ನನ್ ತಾಯಿಗೆ ಹೇಳಿದೆ ನೀವು ಪ್ರಸಾದ ಕುಕಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿ ಅಂತ. ಸೊ ಆ ಪ್ರಸಾದ ಕುಕಿಂಗ್ ಸ್ಟಾರ್ಟ್ ಆಯ್ತು. ಸೊ ಆಟೋಮೆಟಿಕ್ ಆಗಿ ಸ್ಲೋ ಆಗ್ತಾ ಅದು ರಿಡ್ಯೂಸ್ ಆಗ್ತಾ ಹೋಯ್ತು, ಕಡಿಮೆ ಆಗ್ತಾ ಹೋಯ್ತು. ಅದು ಬಂದೇನಾಗಿಲ್ಲ, ಕಡಿಮೆ ಆಗ್ತಾ ಹೋಯ್ತು ಅಷ್ಟೇ. ಸೊ ದಟ್ ಈಸ್ ಕಾಲ್ಡ್ ಸ್ಲೋಲಿ ಆಗತ್ತೆ. ದಿಸ್ ಇಸ್ ನಾಟ್ ಹಿಂಗೆ ಆಗೋದಿಲ್ಲ, ಅದು 2 ಕ್ಷಣನಲ್ಲಿ ಆಗೋದಿಲ್ಲ ಅದು. ಸೊ ಅದು ಸ್ಲೋ ಆಗುತ್ತೆ. ಅದೇ ಮಾಡ್ಕೊಡ್ಲಿಲ್ಲ ಅಂದ್ರೆ ಮತ್ತೆ ಜಗಳ ಶುರು ಆಗತ್ತೆ ಮನೇಲಿ. ನೀನ್ ಮಾಡೋ ನಮಗ್ ತಿನ್ಸು. ನಮ್ಮನೇಲೂ ನಡೆದಿತ್ತದು, ನಡೆಯುತ್ತೆ. ನೀನಗ್ ಬೇಡ ಆದ್ರೆ ನಮಗ್ ಮಾಡ್ಕೊಡು, ನೀನ್ ತಿನ್ಬೇಡ. ಹೊರಗೆ ಸಿಗತ್ತೆ, ಹೊರಗೆ ತಂದು ಕೊಡ್ಬೋದು. ನನಗ್ ಮಾಡ್ಕೊಡು. ಈಗ ಸಪ್ರೇಟ್ ಆಗಿ ಒಲೆ ಇದೆ, ಸಪ್ರೇಟ್ ಆಗಿ ಕುಕ್ಕರ್ ಪಾತ್ರೆ ಎಲ್ಲ ಇಟ್ಟಿದ್ಯಾ, ಅದೆಲ್ಲ ಕೊಡು, ನಾವ್ ಮಾಡ್ಕೊಂಡ್ ತಿಂತೀವಿ ಅಂತ ಬರುತ್ತೆ ಮನೇಲಿ. ಅಯ್ಯೋ ಎಷ್ಟು ಪ್ರಸಾದ ತಿನ್ಸಿದ್ರು ಒಬ್ರೊಬ್ರು ಮನ್ಸು ಹಂಗಂಗೆ ಇರುತ್ತೆ ಪ್ರಭು. ಸ್ಲೋ ಪ್ರೊಸೆಸ್ ಮಾತಾಜಿ, ಹಂಗೆ ಇರೋದಿಲ್ಲ ಅದು. ಸ್ಲೋ, ನಿಮ್ಗೆ ಗೊತ್ತಾಗೋದಿಲ್ಲ ಅದು. ನಾನು ಅವತ್ತೇ ಹೇಳ್ತಾ ಇರ್ತೀನಿ, ನಾವು ಮೇಲಿಂದ ಗೊತ್ತಾಗೋದಿಲ್ಲ ಒಳಗೆ ಏನ್ ನಡೀತಾ ಇದೆ ಅಂತ. ಸೊ ನೀವು ಜಸ್ಟ್ ಅದು ಈಗ ಗೊತ್ತಾಗೋದಿಲ್ಲ. ನೀವು ಆಮೇಲೆ ನನಗೆ ಹೇಳ್ತೀರಾ, ಆಮೇಲೆ ಒಂದು 10,000 ವರ್ಷ ಆದ್ಮೇಲೆ ಪ್ರಭುಜಿ ಚೇಂಜ್ ಆಗ್ಬಿಟ್ಟು 2 ನಿಮಿಷನಲ್ಲಿ ಅಂತ. ಸೊ 2 ನಿಮಿಷನಲ್ಲಿ ಯಾರು ಚೇಂಜ್ ಆಗೋದಿಲ್ಲ. ನನ್ನಷ್ಟು ಖುಷಿ ಪಡೋರು ಯಾರು ಇಲ್ಲ. ಸೊ ಯಾಕೆ ಅಂದ್ರೆ ಇಷ್ಟು ವರ್ಷ ನೀವು ಪ್ರಸಾದ ತಿನ್ಸಿದಿಲ್ಲ, ಅದು ಒಂದ್ಸಲ ಅದು ಟೈಮ್ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ಏನೂ ಗೊತ್ತಾಗೋದಿಲ್ಲ. ಅದು ಟಿಕ್ 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 ಹೊಡಿತಾ ಇರುತ್ತೆ ಅದು ಮಷೀನ್. ಸೊ ನಿಮ್ ಕರ್ತವ್ಯ ಅಂದ್ರೆ ಅದು ಮಷೀನ್ ಹೊಡಿತಾ ಇರ್ಬೇಕು, ಪ್ರಸಾದ ತಿನ್ನಿಸ್ತಾ ಇರ್ಬೇಕು. ಅದು ನಿಮ್ ಕರ್ತವ್ಯ. ಅದಂತೂ ಇವಾಗಂತೂ ಅದೇ ನಡೀತಾ ಇದೆ. ಸಾಕಷ್ಟೇ ಮಾಡಿ. ಏನ ಕೃಷ್ಣ ಕರುಣೆ ತೋರಿಸಿದ್ರೆ ಆಯ್ತು. ಫಸ್ಟ್ ಜಗನ್ನಾಥ್ ಪ್ರಭು ಹೇಳ್ತಾ ಇದ್ರಲ್ಲ, ನೀವು ಚೆನ್ನಾಗಿ ಕೃಷ್ಣ ಪ್ರಜ್ಞೆ ಪ್ರಾಕ್ಟೀಸ್, ನೀವು ಸರಿಯಾಗಿ ದೃಢವಾಗಿ ಫಸ್ಟ್. ಆಕ್ಚುಲಿ ಅವ್ರು ದೃಢವಾಗ್ತಾರೋ ಬಿಡ್ತಾರೋ ಪ್ರಶ್ನೆ ಆಮೇಲೆ. ಜಗನ್ನಾಥ್ ಪ್ರಭು ಹೇಳಿದಲ್ಲ, ಸ್ವಯಂವಾಗಿ ನೀವು ಕರೆಕ್ಟ್ ಆಗಿ ಶಾಸ್ತ್ರ ಪ್ರಾಮಾಣಿಕವಾಗಿ ನಾವು ನಡೆಯುವಂತ ಸ್ವಧರ್ಮ ಫಾಲೋ ಮಾಡೋದಕ್ಕೆ ಪ್ರಯತ್ನ ಪಡಿ. ಆಟೋಮೆಟಿಕ್ ಆಗಿ ಅವ್ರು ಅಟ್ರಾಕ್ಟ್ ಆಗ್ತಾರೋ ಮುಂದೆ. ನಾವು ಆಕ್ಚುಲಿ ಏನಾಗುತ್ತೆ, ನಾವು ಸರಿಯಾಗಿ ಫಾಲೋ ಮಾಡೋದಿಲ್ಲ ಅಲ್ಲ.
ಸೊ ಅವ್ರಿಗನು ಅದನ್ನು ಇವನೇ ಹಿಂಗಿದಾನ, ನಾನ್ ಹೆಂಗ್ ಫಾಲೋ ಮಾಡ್ಲಿ ಅಂತ, ಇವನೇ ಈ ತರ ಇದಾನ, ನಾನ್ ಫಾಲೋ ಮಾಡ್ಲಿ ಏನಾಗಲಿತ್ತೆ ನನಗೆ ಅಂತ. ಸೊ ಆತರ ನಾವು ಒಂದು ಉದಾಹರಣೆ ಪ್ರಸ್ತುತ ಮಾಡ್ತೀವಿ ಹೊರಗೆ. ಸೊ ನೀವು ಒಂದು ಉದಾಹರಣೆ, ಒಳ್ಳೆ ಉದಾಹರಣೆ ಅವ್ರಿಗೆ ಕೊಟ್ರೆ ಅವ್ರನ್ನು ಒಂದು ದಿವ್ಸ ಚೇಂಜ್ ಆಗ್ಬೋದು. ಅದೇ ಪ್ರಭು, ಏನಾದ್ರೂ ಪ್ರಯತ್ನ ಮರಳಿ ಯತ್ನವು ಮಾಡು ಅನ್ನೋದಿದೆಯಲ್ಲ, ಮಾಡ್ಬೇಕಷ್ಟೆ. ಓಕೆ ಜಗನ್ನಾಥ್ ಪ್ರಭು, ಐ ಥಿಂಕ್ ಓಕೆ ಪ್ರಭು. ಸೊ ಇಲ್ಲಿಗೆ ಈ ದಿನದ ಈ ಒಂದು ಕ್ಲಾಸ್ನ ಮುಗಿಸೋಣ. ನಾಳೆ ಮತ್ತೆ ಭೇಟಿಯಾಗೋಣ 8 ಗಂಟೆಗೆ ಭಗವದ್ಗೀತೆ 2ನೇ ಅಧ್ಯಾಯದ 32ನೇ ಶ್ಲೋಕದೊಂದಿಗೆ. ಸೊ ಅಲ್ಲಿವರೆಗೂ ತಮ್ಗೆಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ. ಜಯ ಹೋ ಶ್ರೀಮದ್ ಭಗವದ್ಗೀತಾ ಕಿ ಜಯ, ಶ್ರೀಲ ಪ್ರಭುಪಾದ ಕಿ ಜಯ, ನಿತಾಯ ಗೌರ ಪ್ರೇಮಾನಂದೇ. ಹರಿ 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 ಬೋ.